ನಮಸ್ತೆ ವೀಕ್ಷಕರೇ, ಜೀವದಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರವಣ್ ಉಡುಪ. ನಮ್ಮ ಸುತ್ತಮುತ್ತ, ಅದರಲ್ಲೂ ಕರಾವಳಿಯಲ್ಲಿ ನಾಗರಾಧನೆ ಹೇಳುವಂಥದ್ದು ಬಹಳ ಪ್ರಮುಖವಾದ ಆಚರಣೆ. ಆದರೆ ಈ ನಾಗ ಎಲ್ಲಿಯಾದರೂ ಸಿಕ್ಕಿದ್ರೆ ಅದನ್ನು ರಕ್ಷಿಸೋದು ಹೇಗೆ, ಅದನ್ನು ಯಾವ ರೀತಿ ಪಳಗಿಸೋದು ಅನ್ನೋದ್ರ ಬಗ್ಗೆ ಬಹಳಷ್ಟು ಜನಕ್ಕೆ ತುಂಬ ಪ್ರಶ್ನೆಗಳಿರುತ್ತವೆ, ಕನ್ಫ್ಯೂಷನ್ಗಳಿರ್ತವೆ. ಹಾಗಾಗಿ ಇವತ್ತು ನಮ್ಮ ಜೊತೆಗೆ ಉರಗ ತಜ್ಞರಾದಂಥ ಸ್ನೇಕ್ ದಿಲೀಪ್ ಕೊಣಾಜಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವ್ರ ಜೊತೆ ಮಾತಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಫಸ್ಟ್ ಆಫ್ ಆಲ್, ನೀವು ಸಾಕಷ್ಟು ಹಾವುಗಳನ್ನು ರಕ್ಷಿಸಿದವರು. ಸಾಮಾನ್ಯವಾಗಿ ಹಾವುಗಳು ಅಂತ ಅಂದರೆ ಎಲ್ಲರಿಗೊಂದು ಭಯ ಅಂತ ಹೇಳುವಂಥದ್ದು ಇರುತ್ತೆ. ಹಾವುಗಳು ಎಲ್ಲಿ ಕಚ್ಚುತ್ತೋ, ಎಲ್ಲಿ ನಮಗೆ ವಿಷ ತಾಗುತ್ತೋ, ಅಥವಾ ಇದು ಬಂದರೆ ಅದನ್ನು ಹೊಡಿಬೋದೋ ಹೊಡಿಬಾರ್ದು, ಅಥವಾ ಹೊಡೆದ್ರು ಏನು ಮಾಡುವಂಥದ್ದು, ಇಂಥ ಪ್ರಶ್ನೆಗಳೆಲ್ಲ ಬಹಳಷ್ಟು ಇರುತ್ತೆ. ಸೊ ಹಾಗಾಗಿ ಹೆಚ್ಚಾಗಿ ಮನುಷ್ಯರಿಗೆ ಹಾವು ಅಂತಂದರೆ ಒಂದು ಭಯ ಇರುತ್ತೆ ಯಾವಾಗಲೂ. ಅಂಥದ್ರಲ್ಲಿ ನಿಮಗೆ ಹಾವನ್ನು ರಕ್ಷಣೆ ಮಾಡಬೇಕು ಅಂತಾಗಲಿ ಅಥವಾ ಈ ಒಂದು ಉರಗದ ಬಗ್ಗೆ ಪ್ರೀತಿ ಆಗಲಿ ಹೇಗೆ ಹುಟ್ಟಿತು ಅಂತ ಒಂಚೂರು ಹೇಳ್ಬೋದು ಸರ್ ನಮಗೆ? ಸರಿ, ಈ ಭೂಮಿಯ ಸೃಷ್ಟಿಯಲ್ಲಿ ಭಗವಂತನು ಬಹಳಷ್ಟು ಜೀವಿಗಳನ್ನು ಭೂಮಿಗೆ ತಂದಿದ್ದಾನೆ. ಇಲ್ಲಿ ಎರಡು ವಿಧಾನಗಳನ್ನು ನಾವು ಅಳವಡಿಸಿಕೊಳ್ಬೇಕು. ಒಂದು ಆರಾಧನೆ ಭಾವ ಹೇಳಿದ್ರೆ ಅತಿ ಮುಖ್ಯವಾಗಿ ನಾವು ಹೆದರುವಂಥದ್ದು ಹಾವುಗಳು. ವಿಷಯುಕ್ತದ್ದು, ಇನ್ನು ವಿಷ ಇಲ್ಲದ್ದು, ಎರಡು ಕ್ರಮಾಂಕದಲ್ಲಿ ಕೂಡ ಹಾವುಗಳಿದ್ದಾವೆ. ಆದರೆ ಯಾವುದು ಎಷ್ಟು ಪ್ರಮಾಣದಲ್ಲಿ ವಿಷ ಅಥವಾ ವಿಷ ಇಲ್ವೋ ಅನ್ನುವ ಗೊಂದಲ ಕೂಡ ನಮ್ಮಲ್ಲಿ ಇವತ್ತಿನವರೆಗೆ ಉಂಟು. ಯಾವುದು ನಮಗೆ ಸ್ಪಷ್ಟತೆ ಇಲ್ಲ. ಒಂದು, ಇನ್ನು ಈ ಹಾವುಗಳು ಪರಿಸರಕ್ಕೆ ಯಾಕೆ ಬೇಕು ಅಥವಾ ನಾವುಗಳು ಪರಿಸರಕ್ಕೆ ಯಾಕೆ ಬೇಕು ಇನ್ನುದೆಲ್ಲ ಇನ್ನೂ ಒಂದು ನಮಗೆ ಗೊತ್ತಿಲ್ಲದ ವಿಚಾರ. ಸೃಷ್ಟಿಯಲ್ಲಿ ಎಲ್ಲ ಜೀವಿಗಳನ್ನು ಈ ಭೂಮಿ ಮೇಲೆ ತಂದಿಟ್ಟಿದ್ದಾನೆ. ಇಲ್ಲಿ ರಕ್ಷಣೆ ಪ್ರತಿಯೊಂದು ಜೀವಿಗಳು ಕೂಡ ಈ ಭೂಮಿಯಲ್ಲಿ ಅತ್ಯಂತ ಅವಶ್ಯಕವಾಗಿ ಬದುಕಬೇಕು. ಇದು ನಿಷ್ಠುರ ಸತ್ಯ. ಆದರೆ ನಮಗೆ ಬಹಳಷ್ಟು ಗೊಂದಲ, ಭಯ, ಇನ್ನು ಏನು ಕೆಲವು ನಮ್ಮಲ್ಲಿ ಮೂಢನಂಬಿಕೆಗಳು ಎಲ್ಲವೂ ನಮ್ಮಲ್ಲಿ ಒಟ್ಟುಗೂಡಿ ಕೆಲವು ಜೀವಿಗಳನ್ನು ನಾವು ಹಿಂಸೆ ಮಾಡೋದು, ಕೊಂದು ಹಾಕೋದು, ಅಥವಾ ಅದನ್ನು ಪೂಜೆ ಮಾಡೋದು, ಎಂತೆಂತೆಲ್ಲ ಸುಮಾರು ಹಂತದ ವಿಧಾನಗಳಿಗೆ ನಾವು ಹೋಗಿದ್ದೇವೆ. ಯಾವುದು ಸರಿ, ಎಷ್ಟು ತಪ್ಪು ಏನಂತ ಕೂಡ ನಮ್ಮಲ್ಲಿ ಇಷ್ಟವರೆಗೆ ಅದಕ್ಕೆ ಸ್ಪಷ್ಟತೆ ಇಲ್ಲ. ಅಂದರೆ ಬಾಲ್ಯದಲ್ಲಿ ನಾವು ಸಣ್ಣ ಮಗು ಇರುವಾಗ ಆವತ್ತಿನಿಂದ ನಾವು ಈ ಹಾವುಗಳ ಬಗ್ಗೆ ತಿಳ್ಕೊಂಡದ್ದು, ಅವು ವಿಷ ಜಂತುಗಳು, ಕಚ್ಚಿದ್ರೆ ಜೀವ ಹೋಗ್ತದೆ, ಇದು ಪರಮ ಸತ್ಯ. ಒಂದು, ಇವುಗಳನ್ನು ಏನು ಮಾಡೋಣ, ಕೆಲವರು ಇಲ್ಲ ಅದು ನಮ್ಮ ಇದರಲ್ಲಿ ಕೊಂದು ಹಾಕ್ಬೋದು, ನಮ್ಮಲ್ಲಿ ನಾವು ಕೊಲ್ಲುವುದಲ್ಲ, ನಾವು ಆರಾಧನೆ ಮಾಡೋದು, ಇಂತೆಲ್ಲ ದ್ವಂದ್ವಗಳು ಕೂಡ ಅಲ್ಲಿ ವ್ಯತಿರಿಕ್ತ ಪರಿಣಾಮ ಕೊಡ್ತದೆ. ಹಾಗಾದರೆ ಇವುಗಳು ಪರಿಸರಕ್ಕೆ ಬೇಕಾ? ಪರಿಸರಕ್ಕೆ ಖಂಡಿತವಾಗಿಯೂ ಎಲ್ಲ ರೀತಿಯ ಜೀವಿಗಳು ಬೇಕು. ನೋಡಿ, ಇಲ್ಲಿ ವರ್ಗೀಕರಣ ಮಾಡುವುದಿದ್ರೆ ಕೂಡ ಎರಡು ನಮೂನೆಯ ಜೀವಿಗಳನ್ನು ನಾವು ಪರಿಸರದಲ್ಲಿ ವರ್ಗೀಕರಣ ಮಾಡಬಹುದು. ಒಂದು ಅತ್ಯಂತ ಕ್ರೂರ ಪ್ರಾಣಿಗಳು, ಇನ್ನು ಸಾಧು ಪ್ರಾಣಿಗಳು. ಈ ಕ್ರೂರ ಪ್ರಾಣಿಗಳು ಕೂಡ ಆಕ್ರಮಣ ಮಾಡಿ ಒಂದು ಜೀವಿಗಳನ್ನು, ಅವುಗಳಿಗೆ ಹೆದರಿಕೆ ಆದರೆ ಅವುಗಳು ನೇರ ಆಕ್ರಮಣ ಮಾಡಿ ಅವುಗಳನ್ನು ಕೊಂದು ಹಾಕೋದಾಗಲಿ ಹತ್ಯೆ ಮಾಡೋದಾಗಲಿ ಅಂತ ಒಂದು ಮಾನಸಿಕ ಸ್ಥಿತಿಯನ್ನು ಹೊಂದಿರ್ತದೆ. ಇನ್ನು ಸಾಧು ಜೀವಿಗಳು, ಅವುಗಳು ಯಾವುಗಳ ತೊಂದರೆಗೆ ಸಹ ಇಲ್ಲದೆ ಅವುಗಳಷ್ಟಕ್ಕೆ ಅವುಗಳು ಬದುಕಿಕೊಳ್ಳುವಂಥದ್ದು. ಅದು ಸಣ್ಣ ಕೀಟದಿಂದ ಹಿಡಿದು, ಜೇಡದಿಂದ ಹಿಡಿದು, ಈ ಕಡೆ ಹುಲಿ ಸಿಂಹದಿಂದ ಹಿಡಿದು, ಇಲ್ಲಿಂದ ಜಿಂಕೆ, ಆನೆ, ದನಗಳಿಂದ ಹಿಡಿದು ಎಲ್ಲ ವಿಧಾನಗಳಲ್ಲಿ. ಇನ್ನು ಸರೀಸೃಪಗಳು ಕೂಡ, ವಿಷ ಇಲ್ಲದ ಭಾಗಗಳು, ವಿಷ ಇರುವಂಥ ಜೀವಿಗಳು ಕೂಡ ಇಲ್ಲಿ ಇದೆ. ನನಗೆ ಇದನ್ನು ರಕ್ಷಣೆ ಮಾಡಬೇಕು ಅನ್ನೋ ಒಂದು ವಿಚಾರ ಬರುವಾಗ ನನ್ನ ಮಾನಸಿಕ ಗುರು ಅವರು, ಮಾನಸಿಕ ಗುರು ಅಂತ ಹೇಳಿದ್ರೆ ಅವರು ಒಂದು ಹಂತದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಆಗಿದ್ದವರು. ಈಸ್ ದ ಬಾಲಕೃಷ್ಣ ರಾವ್. ಇವರು ಈ ಹಾವುಗಳನ್ನು ಮನೆ ಒಳಗಡೆ ಎಲ್ಲಾದರೂ ಬಂದರೆ ಅಲ್ಲಿಂದ ತಕೊಂಡು ಹೋಗಿ ಹೊರಗಡೆ ಬಿಡುವಂಥದ್ದು, ಪರಿಸರಕ್ಕೆ ಬಿಟ್ಟು ಬರೋದು, ಸೇಫ್ ಮಾಡೋದು ಅವರದ್ದು ಒಂದು ಕಾಯಕ ಇತ್ತು. ಹೀಗೆ ಕೊನೆ ಒಂದು ಹಂತದಲ್ಲಿ ಬರುವಾಗ ಒಂದು ಸಲ ನಾವು ಮಾತಾಡುವಾಗ ಹೇಳಿದರು, ಇನ್ನು ನನಗೆ ಕೂಡೋದಿಲ್ಲ, ಆಯಿತು ನನಗೆ ಸಾಕಾಗ್ತಾ ಬಂತು, ಯಾರು ಇದನ್ನೆಲ್ಲ ಮಾಡೋರು ಯಾರಂತ ಗೊತ್ತಿಲ್ಲ. ನಾನು ಹೇಳಿದೆ, ನೀವು ಎಸ್ ಹೇಳಿ ಸರ್, ನಾನು ಹೋಗ್ತೇನೆ. ಎಂತ ಮಾರೆ, ಸಾಯಲಿಕ್ಕೆ ತಯಾರಿದ್ಯಾ? ಪ್ರಥಮ ಕ್ವಶನ್ ಅವರು ನನಗೆ, ಸಾಯಲಿಕ್ಕೆ ತಯಾರಿದ್ಯಾ? ನನಗೆ ಸಾಯೋದು ಒಂದು ದಿವಸ ಸಾಯಲೇಬೇಕು, ಇದು ಒಂದು ಇನ್ನೊಂದು ಭಾಗದ ಸತ್ಯ, ಹುಟ್ಟಿನ ಇನ್ನೊಂದು ಮುಖ. ಸಾಯಲಿಕ್ಕೆ ಅಂತ ಸರ್, ಸಾಯಲಿಕ್ಕೆ ಯಾರು ಬದುಕ್ತಾರೆ ಭೂಮಿ ಮೇಲೆ, ಶಾಶ್ವತ ಯಾರು ಇಲ್ಲ. ಜೊತೆಗೆ ನಾವು ಸುಮ್ಮನೆ ತಮಾಷೆಗೋಸ್ಕರ ಮಾತಾಡಿಕೊಂಡದ್ದು. ಆಯಿತು, ಅದಾಗಿ 2 ವಾರ ಆಗುವಾಗ ಇವರು ಮೈಸೂರಲ್ಲಿದ್ದಾರೆ, ಮನೆ ಒಳಗಡೆ ಹಾವು ಉಂಟು. ನನಗೆ ಒಂದು ಕಾಲ್ ಇವರದ್ದು, ದಿಲೀಪ್ರೆ ಒಮ್ಮೆ ಹೋಗಿ ಅದನ್ನು ಹೊರಗೆ ಹಾಕ್ಬೋದಲ್ಲ? ಎಸ್ ಸರ್, ನೀವು ನನ್ನ ಹತ್ರ ಹೋಗಿ ಬಾ ಅನ್ನೋದನ್ನು ಹೇಳಿ. ನನಗೆ ಇಂಥ ವಿಚಾರದಲ್ಲಿ ತುಂಬ ಒಂದು ನಂಬಿಕೆ ಮತ್ತು ಒಂಥರ ಉದ್ವಿಗ್ನತೆ ನನಗೆ. ಎಸ್ ಸರ್,
ಐ ಆಮ್ ಡೂಯಿಂಗ್ ದ್ಯಾಟ್, ನಾನು ಖಂಡಿತ ಮಾಡಬಲ್ಲೆ ಅಂತೇಳಿ. ಎಸ್ ಸರ್, ನಾನು ಅವರದ್ದು ಒಂದು ಸ್ಟಿಕ್ ಮತ್ತು ಒಂದು ರಿಂಗ್ ಎಲ್ಲ ಹಾಕುವಂಥದ್ದು ಒಂದು ಇದೆಲ್ಲ ಇತ್ತು, ಹತ್ಯಾರಗಳೆಲ್ಲ ಇತ್ತು. ಅದನ್ನೆಲ್ಲ ತಗೊಂಡೋಗಿ 5 ಕೋಳಿ ಮರಿಗಳನ್ನು ನುಂಗಿ ಹೆಂಟೆಯ ಹಿಂಬದಿಯಲ್ಲಿ ಹೆಡೆ ಎತ್ತಿಕೊಂಡು ಕೂತಿದೆ. ಹೆಂಟೆ ಎದುರುಗಡೆ ಉಂಟು, ಮನೆ ಒಳಗಡೆ ಉಂಟು. ಹೆಂಟೆ ಮರಿಯೆಲ್ಲ ಬಿಟ್ಟು ರೆಕ್ಕೆ ಅಡಿಯಲ್ಲಿ ಇಟ್ಟುಕೊಂಡು ಕೂತಿದೆ. ಆಯಿತು, ನೋಡುವಾಗ 5 ಮರಿಗಳನ್ನು ನುಂಗಿದೆ. ದೊಡ್ಡ ಬಲಿಷ್ಠ ಅವು. ಆಗ ನನಗೆ ಅದರದ್ದು ಏಜ್ ಎಷ್ಟು ಏನು ಅಂತ ನನಗೆ ಗೊತ್ತಿಲ್ಲ ಆ ಕಾಲಘಟ್ಟದಲ್ಲಿ. ಇದು ಸುಮಾರೊಂದು 13 ವರ್ಷದ ಮೊದಲಿನ ಒಂದು ಘಟನೆ ಫಸ್ಟ್. ಆಯಿತು, ನಾನು ಅದನ್ನು ಜಾಗ್ರತೆಯಲ್ಲಿ ಕೋಳಿಯನ್ನು ಈ ಕಡೆ ಮಾಡಿ ಹುಕ್ಕು ಹಾಕಿ ಬ್ಯಾಗಿನೊಳಗೆ ತುಂಬಿಸಿ ಎಲ್ಲ ಬಂದೆ. ಅದು ನನ್ನ ಅತ್ಯಂತ ಮೊದಲ ಒಂದು ಪ್ರಯೋಗ, ಒಂದು ನನ್ನ ಎಕ್ಸೈಟ್ಮೆಂಟ್, ಒಂದು ಟಾಸ್ಕ್ ಅದು. ಸರಿ, ಆವತ್ತಿನಿಂದ ನಂತರ ನನ್ನ ಈ ಒಂದು ಕ್ಷೇತ್ರ ಆರಂಭ ಆಯಿತು. ಅವರು ನನಗೆ ಏನು ಅದು ಹಾಗೆ ಮಾಡಬೇಕು ಅಥವಾ ಹೀಗೆ ಮಾಡಿ ಯಾವುದನ್ನು ಕಲಿಸುವುದು ಹೇಳೋದು ಇಲ್ಲದಿದ್ದರೂ ಕೂಡ ನನಗೆ ಅವರು ಗುರುಗಳು. ನೀನು ಹೋಗಿ ಬಾ, ನನಗೆ ಒಂದು ದಾರಿಯನ್ನು ಕೊಟ್ಟು ಎಸ್ ನೀನು ಮಾಡ್ತಿ ಅನ್ನೋದನ್ನು ಹೇಳಿಕೊಟ್ಟವರು ಬಲಕೃಷ್ಣರಾಯರು. ಹಾಗೆ ಅವರನ್ನು ನಾನು ಯಾವ ಸಂದರ್ಭದಲ್ಲಿ ಕೂಡ ಫಸ್ಟ್ ಅವರ ನೆನಪು. ಇದು ಅವರದ್ದು ಮತ್ತು ನನ್ನದು ಗುರು ಶಿಷ್ಯ ಸಂಬಂಧ. ಅಲ್ಲಿ ಇದನ್ನು ರಕ್ಷಣೆ ಮಾಡುವಂಥ ಇದಾಯಿತು. ಸರಿ, ನಾನು ಮೂಲತಃ ಬಂದು BSNL ಉದ್ಯೋಗಿ. ನಾನು ಅದು ಸಹ ಕೇಂದ್ರ ಸರ್ಕಾರದ ಉದ್ಯೋಗಿ. BSNL ಈಗಿನ ಹೊಸ ಬದಲಾವಣೆ ಇಲಾಖೆ. ನಾನು ಕೇಂದ್ರ ಸರ್ಕಾರದ ದಿನದಲ್ಲಿ ನಾನು 1985ನೇ ಇಸವಿಯಲ್ಲಿ ಉದ್ಯೋಗ ಸೇರಿದವ ನಾನು. ಹಾಗೆ ನನಗೆ ಈ ಉದ್ಯೋಗ ಕೂಡ ನನಗೆ ಇದಕ್ಕೆ ತೊಂದರೆ ಆಗ್ತಾ ಬಂತು. ಈಗ ಸಹ ಕೂಡ ಹಾಗೆ ನಾನು 2028ನೇ ಇಸವಿಯವರೆಗೆ ನಾನು ಉದ್ಯೋಗ ಮಾಡಬೇಕಿತ್ತು. ನಾನು ಅದನ್ನು ಕೂಡ ಬಿಟ್ಟು ಈ ಒಂದು ಕ್ಷೇತ್ರಕ್ಕೆ ನನ್ನನ್ನು ತೊಡಗಿಸಿ ಫುಲ್ ಟೈಮ್ ನನ್ನ ಸಮಾಧಾನ ಇದು, ನನ್ನ ಹಿತ. ಇನ್ನೊಂದು ನನಗೆ ಪ್ರಸಾದನ, ಇದು ಕೂಡ ನನ್ನದು. ಅದು ಸುಮಾರು ಒಂದು 35 ವರ್ಷದಿಂದ ನಂತರ ನನ್ನೊಂದು ವರ್ಷಗಳಿಂದ ಇದೆ. ಪ್ರಸಾದನ ಕೂಡ ಇದೆ. ನನಗೆ ಇದೆರಡು ತುಂಬ ಹಿತ ಕೊಡುವಂಥದ್ದು. ನನಗೆ ಆ ₹1,00,000 ಸಂಬಳ ಹಿತ ಕೊಡೋದಿಲ್ಲ ನನಗೆ. ನಾನು ಅದನ್ನು ಅಲ್ಲಿಗೆ ಬಿಟ್ಟು ನಾನು ಈ ಒಂದು ನನ್ನ ಈ ಕ್ಷೇತ್ರಕ್ಕೆ ನಾನು ಪೂರ್ತಿ ಸಮಯ ನನ್ನನ್ನು ವಿನಿಯೋಗಿಸಲಿಕ್ಕೆ ನನಗೆ ಆಯಿತು. ಇವತ್ತು ನನಗೆ ಸಾಂಸಾರಿಕ ಇದು ಸಮಸ್ಯೆಗಳು ಅಂಥದ್ದು ಯಾವುದಿಲ್ಲ, ಯಾವುದೂ ಇಲ್ಲ. ಅದಕ್ಕೋಸ್ಕರ ನನಗೆ ಇಷ್ಟು ಸಮಾಧಾನದಲ್ಲಿ ನನಗೆ ಈ ಒಂದು ಕ್ಷೇತ್ರಕ್ಕೆ ಯಾರು ಯಾವ ಹೊತ್ತಿನಲ್ಲಿ ಕರೆದರು, ಎಲ್ಲಿಗೆ ಕರೆದರು, ನೇರ ಆ ಕ್ಷಣದಲ್ಲಿ ಹೊರಟು ಹೋಗೋದು, ಇಷ್ಟು ಮಾತ್ರ ನನ್ನ ಉದ್ದೇಶ. ನೀನು ಈ ಭೂಮಿ ಮೇಲೆ ಹುಟ್ಟಿದ್ದೆ, ನೀನು ಈ ಸಮಾಜಕ್ಕೆ ಆಗಲಿ ನಿನ್ನ ಮಣ್ಣಿಗೆ ನೀನು ಏನು ಮಾಡಿದಿ, ಈ ಒಂದು ಪ್ರಶ್ನೆ ನನ್ನನ್ನು ಮೂಲತಃ ಕಾಡುವಂಥದ್ದು. ಅದಕ್ಕೆ ಸಹ ಒಂದು ಕಾರಣ ಇದೆ. ನಾನು ಸಣ್ಣದರಲ್ಲೇ ಸಂಘಜೀವಿ, RSS ಬೆಳೆದು ಬಂದದ್ದು, ಶಿಸ್ತುಗಳು ಅದಿದೆಲ್ಲ ನಾನು ಅಲ್ಲಿ ಒಂದು ಕಲಿತುಕೊಂಡದ್ದು. ನೀನೊಬ್ಬ ಸನಾತನಿ ಆಗಿ ನೀನು ಏನು ಮಾಡ್ತಿ ಸಮಾಜಕ್ಕೆ, ಇದು ನನ್ನ ಒಂದು ಅಲ್ಲಿ ಅದು ಒಂದು ಕಲ್ಪನೆಗಳು ಇದು ವಿಚಾರ ಬಂತು. ಎರಡನೇದು ಜಾತಿ ಪದ್ಧತಿ ಕೂಡ ನಾನು ಅದಕ್ಕೆ ಕೂಡ ಭಾಳ ವಿರೋಧಿ. ಎಲ್ಲಿ ಹೋದ್ರೆ ಸಹ ನಾನು ಅದನ್ನು ಹೇಳ್ತೇನೆ. ನಾವು ಹುಟ್ಟಿನಲ್ಲಿ ಮನುಷ್ಯ ವರ್ಗ, ಹೌದು, ಮನುಷ್ಯತ್ವವನ್ನು ಹೊಂದಬೇಕು. ಇಲ್ಲ, ಇವತ್ತು ನಾವು ಮನುಷ್ಯತ್ವವನ್ನು ಬಿಟ್ಟು ಬದುಕ್ತಾ ಇದ್ದೇವೆ. ತುಂಬಾ ಇಂಟೆಲಿಜೆಂಟ್ ಇದ್ದೇವೆ ಇವತ್ತು. ನಾವು ಡಾಕ್ಟರ್ ಆಗಿದ್ದೇವೆ, ಇಂಜಿನಿಯರ್ ಆಗಿದ್ದೇವೆ, ಸೈಂಟಿಸ್ಟ್ ಆಗಿದ್ದೇವೆ. ಎಲ್ಲವನ್ನು ಈ ಮನುಷ್ಯ ಮಾತ್ರ ಮಾಡಿಕೊಂಡಿದ್ದಾನೆ, ಕಲಿತುಕೊಂಡಿದ್ದಾನೆ. ಆದರೆ ಈ ಭೂಮಿ ಮೇಲೆ ಬದುಕಲಿಕ್ಕೆ ಗೊತ್ತಿಲ್ಲ. ಇದು ನನ್ನ ವೇದನೆ ಒಂದು ಥರದ್ದು. ಮುಂದಿನ ಜನಾಂಗಕ್ಕೆ, ಮುಂದಿನ ಜನರೇಷನ್ಗಳಿಗೆ, ಸಂತಾನಗಳಿಗೆ ನಾವು ಏನನ್ನು ಉಳಿಸ್ತೇವೆ, ಇದು ಎಲ್ಲವೂ ಈ ಒಂದು ಪ್ರಕ್ರಿಯೆಯಲ್ಲಿ ಬರ್ತದೆ. ಪರಿಸರದಲ್ಲಿದ್ದ ಜೀವಿಗಳನ್ನು ಕೊಂದು ಹಾಕೋದು ಅದು ವಿಷ. ಒಬ್ಬನ ಬಾಯಿಂದ ಅದಕ್ಕೆ ಏನೋ ಒಂದು ಹೆಸರು ಬಂದ್ರೆ ಆಯ್ತು, ಅವನಿಗೆ ನಿಜ ಗೊತ್ತಿರುವುದಿಲ್ಲ, ಅದು ಯಾವ ಜೀವಿ ಅಂತ ಗೊತ್ತಿರುವುದಿಲ್ಲ. ಹೊಡೆದು ಕೊಂದು ಹಾಕು ಕೂಡ್ಲೆ. ನೀವೊಂದು ಗುಂಪಲ್ಲಿದ್ದೀರಿ, ನೀವೊಂದು ಹಿರಿಯರಂತ ಇಟ್ಟುಕೊಳ್ಳುವ, ಆಗ ಅವು ಎಂಚಿನಯ, ಅವು ಕಂದಡಿ, ನಿಮ್ಮ ಬಾಯಿಂದ ಕಂದಡಿ ಅಂತ ಬಂತು. ನೀವೊಂದು ಹಿರಿಯರಿದ್ದೀರಿ, ನೀವು ಹೇಳಿದ್ದು ಸತ್ಯ, ಅಲ್ಲಿ ನಿಮಗೆ ಸಹ ಗೊತ್ತಿಲ್ಲ, ನೀವು ಏನೋ ಒಂದು ಉದ್ದೇಶ ಇಟ್ಟರು, ಅವು ಕಂದಡಿ, ಅವು ಕಡಮಲೆ, ಏನೋ ಒಂದು ಹೆಸರು ಹೇಳ್ತೀರಿ. ವಿಷ ಜಂತು ಅಂತ ಗೊತ್ತುಂಟು, ಕಂದಡಿ ವಿಷ, ಕಡಮಲೆ ವಿಷ ಅಂತ ಗೊತ್ತುಂಟು, ಬಟ್ ಅದು ಯಾವುದಂತ ಗೊತ್ತಿಲ್ಲ. ಅದಕ್ಕೊಂದು ಹೆಸರಿಟ್ಟಾಯ್ತು ನೀವು. ಅಷ್ಟೊತ್ತಿಗೆ ಬಡಿಗೆ ಬಂದಾಯ್ತು, ಬಡಿದಾಯ್ತು, ಕೊಂತಾಯ್ತು. ಇದ್ದು ಈ ಪ್ರಕ್ರಿಯೆಗಳೆಲ್ಲ ಆಗುವಾಗ ನನಗೆ ಆಯಿತು, ಇಲ್ಲ, ನಾವುಗಳು ಬದುಕೋದಕ್ಕಿಂತ ಅವಶ್ಯವಾಗಿ ಈ ಜೀವಿಗಳು ಬದುಕಬೇಕು, ಪರಿಸರದಲ್ಲಿ ಬೇಕು. ಅದಕ್ಕೋಸ್ಕರ ಒಂದು ಸಣ್ಣ ಪ್ರಯತ್ನಕ್ಕೆ ಇಳಿದೆ. ಇದಿಷ್ಟು ಇದರದ್ದೊಂದು ಉದ್ದೇಶ ನನ್ನದು. ಸರ್, ನೀವೀಗ ಹೇಳ್ತಾ ಹೇಳಿದ್ರಿ ವಿಷಜಂತುಗಳು ಇವೆ, ನಿರ್ವಿಷಕಾರಿ ಹಾವುಗಳು ಇವೆ ಹೇಳಿಕೊಂಡು. ಈಗ ವಿಷಕಾರಿ ಮತ್ತು ನಿರ್ವಿಷಕಾರಿ ಹಾವುಗಳ ಮಧ್ಯೆ, ಅಥವಾ ನಾವು ಇಂಗ್ಲಿಷಲ್ಲಿ ಹೇಳಬೇಕಾದ್ರೆ ವಿನೆಮಸ್ ಅಂಡ್ ನಾನ್ ವಿನೆಮಸ್, ಇದೆರಡರ ಮಧ್ಯೆ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವ ರೀತಿಯೆಲ್ಲ ವ್ಯತ್ಯಾಸಗಳನ್ನು ಕಂಡು ಹಿಡಿಬಹುದು ನೋಡಬೇಕಾದ್ರೆ, ಹಾಗೂ ನಮ್ಮಲ್ಲಿರುವಂತಹ ಸುತ್ತಮುತ್ತಲಿನಲ್ಲಿ ಈ ರೀತಿಯ ಎಷ್ಟು ಪ್ರಭೇದಗಳನ್ನು ನಾವು ಕಾಣಬಹುದು ಅಂತ ಸ್ವಲ್ಪ ಹೇಳ್ಬೋದು ಸರ್ ನೀವು? ನೋಡಿ, ನಾವು ದಕ್ಷಿಣ ಭಾರತದ ದಕ್ಷಿಣ ಭಾಗದಲ್ಲಿ ಕರಾವಳಿ ತೀರ ಪ್ರದೇಶದಲ್ಲಿ ಇದ್ದೇವೆ. ಹೌದು, ಈ ಕರಾವಳಿ ತೀರ ಪ್ರದೇಶ ಹಾವುಗಳಿಗೆ ಅತ್ಯಂತ ಸೂಕ್ತ ಜಾಗಗಳು. ಎಲ್ಲ ಹಾವುಗಳಿಗೆ ಅಲ್ಲ,
ಎಲ್ಲ ಹಾವುಗಳಿಗೆಲ್ಲ. ಭಾರತ ದೇಶದಲ್ಲಿ ಸುಮಾರು 78 ಜಾತಿ ಹಾವುಗಳನ್ನು ನಾವು ಗುರುತ ಹಾಕಿಕೊಂಡಿದ್ದೇವೆ. ಅದರಲ್ಲಿ ವಿಷಜಂತುಗಳು ಕೇವಲ 4 ಜಾತಿಗಳು. ಇನ್ನು ಉಳಿದ ಯಾವುದೇ ಹಾವುಗಳಿಗೆ ವಿಷ ಇಲ್ಲ. ಹಾವುಗಳಿದ್ದಾವೆ, ವಿಷ ಇಲ್ಲ. 4 ಜಾತಿಗಳು. ಭಾರತ ದೇಶದ ಅತ್ಯಂತ ತೀಕ್ಷ್ಣ ವಿಷಕಾರಿ ಹಾವು ಕಿಂಗ್ ಕೋಬ್ರಾ ಅಥವಾ ಕಾಳಿಂಗ ಸರ್ಪ, ಕೃಷ್ಣ ಸರ್ಪ, ತುಳುವಲ್ಲಿ ಸಂಕಮಲೆ ಅಂತ ಇಷ್ಟೆಲ್ಲ ಹೆಸರುಗಳನ್ನು ಗಳಿಸಿಕೊಂಡಂತಹ ಒಂದು ಹಾವು ಕಾಳಿಂಗ ಸರ್ಪ, ಕರಿನಾಗರ. ಇವನ ವಿಷದ ತೀಕ್ಷ್ಣತೆ ಎಷ್ಟು ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ಆರೋಗ್ಯವಂತ ಮನುಷ್ಯನನ್ನು 12ರಿಂದ 20-25 ನಿಮಿಷದೊಳಗೆ ಸಾಯಿಸಿ ಆಗ್ತದೆ. ಅಷ್ಟು ತೀಕ್ಷ್ಣ ವಿಷಕಾರಿ. ಇನ್ನು ಅದಕ್ಕೆ ಆಂಟಿವೆನಮ್ ಡೋಸೇಜ್ ಕೂಡ ಶರೀರಕ್ಕೆ ನಾಟುವುದಿಲ್ಲ. ಯಾಕೆ? ಬಂದ ವಿಷದ ಪರಿಣಾಮ ಅಷ್ಟು ಸ್ಟ್ರಾಂಗ್ ಅಲ್ಲಿ ಇರುತ್ತದೆ. ಇಲ್ಲಿಂದ ಕೊಡುವಂತ ಆಂಟಿವೆನಮ್ ಕೂಡ ಅಷ್ಟೇ ಸ್ಟ್ರಾಂಗ್ ಇರಬೇಕು. ಅದನ್ನು ಶರೀರ ತಡ್ಕೊಳ್ಳೋದಿಲ್ಲ. ಇದನ್ನು ಎಲ್ಲಿ ಕೂಡ ಸಕ್ಸಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನೊಂದು ನಮ್ಮ ಇಂಡಿಯಾ ಬಿಟ್ಟರೆ ಸೌತ್ ಝೋನ್ ಆಫ್ರಿಕಾ, ಅಮೆಜಾನ್ ಇವುಗಳೆಲ್ಲ ಇರುತ್ತೆ ಬ್ಲ್ಯಾಕ್ ಮಾಂಬಾ. ಅವುಗಳು ಕೂಡ ಅತ್ಯಂತ ತೀಕ್ಷ್ಣ ವಿಷಕಾರಿ ಹಾವು. ಅವುಗಳಿಂದ ಸಹ ರಕ್ಷಿಸಲ್ಪಡುವುದು ಬಹಳಷ್ಟು ಸಾಧ್ಯತೆ ಕಡಿಮೆ ನಮಗೆ. ಹಾಗೆ ಇದು ಒಂದು ಕಿಂಗ್ ಕೋಬ್ರಾ ಆಯಿತು. ಎರಡನೇದು ಬಂದು ತೀಕ್ಷ್ಣ ಸ್ವರೂಪದ ವಿಷ ಇರೋದು ಕಟ್ಟಕಡಮಲೆ, ಅದರ್ವೈಸ್ ಕಾಮನ್ ಕ್ರೇಟ್. ಇದು ನಮ್ಮ ಕರಾವಳಿಯಲ್ಲಿ ಇರುವಂಥದ್ದು. ಆದರೆ ಕರಾವಳಿಯ ಉಷ್ಣ ವಲಯದಲ್ಲೇ ಜೀವಿಸುವಂಥ ಹಾವುಗಳು ಅತ್ಯಂತ ಉಷ್ಣ ಕೂಡ ಅವುಗಳಿಗೆ ಅಷ್ಟು ಹಿತ ಆಗುವುದಿಲ್ಲ. ಆದರೆ ಅಣಲಿ ಅಥವಾ ನಾವು ಕನ್ನಡಿ ಹಾವು ಹೇಳ್ತೇವೆ, ಇದು ವೈಪರ್ಗಳು, ಅವುಗಳು ಮತ್ತು ನಮ್ಮ ಕೋಬ್ರಾಗಳು ಒಳ್ಳೆ ಉಷ್ಣ ಪ್ರದೇಶಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಜೀವಿಸ್ತವೆ. ಆದರೆ ಇನ್ನು ಸ್ವಲ್ಪ ಒಂದು ನಾವು ಇಲ್ಲಿ ವಾತಾವರಣ ಗಮನಿಸಿದರೆ ಪುತ್ತೂರು, ಸುಳ್ಯ ಇಂಥ ಜಾಗಗಳು, ಕಾಡುಗಳು ಅಂತ ಪೊದೆ ಕಾಡುಗಳು ಇದ್ದಲ್ಲಿ ಈ ಕಾಮನ್ ಕ್ರೇಟ್ ಅವುಗಳು ಜೀವಿಸ್ತವೆ. ನಮ್ಮ ಕರಾವಳಿಯಲ್ಲಿ ತೀರಾ ವಿರಳ. ನನಗೆ ಈ 13 ವರ್ಷದಲ್ಲಿ ಸಿಕ್ಕಿದ್ದು ಒಂದು ಕ್ರೇಟ್ ಸಿಕ್ಕಿದ್ದು, ಕಾಮನ್ ಕ್ರೇಟ್. ಅದು ಸಹ ನನ್ನ ಮನೆಯ ಹತ್ತಿರದ ಜಾಗದಲ್ಲೇ ಒಂದು ದಿವಸ. ಅವು ನಿಶಾಚಾರಿ, ಪಕ್ಕ ರಾತ್ರಿ ಸಂಚಾರ ಮಾಡೋದು, ಹಗಲು ನಿಮಗೆ ಕಾಣಲಿಕ್ಕೆ ಸಿಕ್ಕುವುದೇ ಇಲ್ಲ ಅಂತ ಹೇಳಿದ್ರೆ, ಒಂದು ವೇಳೆ ಸಿಕ್ಕುವುದಿದ್ರೆ ನೀವಂತ ದಟ್ಟವಾದ ಕಾಡು ಕಡಿಯುವುದು ಅಥವಾ ಅಂತ ಒಂದು ಕೆಲಸಗಳಲ್ಲಿ ಇದ್ರೆ ಏನಾದರೂ ಅಕಸ್ಮಾತ್ ಸಿಕ್ಕಿತು ಹೊರತು ಅದರ್ವೈಸ್ ಸಿಕ್ಕುವುದಿಲ್ಲ. ಅಲ್ಲಿ ಕೂಡ ನಿಮಗೆ ಸಿಕ್ಲಿಕ್ಕೆ ಕಷ್ಟ, ತುಂಬ ಚುರುಕಿನ ಹಾವು. ಆಯಿತು. ಹಾಗೆ ನನಗೆ ಮನೆ ಅಂಗಳದಲ್ಲಿ ಈಗ ನಾನು ನನ್ನ ಮನೆ ಕಡೆ ಹೋಗುವ ರಸ್ತೆಗೆ ತಿರುಗಿಸುವಾಗ ಒಂದು ರಸ್ತೆಗೆ ಅಡ್ಡ ದಾಟ್ತಾ ಉಂಟು, ನನಗೆ ಸಿಕ್ಕಿದ್ದು ಒಂದು ಕಾಮನ್ ಕ್ರೇಟ್. ಎರಡನೇ ಅದು ಸಹ ಒಳ್ಳೆ ವಿಷಕಾರಿ, ಆದರೆ ಬದುಕಲಿಕ್ಕೆ ಆಗ್ತದೆ. ಮನುಷ್ಯನಿಗೆ ಆರಾಮದಲ್ಲಿ ಬದುಕಬಹುದು, ಮೆಡಿಸಿನ್ ಇಂದ ಬದುಕಬಹುದು. ಮೂರನೇ ವರ್ಗ ಬಂದರೆ ಇನ್ನು ನಾಗರಹಾವು ಕಡಿದ್ರೆ ಸುಮಾರು 2-2.5 ಗಂಟೆಯಲ್ಲಿ ಮನುಷ್ಯನ ಜೀವ ಹೋಗ್ತದೆ. ಕೆಲವರು ಹೆದರಿದ್ದಾರೆ, ಈ ಪ್ಯಾನಿಕ್ ಅಟ್ಯಾಕ್ ಅಂತ ಆಗೋದು ಅಥವಾ ಹೃದಯ ಬಡಿತ ಎಲ್ಲ ಜಾಸ್ತಿ ಆಗೋದಿದ್ರೆ ಅರ್ಧ ಗಂಟೆಯಲ್ಲಿ ಸತ್ತವರಿದ್ದಾರೆ. ಇತ್ತೀಚೆಗೆ 2 ನಮ್ಮ ಇದರಲ್ಲಿ ಈ ಗಮನಕ್ಕೆ ಬಂದ ರೀತಿಯಲ್ಲಿ 2 ಅರ್ಧ ಗಂಟೆ ಒಳಗಡೆ ಸತ್ತೋಗಿದ್ದಾರೆ. ಹಾಗೆ ಆದದ್ದು ಕೂಡ ಇದೆ. ಮರುದಿವಸ ನಾವು ಹಾವನ್ನು ಮತ್ತೆ ಅಲ್ಲಿಂದ ತಗೊಂಡು ಬಂದಿದ್ದೇವೆ, ಸಿಕ್ಕಿತು ಹಾವು ನಮಗೆ. ಇನ್ನು 4ನೇದು ಬಂದು ಈ ಅಣಲಿ ವರ್ಗ ಅಥವಾ ರಜಲ್ ವೈಪರ್ ಅಂತ ನಾವು ಹೇಳ್ತೇವೆ. ತುಳುವಲ್ಲಿ ಪಿಲಿಕಂದಡಿ, ಬುಳ್ಕಂದಡಿ, ಕುರೆಕಂದಡಿ, ಇಷ್ಟು ನಮಗೆ ಸಾಮಾನ್ಯ ಗೊತ್ತಿದ್ದ ಭಾಷೆಗಳು. ಇನ್ನು ಕೆಲವರು ಹಿರಿಯವರು ಹೇಳ್ತಾರೆ ತೌಡುಕಂದಡಿ ಉಂಡಿಯ. ಇನ್ನು ಪ್ರಾದೇಶಿಕವಾಗಿ ನಮ್ಮ ಜ್ಞಾನಕ್ಕೆ ನಿಲುಕಿದ ಹೆಸರುಗಳನ್ನು ಕೊಟ್ಟಿದ್ದೇವೆ. ಶುದ್ಧ ತಪ್ಪು. ಅದು ಆ ಹೆಸರಿಗೆ ಅದೇನು ಕಾಣುವ ಅದರ ವಿನ್ಯಾಸ ಮತ್ತು ಬಣ್ಣಗಳು ಅದಕ್ಕೆ ಪೂರಕ ಇರ್ಬೋದು. ತೌಡು, ಅಕ್ಕಿ ಹೊಟ್ಟು, ಆ ಒಂದು ಬಣ್ಣ ವಿನ್ಯಾಸದಲ್ಲಿ ಇರ್ತದೆ. ಅದನ್ನು ತೌಡುಕಂದಡಿ ಅಂತ ಹೇಳಿದ. ಇಷ್ಟರವರೆಗೆ ಗೊತ್ತಿಲ್ಲ ಅಂತದೊಂದು ಸ್ಪೀಷಸ್ ಉಂಟಂತ ಗೊತ್ತಿಲ್ಲ. ಇದೆಲ್ಲ ಹಿರಿಯರೆಲ್ಲ ಹೇಳಿಕೊಂಡು ಬಂದದ್ದು. ಧೂಳುಕಂದಡಿ ಅಂತ ಹೇಳಿ ಕೊಂದು ಹಾಕೋದು ಎಲ್ಲ ನಮ್ಮ ಸ್ಯಾಂಡ್ ಬೋ, ಮಣ್ಣು ಮುಕ್ಕ ಹಾವು. ಅವುಗಳು ಈಗ ರಸ್ತೆಗಳೆಲ್ಲ ಇದು ಮಣ್ಣಿನ ರಸ್ತೆ ಕಡಿಮೆ ಆಗಿದೆ. ಮೊದಲು ತುಂಬ ಮಣ್ಣಿನ ರಸ್ತೆಗಳಿತ್ತು, ಮಣ್ಣಿನ ಅಂಚಲ್ಲಿ ಮಣ್ಣುಗಳು ಸೇರ್ತಿತ್ತು, ಧೂಳು. ಅವುಗಳ ತಿನ್ನಲಿಕ್ಕೆ ಸಂಧ್ಯಾ ಸಮಯಗಳಲ್ಲೆಲ್ಲ ಈ ಹಾವುಗಳು ಬರ್ತಿತ್ತು. ಆಯಿತು, ಅದು ಒಂದು. ಅದನ್ನು ಕೂಡ ಇನ್ನು ಕಂದಡಿ ಅಂತ ಹೇಳಿಕೊಂಡು ಹೊಡೆದು ಸಾಯಿಸೋದು, ಅದಾಯಿತು. ಈ ಕನ್ನಡಿ ಹಾವು ವರ್ಗ ಅಥವಾ ಅಣಲಿ ವರ್ಗಗಳು, ಇವುಗಳಲ್ಲಿ ಸುಮಾರು ಒಂದು 7-8 ಜಾತಿ ನಮ್ಮ ಕರಾವಳಿ ತೀರದಲ್ಲಿದೆ. ಫಸ್ಟ್ ಒಂದು ಸಾಸ್ಕೆಲ್ಡ್ ವೈಪರ್ ಅಂತ ಹೇಳಿ, ಗ್ರೀನ್ ವೈಪರ್, ಬ್ಯಾಂಬೂ ವೈಪರ್, ಇನ್ನು ಪಿಟ್ ವೈಪರ್, ಸ್ಯಾಂಡ್ ವೈಪರ್, ರಜಲ್ಸ್ ವೈಪರ್, ಹಂಪ್ ನೋಸ್ ವೈಪರ್. ಅವುಗಳಲ್ಲಿ ಸಣ್ಣ ಹಾವು, ಹಂಪ್ ನೋಸ್ ವೈಪರ್ ಸಣ್ಣ ಹಾವು. ಸಾಮಾನ್ಯವಾಗಿ ನಮ್ಮ ಈ ಕೆಂಪು ಕಲ್ಲಿನ ಆ ಬಣ್ಣದಲ್ಲಿ ಇರ್ತದೆ. ಇಷ್ಟು ಉದ್ದ, 1 ಅಡಿ ಉದ್ದಕ್ಕೆ ಇರ್ತದೆ. ವಿನ್ಯಾಸಗಳು ಸುಮಾರು ಗ್ರೇ ಕಲರ್ ಆಗಿ ಕಪ್ಪು ಬಣ್ಣದ ಚುಕ್ಕೆ ಅಥವಾ ಡಾರ್ಕ್ ಪಿಂಕ್ ಕಪ್ಪು ಶೇಡ್ಗಳು ಇಂಥದ್ದನ್ನು ಹೊಂದಿಕೊಂಡು ಮೂಗನ್ನು ಉಬ್ಬಿಸಿಕೊಂಡಿರುವಂಥ ಒಂದು ಸ್ಥಿತಿಯಲ್ಲಿರುವಂಥ ಸಣ್ಣ ಹಾವು. ಆದರೆ ಕಚ್ಚಿದರೆ ಮನುಷ್ಯ ಸಾಯುವುದಿಲ್ಲ.
ಆದರೆ ಮಾಂಸಪೇಶಿಗಳು ಕೊಳೆತು ಹೋಗ್ಬೋದು, ಓಕೆ. ಅಷ್ಟು ನಮಗೆ ಡ್ಯಾಮೇಜ್ ಆಗ್ತದೆ. ಆದರೆ ಜೀವ ಹೋಗುವ ಪ್ರಶ್ನೆಗಳು ತುಂಬ ಕಡಿಮೆ ಅದರಲ್ಲಿ, ಕಡಿಮೆ, ತುಂಬ ಕಡಿಮೆ. ಸಾಯ್ಬೇಕಂತ ಇಲ್ಲ. ಆ ಒಂದು ವರ್ಗ ಕಚ್ಚಿದ್ರೆ ಮಾತ್ರ, ಯಾವುದು ಈ ಹಂಪ್ ನೋಸ್ ವೈಪರ್, ಅದು ಕಚ್ಚಿದ್ರೆ ಮಾತ್ರ. ಉಳಿದವುಗಳೆಲ್ಲ ಕಚ್ಚಿದ್ರೆ ಅದರಲ್ಲಿ ಸಹ ತೀಕ್ಷ್ಣ ಬಾಧಿಸುವುದು ನಮಗೆ ಸಾಸ್ಕೆಲ್ಡ್ ವೈಪರ್, ಗರಗಸ ಮಂಡಲ ಹಾವು ಅಂತ ಕನ್ನಡದಲ್ಲಿ ಹೇಳ್ತೇವೆ. ಅದು ಸ್ವಲ್ಪ ತೀಕ್ಷ್ಣ ಸ್ವರೂಪ ಇರ್ತದೆ. ಉಳಿದದ್ದು ನಮ್ಮದು ಸಾಮಾನ್ಯವಾಗಿ ಬುಳ್ಕಂದಡಿ, ಕುರಕಂದಡಿ, ಪಿಲಿಕಂದಡಿ ಅಂತ ಹೇಳಿ ಅವುಗಳು ಕೂಡ ಎಲ್ಲ ಒಂದೇ ವರ್ಗ, ಏನದರಲ್ಲಿ ವ್ಯತ್ಯಾಸ ಇಲ್ಲ. ಶರೀರ ಬಣ್ಣದಲ್ಲಿ ವ್ಯತ್ಯಾಸ ಇದೆ, ಇಷ್ಟು ಮಾತ್ರ. ಈ 4 ಜಾತಿಗಳು ನಮಗೆ ಮಾರಕ. ಉಳಿದ ಯಾವುದೇ ಹಾವುಗಳಿಗೆ ವಿಷ ಇಲ್ಲ. ಆದರೆ ಇಲ್ಲಿ ಕಟ್ಟಕಡಮಲೆ ಅಂತ ಹೇಳ್ತೇವೆ ನಾವು, ತೀಕ್ಷ್ಣ ವಿಷಕಾರಿ ಹಾವು, 2ನೇ ವರ್ಗ ನಾನು ಹೇಳಿದ ಕಾಮನ್ ಕ್ರೇಟ್. ಇವುಗಳನ್ನು ಹೋಲುವ ಇನ್ನು 3-4 ಜಾತಿ ಹಾವುಗಳು ನಮ್ಮಲ್ಲಿ ಉಳಿದವೇ ಇದೆ. ಸಾಮಾನ್ಯ ನಿಮ್ಮ ಮನೆಗಳಿಗೆ ಬರುವಂಥದ್ದು, ಈ ಮಾಡಿನ ಬಿರುಕುಗಳು, ಸಂದುಗಳು, ಅಲ್ಲಿ ಕೂತುಕೊಳ್ಳುವಂಥದ್ದು, ಇಂಥದ್ದೆಲ್ಲ ಆಗಿಕೊಂಡು ಸುಮಾರೊಂದು 4 ಜಾತಿ ಕಟ್ಟು ಹಾವುಗಳಿದೆ. ಇದನ್ನು ಸಾಮಾನ್ಯ ಕಟ್ಟು ಹಾವುಗಳ ವರ್ಗದಲ್ಲಿ ಸೇರಿಸಿ ಇಟ್ಟಿದ್ದೇವೆ. ತುಳುವಲ್ಲಿ ಅಥವಾ ಇನ್ನು ನಮ್ಮ ಕನ್ನಡದಲ್ಲಿ ಎಲ್ಲದಕ್ಕೂ ಸ್ಪಷ್ಟತೆ ಹೆಸರುಗಳು ಇಲ್ಲ ನಮಗೆ. ಅದಕ್ಕೆ ಇನ್ನು ಯಾವ ಕೋಶದಲ್ಲಿ ಹುಡುಕಿದ್ರೆ ಸಿಗ್ತದೆ ಸಹ ಗೊತ್ತಿಲ್ಲ. ಒಂದು ಕಟ್ಟ ಹಾವಿನಲ್ಲಿ ಸಾಮಾನ್ಯವಾಗಿ 1 ಮೀಟರ್ ಉದ್ದವನ್ನು ಸೂಚಿಸ್ತದೆ, ಒಂದು ಈ ಬೆರಳಿನಷ್ಟು ದಪ್ಪ ಬರ್ತದೆ. ಆಭರಣ ಹಾವು, ಇಟ್ಸ್ ಕಾಲ್ಡ್ ಟ್ರಿಂಕೆಟ್ ಸ್ನೇಕ್. ಇದು ಕೂಡ ಹೂವಿನ ಗಿಡಗಳು ನಮ್ಮ ಹಿತ್ತಲಲ್ಲಿ, ಕರವೀರ ಹೂವು ಮತ್ತೆ ಇಂಥದೆಲ್ಲ, ಈ ದಾಸವಾಳ ಹೂವು, ಇವುಗಳಲ್ಲೆಲ್ಲ ಬಂದು ಕೂತ್ಕೊಳ್ಳುತ್ತದೆ. ಅಲ್ಲಿ ಸಣ್ಣ ಹಕ್ಕಿಗಳು ಬರ್ತದೆ, ಜೇನು ಹಕ್ಕಿಗಳು, ಅವುಗಳ ಆಹಾರ, ಮೊಂಟ ಮಿಡತೆಗಳ ಆಹಾರ, ಇದಕ್ಕೋಸ್ಕರ ಎಲ್ಲ ಅಂತ ಜಾಗದಲ್ಲಿ ಬರ್ತವೆ. ಮತ್ತೆ ಮನೆ ಒಳಗೆ ಪ್ರವೇಶ ಮಾಡ್ತದೆ ಈ ಆಭರಣ ಹಾವು. ಇಲಿ ಹಿಡಿಯುವ ಒಂದು ಹವ್ಯಾಸ ಇದೆ ಅದಕ್ಕೆ. ಇಲಿಯನ್ನು ಹಂಟು ಮಾಡಿಕೊಂಡು ಹಂಚಿನ ಶೆಡ್ಡುಗಳು ಅಂಥದ್ದೆಲ್ಲ ಇದ್ರೆ, ಮಾಡುಗಳಿದ್ರೆ ಅಲ್ಲಿ ಕೂಡ ಬರ್ತದೆ. ಈ ಹಂಚಿನ ಮಾಡಿನ ಅಟ್ಟಗಳು, ಹಲಗೆಗಳು ಇದ್ರೆ ಅಲ್ಲಿ ನಿಮ್ಮ ಸ್ಯಾಂಡ್ ಬೋ, ಈ ಮಣ್ಣು ಮುಕ್ಕ ಹಾವು, ಇದು ವಾಸ್ತವ್ಯ ಎದ್ದು ಬಿಡುತ್ತದೆ. ಸುಮಾರು ವರ್ಷಗಳ ಕಾಲ ವಾಸ್ತವ್ಯ ಇರ್ತದೆ, ನಮಗೆ ಗೊತ್ತಾಗುದಿಲ್ಲ. ರಾತ್ರಿ ಶಬ್ದ ಆಗ್ತದೆ ದಡಬಡ, ಇಲ್ಲಿ ಓಡ್ತದೆ. ಇಷ್ಟರಲ್ಲಿ ನಾವು ಸಮಾಧಾನ ಇರ್ತೇವೆ. ಬಟ್ ಅದು ಎಲ್ಲಿ ಸಹ ತುಂಬ ಶೀಘ್ರವಾಗಿ ಹೋಗುವಂಥದ್ದು, ಚಲನೆ ವೇಗವಾಗಿರುವಂಥ ಏನಿಲ್ಲ. ತುಂಬ ಮೈಲ್ಡ್ ಆಗೋದು, ಆಯ್ತಾ. ಒಳ್ಳೆ ದಪ್ಪ, ಇಷ್ಟು ದಪ್ಪದ ತನಕ ಬೆಳೀತದೆ. ಒಂದಿಷ್ಟು ಉದ್ದ, ಒಂದು 3-3.5 ಅಡಿಗೆ ಉದ್ದಕ್ಕೆ ಬೆಳೀತದೆ. ಬಾಲ ಮೊಂಡು, ತಲೆ ಮತ್ತು ಬಾಲ ಎರಡು ಒಂದೇ ರೀತಿಯಲ್ಲಿ ಕಾಣ್ತದೆ. ಇದನ್ನು ಇನ್ನು ನಾವು ಇಡ್ತಲೆ, ರಡ್ಡು ತರೆ ತೌಚು, ಇರ್ಬಾಯ್ದಕ್ಕಲ್ ಅಂತೆಲ್ಲ ಹೇಳಿಕೊಂಡು 2 ತಲೆ ಹಾವು ಹಾಗೆಲ್ಲ ಹೇಳಿ ಅದನ್ನು ಕೂಡ ನಾವು ಹೇಳಿದ್ದೇವೆ. ಬಟ್ 2 ತಲೆ ಇಲ್ಲ ಯಾವುದೇ ಜೀವಿಗಳಿಗೆ, 1 ತಲೆ ಬಾಲ. ಆದರೆ ಇಲ್ಲಿ ಒಂದು ಸಣ್ಣ ವ್ಯತ್ಯಾಸ ಇದೆ. ಈ ಸ್ಯಾಂಡ್ ಬುಹಾ ಏನಂತ ಹೇಳಿದ್ರೆ, ನಿಮಗೆ ಮುಖ ಮತ್ತು ಇದು ಎಲ್ಲ ಸಾಮಾನ್ಯ ಇರ್ತದೆ. ಅಲ್ಲಿಂದ ಬಾಲದ ತುದಿಗೆ ಬರುವಾಗ ಈ ಮುಖವನ್ನೇ ಬಾಲ ಹೋಲ್ತದೆ, ಮುಖದ ವಿನ್ಯಾಸವನ್ನು ಬಾಲ ಹೋಲ್ತದೆ. ಎಲ್ಲ ಹಾವುಗಳ ಬಾಲ ತುಂಬಾ ಚೂಪಾಗಿ ಕಡ್ಡೆ ಇರ್ತದೆ, ಆದ್ರೆ ಇವುಗಳ ಬಾಲ ದಪ್ಪ ಮೊಂಡಿರ್ತದೆ. ಈ ತಲೆ ಮತ್ತು ಬಾಲ ಕೆಲವು ಸಲ ತಲೆಗಿಂತ ಜಾಸ್ತಿ ದಪ್ಪನೇ ಬಾಲ ಇರ್ತದೆ, ಜಾಸ್ತಿ ದಪ್ಪ. ಇನ್ನು ವ್ಯತ್ಯಾಸ ಏನು? ಜನಗಳು ಇದನ್ನು ಹೇಗೆ ಇಲ್ಲಿ ತಲೆ ಉಂಟಂತ ಗಮನಿಸಿದ್ದು, ಎಲ್ಲ ಹಾವುಗಳ ಏನಲ್ ಪಾರ್ಟ್ ಬಂದು ವಿಸರ್ಜನಾಗ ಬಂದು ಬಾಲದ ತುದಿ ಇಲ್ಲಿ ಇದ್ರೆ ಅಲ್ಲಿಂದ ಸುಮಾರು ಉದ್ದದಕ್ಕೆ ಒಳಗೆ ಒಂದು 6-7 ಇಂಚು ಉದ್ದಕ್ಕೆ ಹೋದ ನಂತರ ಅಲ್ಲಿ ವಿಸರ್ಜನಾ ಪಾಯಿಂಟ್ ಇರ್ತದೆ, ಆಯ್ತಾ. ಇಲ್ಲಿ ಈ ಹಾವಿಗೆ ವಿಸರ್ಜನಾ ಪಾಯಿಂಟ್ ಇಷ್ಟು ದೂರದಲ್ಲಿ ಇರ್ತದೆ, 1.5 ಇಂಚಿನ ಒಳಗೆ ಇರ್ತದೆ. ಇದು ಏನು ಮಾಡ್ತದೆ, ನಾವುಗಳು ಏನಾದರೂ ಮುಟ್ಟಿದ್ರೆ ಇದು ಮಾಡಿ ಡಿಸ್ಟರ್ಬ್ ಆದ ತಕ್ಷಣ ಎಲ್ಲ ಹಾವುಗಳು ಹೆದರಿ ಮೋಷನ್ ಮಾಡ್ತದೆ, ಮೂತ್ರ ಹಾರಿಸ್ತದೆ. ಇದು ಕೂಡ ಹಾವುಗಳಿಗೆ ತುಂಬ ಸಲ ಅಂತ ಒಂದು ಸ್ಥಿತಿಗೆ ಹೋಗ್ತದೆ. ಆಗ ಈ ತಲೆ ಬಾಲ ಎತ್ತಿಕೊಂಡ್ರೆ ಅಲ್ಲಿ ಏನಲ್ ಪಾರ್ಟ್ ಉಬ್ಬಿಸಿಕೊಳ್ಳುತ್ತದೆ, ಅದರ ತುಟಿಗಳನ್ನು ಹೊರಗೆ ಆಗ್ತದೆ ವಿಸರ್ಜಿಸಲಿಕ್ಕೆ. ಆಗ ಇದನ್ನು ನೋಡಿದವ ಹೇಳಿದ ಅಲ್ಪ ಒಂಜು ಬಾಯಿ ಉಂಡು. ಇವತ್ತು ಕೂಡ ನನ್ನಲ್ಲಿ ಪ್ರಶ್ನೆ ಇದೆ, ಹುಚ್ಚುಲು ಉರ್ಚರೆ ಉಂಡೆ, ಅವು ಎಂತ ಅದು ಇದು ಮಲ ವಿಸರ್ಜನೆ ಮಾಡ್ತದ, ಅದು ಉಂಟ ಅದಕ್ಕೆ? ಇಂಥ ಪ್ರಶ್ನೆ ಇವತ್ತು ಕೂಡ ಇದೆ. ನೋಡಿ, ನಾವು ಅವುಗಳ ಬಗ್ಗೆ ತುಂಬ ಹಿಂದೆ ಉಳಿದಿದ್ದೇವೆ ಅನ್ನೋದಕ್ಕೆ ಇದು ಸಹ ಒಂದು ದೃಷ್ಟಾಂತ ಉದಾಹರಣೆ ಆಗಿರ್ತದೆ. ಹಾಗೆ ಇರ್ತದೆ. ಹಾಗಾದ್ರೆ ವ್ಯತ್ಯಾಸ ಇಷ್ಟೇ ಈ ಸ್ಯಾಂಡ್ ಬೋ ಮತ್ತು ಉಳಿದ ಹಾವುಗಳಿಗೆ. ಇದು ಮಣ್ಣು ಮುಖ ಹಾವು, ಮನೆ ಒಳಗಡೆ ಸಹ ಇರ್ಬೋದು, ಏನು ತೊಂದರೆ ಇಲ್ಲ. ಮುಟ್ಟಿದ್ರೆ ಎಲ್ಲ ಹಾವುಗಳು ಕಚ್ಚಿಕೊಳ್ತವೆ. ಸರಿ. ಆದರೆ ನಮ್ಮಲ್ಲಿ ಇನ್ನುಂಟು ಕೇರೆ ಹಾವು, ತೊಚ್ಚುಜ್ಜು ಹಾವು, ಬೀಲುಡ್ ಹಾಕೋನೆ. ನಿಮಗೆ ಸಹ ಒಂದು ವೇಳೆ ನೀವು ಇಷ್ಟರವರೆಗೆ ಈ ಏಜಿನವರೆಗೆ ಕೇಳಿ ತಿಳ್ಕೊಂಡದ್ದು ಬಾಲದಲ್ಲಿ ಹೊಡೆಯುತ್ತದೆ, ಅದು ನಾವು ಸೊಂಟ ಮುರಿದಾಗ್ತದೆ ಹಾಗೆಲ್ಲ ಕೇಳಿದ್ದೇವೆ. ಆದರೆ ಇಷ್ಟರವರೆಗೆ ನಾವು ವೀಕ್ಷಕರಲ್ಲಿ ಕೂಡ ಕೇಳೋದು, ತುಂಬ ಏಜಿನವರಿದ್ದಾರೆ, ಬಹಳಷ್ಟು ಏಜಿನವರಿದ್ದಾರೆ, ಎಲ್ಲಾದ್ರೂ ಒಂದು ಘಟನೆ ಆಗಿದೆಯಾ? ಬಾಲದಲ್ಲಿ ಹೊಡೆದಾಕಿ ಅವ ಸೊಂಟ ಮುರಿದದ್ದಾಗ್ಲಿ, ಪ್ರಾಣಿಗಳ ಸೊಂಟ ಮುರಿದಾಗ್ಲಿ ಏನಾದ್ರೂ ಆಗಿದೆಯಾ? ಸಾಧ್ಯವೇ ಇಲ್ಲ, ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಯಾಕೆಂತ ಅದಕ್ಕೆ ಅಷ್ಟು ದೊಡ್ಡ ಪೆಟ್ಟು ಹೊಡೆಯುವಷ್ಟು ಅದಕ್ಕೆ ತಾಕತ್ತೆ ಇಲ್ಲ, ಕಚ್ಚಿಕೊಳ್ತದೆ.
ಬಲವಾಗಿ ಕಚ್ಚಿಕೊಳ್ತದೆ ಕೆರೆ ಹಾವು, ಒಳ್ಳೆ ಗಾಯ ಆಗ್ತದೆ, ಒಳ್ಳೆ ರಕ್ತ ಬರ್ತದೆ. ಒಂದೆರಡು ದಿವಸ ಆ ಗಾಯ ಎಲ್ಲ ಒಂಥರ ಉಬ್ಬಿ ಕೀವಾಗುದು ಸಹ ಉಂಟು. ಗಾಯ ಆದದಕ್ಕೆ ಕೀವಾಗ್ತದೆ, ಮತ್ತೆ ಅದರ ನಂಜು ಕೂಡ ಅದಕ್ಕಿಲ್ಲ, ಏನೂ ಇಲ್ಲ. ಇಂತಹ ಕೆರೆ ಹಾವನ್ನು ಸಹ ನಾವು ತಪ್ಪು ಅಭಿಪ್ರಾಯದಲ್ಲಿ ಬಹಳಷ್ಟು ಹಾವುಗಳನ್ನು ಹಾಗೆಂತೆ ಹೀಗೆಂತೆ ಹೇಳಿದ್ದೇವೆ. ಇದು ಕೂಡ ತುಂಬ ತುಂಬ ತಪ್ಪಾಗಿರ್ತದೆ. ಮತ್ತೆ ಇನ್ನು ಮುಂದಿನ ಇದನ್ನು ಕೇಳಿ. ಸರ್, ಈಗ ಹೆಚ್ಚಾಗಿ ನಮ್ಮಲ್ಲಿ ಈ ಹಾವುಗಳ ಬಗ್ಗೆ ಕೆಲವೊಂದು ಪ್ರತೀತಿಗಳಿವೆ. ಅಂದರೆ ಕೆಲವೊಂದು ಹಾವುಗಳ ಬಗ್ಗೆ ಕೆಲವರು ಹೇಳಬೇಕಾದ್ರೆ ಅವು ಮುಕ್ಳಿಂದ ನಾಡೊಂಬತ್ತು ತುಚ್ಚುಂಡು, ಅಂದ್ರೆ ಮನುಷ್ಯರನ್ನ ಹುಡುಕಿಕೊಂಡು ಕಚ್ಚುತ್ತದೆ, ಅಥವಾ ಈ ರೀತಿ ಅವು ಇಂಚಿನ ಸಮಯ ಹಿಡ್ಕೊಂಡು ಒಂಚೂರು ಜಾಸ್ತಿ ತುಚ್ಚುಂಡಿಗೆ ಮಾತರಿಗಳ ತುಚ್ಚುಂಡಿಗೆ ಅಂತ ಹೇಳಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಮೊಟ್ಟೆ ಇಡುವ ಸಮಯದಲ್ಲಿ ಸ್ವಲ್ಪ ಹೆಚ್ಚು ಕಚ್ಚುತ್ತದೆ ಅಥವಾ ಹೆಚ್ಚು ಅಪಾಯಕಾರಿಯಾಗಿರ್ತದೆ ಅಂತ ಹೇಳೋ ಬಗ್ಗೆ ಎಲ್ಲ ನಾವು ಮಾತುಗಳನ್ನ ಕೇಳ್ತೇವೆ. ಹಾಗಾಗಿ ಹಾವುಗಳು ಮನುಷ್ಯರನ್ನ ಹುಡುಕಿಕೊಂಡು ಹೋಗಿ ಕಚ್ಚುವಂತ ಪ್ರಮೇಯ ಇದೆಯಾ, ಅಥವಾ ಇಂಥ ಸೀಸನ್ ಅಲ್ಲೇ ಜಾಸ್ತಿಯಾಗಿ ಕಚ್ಚುವಂತ ಪ್ರಮೇಯಗಳು ಈ ರೀತಿ ಏನಾದ್ರೂ ಇದೆಯಾ ಹಾವುಗಳ ಬಗ್ಗೆ? ಇದೆ ನೋಡಿ. ಇಲ್ಲಿ ಈಗ ನಾನು ಹೇಳುವಾಗ ಕೂಡ ಎರಡು ರೀತಿಯಲ್ಲಿ ನಾನು ಆಗಲೇ ಹೇಳಿದೆ. ಒಂದು ಆರಾಧನೆ ಭಾವ ಇರುತ್ತದೆ, ಒಂದು ಜೈವಿಕ ಜೀವಿಯ ಅವುಗಳ ನೇಚರ್ ಅಥವಾ ನೈಸರ್ಗಿಕ ಗುಣಗಳನ್ನು ಎರಡು ಹೊಂದಿಕೊಂಡಿರ್ತದೆ. ಇಲ್ಲಿ ನಾವು ಎರಡು ವಿಚಾರಗಳನ್ನು ಗೊಂದಲದ ಇಟ್ಟುಕೊಂಡಿದ್ದೇವೆ ಅಂತ ಹೇಳಿದ್ದೇವೆ. ಆದರೆ ಈಗ ನಾನು ಜೈವಿಕ ಸ್ವರೂಪದ ವಿಚಾರಗಳನ್ನು ಮಾತ್ರ ನಾವೀಗ ಹೇಳುವ, ನಂತರ ಆರಾಧನೆ ಒಂದು ವಿಷಯಕ್ಕೆ ಕೂಡ ನಾವು ಕೊನೆಗೆ ಬರುವ. ನೀವು ಕೇಳಿದ ಪ್ರಶ್ನೆಯಲ್ಲಿ ಮನುಷ್ಯನನ್ನಾಗಲಿ ಇನ್ನೊಂದು ಜೀವಿಯನ್ನಾಗಲಿ ಹುಡುಕಿಕೊಂಡು ಬರುವಷ್ಟು ಯಾವುದೇ ರೀತಿಯ ಜ್ಞಾನ, ಆ ಮೆಮರೀಸ್, ನೆನಪುಗಳು ಅಥವಾ ಐಕ್ಯೂ ಪವರ್ಗಳು ಯಾವುದು ಅವುಗಳಿಗೆ ಇಲ್ಲ. ಸರಿ, ಅವುಗಳ ದೃಷ್ಟಿಯಲ್ಲಿ ಏನು ಕಾಣ್ತಾ ಇರ್ತದೆ ನೋಡಿ, ಅದು ಮಾತ್ರ ಅದಕ್ಕೆ ಮೆಮರಿ, ಸೈಟ್ ಮೆಮರಿ ಅಥವಾ ದೃಷ್ಟಿಯ ಜ್ಞಾನ ನೆನಪು ಮಾತ್ರ ಅದಕ್ಕೆ. ಈ ಕಡೆ ತಿರುಗಿತಂತ ಹೇಳಿದ್ರೆ ನೀವು ಮರೆತು ಹೋಗಿದ್ದೀರಿ, ಅದು ಈ ಕಡೆ ಏನು ಕಣ್ಣಿಗೆ ಅದು ಕಾಣ್ತದೆ ಅದನ್ನು ಗಮನಿಸ್ತದೆ. ಇದು ಕೂಡ ಈ ಗಮನಿಸುವುದು ಯಾವುದು, ಎರಡು ಜಾತಿಯ ಸರ್ಪಗಳು ಮಾತ್ರ. ತೀಕ್ಷ್ಣವಾಗಿ ನಮ್ಮನ್ನು ಗಮನಿಸುವುದು, ನಮಗೆ ರಿಯಾಕ್ಟ್ ಮಾಡುವುದು ಅವುಗಳು ಮಾತ್ರ. ಬೇರೆ ಉಳಿದ ಜಾತಿಯ ಹಾವುಗಳೆಲ್ಲ ಆದಷ್ಟು ಅಡಗಿ 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 ಇರ್ತವೆ. ಈಗ ಹುಡುಕಿಕೊಂಡು ಬಂದದ್ದು ಅನ್ನೋದಕ್ಕೆ ಕೆಲವರೆಲ್ಲ ಬಾಯಲ್ಲಿ ನಮಗೆ ಹೇಳುವುದೆಲ್ಲ ಉಂಟು. ಅವು ರಾತ್ರಿ ಅನಗ ಬೈತನು, ಅವು ಪುಲ್ಲಕಾಂಡ ಮುಟ್ಟ ಕಾತುಕೊಳ್ಳೋದು ತೊಚ್ಚದನ್ನು, ಇದನ್ನೆಲ್ಲ ಹೇಳುದುಂಟು. ಯಾಕೆ ಅಂತ ಹೇಳಿದ್ರೆ, ಈಗ ಒಂದು ಆ ಮನೆಯ ಪರಿಸರದಲ್ಲಿ ಅಥವಾ ಆ ಏರಿಯಾದ ಪರಿಸರದಲ್ಲಿ ಹಾವುಗಳಿಗೆ ಹೋಗಿ ರಕ್ಷಣೆ ಮಾಡಿಕೊಳ್ಳುವಷ್ಟು ಜಾಗಗಳಿರುವುದಿಲ್ಲ. ಅದು ಎಲ್ಲಿ ಅಡಗಿರ್ತವೆ ಅಲ್ಲಿ ಸುಮ್ಮನೆ ಅಡಗಿರ್ತದೆ. ಮನುಷ್ಯ ಅಲ್ಲಿ ಇದ್ದ ಅಂತ ಹೇಳಿದ್ರೆ ಇನ್ನು 7 ದಿವಸ ಕೂಡ ನೀವು ಅಲ್ಲೇ ನಿಲ್ಲಿ ಎದುರುಗಡೆ, ಅದು ಅಲ್ಲಾಡುವುದಿಲ್ಲ, ಅದು ಅಲ್ಲೇ ಇರ್ತದೆ. ಯಾರು ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡಿದ ನಂತರವೇ ಈ ಹಾವುಗಳು ಸಂಚಾರ ಮಾಡೋದು. ಈ ಸಂದರ್ಭದಲ್ಲಿ ಏನಾಗ್ತದೆ, ಇದು ಎಲ್ಲ ಅಡಗಿ ಇದ್ದಿರ್ಬೋದು, ನಮಗೆ ಕಾಣೋದು ಇಲ್ಲ. ಏನೋ ಒಂದು ಹಂತದಲ್ಲಿ ಒಂದಷ್ಟು ಗಂಟೆಗಳಾಗುವಾಗ ನಾವು ಅಲ್ಲಿದ್ದ ಹೋಗಿರ್ತೇವೆ, ಅದು ಇನ್ನೊಂದು ಸ್ಥಾನವನ್ನು ಪಲ್ಲಟ ಮಾಡಿ ಅಲ್ಲಿ ಬಂದಿರ್ಬೋದು ಹೊರತು ಅದಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆಗಳು ಇಲ್ಲದ ರೀತಿಯಲ್ಲಿ ಅವುಗಳಲ್ಲೇ ಉಳಿಬಹುದು ಹೊರತು ನಿಮ್ಮನ್ನು ಕಾದದ್ದು ಅಲ್ಲ, ನಿಮ್ಮ ಮೇಲೆ ದ್ವೇಷ ಇಟ್ಟದ್ದು ಅಲ್ಲ. ಖಂಡಿತವಾಗಿ ದ್ವೇಷ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಎಲ್ಲಾ ಜಾತಿಯ ಹಾವುಗಳು ಅತ್ಯಂತ ಹೆದರು ಪುಕ್ಕಲಗಳು. ಅವುಗಳನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಮಾತ್ರ ಅದು ಹರಸಾಹಸ ಪಡ್ಕೊಳ್ಳೋದು. ನೋಡಿ, ಅದು ಅಡಗಿ ಕೂತ್ಕೊಳ್ಬೇಕಾದ್ರೂ ಕೂಡ ತನ್ನ ಶರೀರದ ಎಲ್ಲ ಭಾಗಗಳಿಗೂ ಟಚ್ ಇರಬೇಕು, ತಾಗಿಕೊಂಡಿರ್ಬೇಕು. ಆಗ ಅದಕ್ಕೆ ಸಮಾಧಾನ, ನಾನು ಎಲ್ಲ ಸೇಫ್ ಅಲ್ಲಿ ಇದ್ದೇನೆ. ಓಪನ್ ಅಲ್ಲೇ ನೋಡೋ, ನೀವೆಲ್ಲಾದ್ರೂ ಹಾವು ಅಡಗಿ ಕೂತ್ಕೊಂಡದ್ದು ಹೇಳಿ, ಏನೋ ವಸ್ತುಗಳು ಸಂದುಗಳು ಅಲ್ಲೇ ಇರ್ಬೇಕು, ಅದರ ಶರೀರ ಎಲ್ಲ ಕಡೆ ತಾಗಿಕೊಂಡಿದ್ರೆ ನಾನು ಸೇಫ್ ಇದ್ದೇನೆ. ಈ ಭಾವನೆಯಲ್ಲಿ ಮಾತ್ರ ಅದು ಇರೋದು. ಓಪನ್ ಆಗಿ ಇರಬಹುದು. ಅದು ಕೂಡ ಹೇಳ್ತಾನೆ, ಈ ಜಾಸ್ತಿ ಮಳೆ ಬಿದ್ದು ಥಂಡಿ ಆದ ನಂತರ ಆರೋಗ್ಯವನ್ನು ವೃದ್ಧಿಸಲಿಕ್ಕೆ ಬಿಸಿಲು, ಎಳೆ ಬಿಸಿಲುಗಳ ಸಮಯ, ತೀಕ್ಷ್ಣ ಬಿಸಿಲಲ್ಲ, ಸಾಮಾನ್ಯ ಬಿಸಿಲಾದರೂ ಕೂಡ ಬಿಸಿಲಿಗೆ ಬಂದ ಶರೀರವನ್ನು ಒಡ್ಡಿ ಮಲಗುವುದು, ತುಂತುರು ಬಿಸಿಲು ಸಮಯ, ಒಂದು ಸಾಮಾನ್ಯ ಬಿಸಿಲು, ತೀಕ್ಷ್ಣ ಬಿಸಿಲ, ಅದಕ್ಕೆ ಮೈ ಒಡ್ಡೋದು. ಹೆಬ್ಬಾವು ಮೈ ಒಡ್ಡುತ್ತದೆ, ನಾಗರಹಾವು ಮೈ ಒಡ್ಡಿಕೊಳ್ಳುತ್ತದೆ, ಕೇರೆ ಹಾವು ಮೈ ಒಡ್ಡಿಕೊಳ್ಳುತ್ತದೆ. ನಮಗೆ ಅಂಥದ್ದು ಸಿಕ್ಕಿದೆ, ಆ ಸಂದರ್ಭಗಳಲ್ಲಿ ಸಿಕ್ಕಿದೆ. ನಾನು ಹೋಗಿ ಹೇಳುವಾಗ ಇದು ನೀವು ಹೀಗೆ ಮಾಡಿದ್ರೆ ಕೂಡ ಹಾವು ಅಲ್ಲಾಡುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ನಿದ್ದೆಯಲ್ಲಿ ಇರ್ತದೆ. ಆದರೆ ಉಳಿದವನಿಗೆ ಅದು ಗೊತ್ತಾಗುವುದಿಲ್ಲ. ಯಾಕೆ ಹೇಳಿ, ಇವುಗಳ ಕಣ್ಣುಗಳಿಗೆ ರೆಪ್ಪೆ ಇಲ್ಲ, ಮುಚ್ಚಲಿಕ್ಕಿಲ್ಲ. ಹಾವುಗಳು ಕಣ್ಣು ಮುಚ್ಚಲಿಕ್ಕಿಲ್ಲ. ಅದು ತೆರೆದರು ನಿದ್ದೆ ಮಾಡಿದ್ರು ಎಲ್ಲವೂ ಹೀಗೆ ದೃಷ್ಟಿಯಲ್ಲೇ ಇರ್ತದೆ. ಆದ್ರೆ ಅದಕ್ಕೆ ದೃಷ್ಟಿ ಕಾಣೋದಿಲ್ಲ. ಏನಾದ್ರೂ ಆದ್ರೆ ಕೂಡಲೇ ನಾಲಗೆಯನ್ನು ಕೂಡಲೇ ಹೊರಗೆ ಹಾಕ್ತದೆ. ಎಲ್ಲಾ ಹಾವುಗಳು ತನ್ನ ನಾಲಗೆಯನ್ನು ಹೊರಗೆ ಹಾಕಿ ಏನನ್ನ ಗ್ರಹಿಸಿಕೊಳ್ಳೋದು. ಬೇರೆ ಯಾವುದೇ ವಿಚಾರ ಅದಕ್ಕೆ ದ್ವೇಷ, ಕೋಪ ಅಂಥದ್ದು ಇಲ್ಲ. ಇನ್ನು ಕೆಲವು ಸಾಂದರ್ಭಿಕವಾಗಿ ಅದರಲ್ಲಿ ಸಾಮಾನ್ಯವಾಗಿ ನಾಗರ ಹಾವುಗಳು ಮಾತ್ರ ಹೆದರಿಕೊಂಡು ರಿಯಾಕ್ಟ್ ಮಾಡಲಿಕ್ಕೆ ಕಾದು ಕೂತುಕೊಳ್ಳೋದು. ಆ ಸಾಂದರ್ಭಿಕವಾಗಿ ಅವುಗಳು ಕೂತ್ಕೊಳ್ಳುತ್ತವೆ. ನೀವು ಕೋಲಲ್ಲಿ ಕುಟ್ಟಿದ್ದೀರಿ, ಏನಾದರೂ ಮಾಡಿ. ಮೊನ್ನೆ ಸಹ ಒಂದು ನನಗೆ ರಾತ್ರಿ ಹೋದದ್ದು ಹಾಗೆ ಆಗಿದೆ. 1-2-3 ತೆಂಗಿನಕಾಯಿ ಎಡೆಯಲ್ಲೇ ಕೂತ್ಕೊಂಡಿದ್ದೆ. ಇನ್ನು ಅದರಲ್ಲಿ ಕೂಡ ಹುಡುಗಿ ನಾಗರವ, ಹೆಣ್ಣು
ಹೆಣ್ಣು ಹಾವುಗಳು ಎಲ್ಲ ಜಾತಿಯಲ್ಲಿ ಹೆಣ್ಣು ಹಾವುಗಳು ಸ್ವಲ್ಪ ವೈಲೆಂಟ್ ಜಾಸ್ತಿ ಇರ್ತದೆ, ಸ್ವಲ್ಪ ರಿಯಾಕ್ಟ್ ಅದರದ್ದು ಜಾಸ್ತಿ ಇರ್ತದೆ, ಪ್ರಚೋದನೆ ಜಾಸ್ತಿ ಇರ್ತದೆ. ಇದರಲ್ಲಿ ಆದರೆ ಸ್ಪಷ್ಟ ಗೊತ್ತಾಗ್ತದೆ ನಮಗೆ ನಾಗರ ಹಾವುಗಳಲ್ಲಿ. ಇದು ಹುಡುಗಿ, ಇವರು ಗುರುತ ಸಿಕ್ಲಿಕ್ಕೆ ಬೇಕಾಗಿ ಒಂದು ಕೋಲಲ್ಲಿ ಅದನ್ನು ಡಿಸ್ಟರ್ಬ್ ಮಾಡಿದರು, ಕುಟ್ಟಿ ನೋಡಿದ್ರು ಏನಂತೇಳಿ. ರಟ್ಟಿನ ಬಾಕ್ಸಿನ ಎಡೆಯಲ್ಲಿ ವಸ್ತುಗಳಲ್ಲಿ ಇತ್ತು. ನೋಡುವಾಗ ಕುಟ್ಟಿ ಇದಾಗುವ ಹೊರಗೆ ಹೆದರಿತು, ಹೆಡೆ ಎತ್ತಿತ್ತು. ನಂತರ ಅದು ಹೆಡೆ ಇಳಿಸಲಿಲ್ಲ. ನಾನು ಹೋಗುವಲ್ಲಿವರೆಗೆ ಸಹ ಒಂದು ಜಾಗದಲ್ಲಿ ಓಪನ್ ಒಂದು ಕಿಚನ್ ಇದ್ದು ರ್ಯಾಕಿನ ಅಡಿಯಲ್ಲೇ ಕೂತ್ಕೊಂಡಿದ್ದೆ, ಹೆಡೆ ಇಳಿಸಲಿಲ್ಲ. ಯಾಕೆ ಅಷ್ಟು ಹೆದರಿಕೊಂಡೆ. ಇವರು ಆ ಕಡೆ ಈ ಕಡೆ ಎಲ್ಲ ಜನ ಸೇರಿದರು. ನೋಡಿ, ಅದರ ಸೂಚನೆಯಲ್ಲಿ ಅದರ ಸಂಜ್ಞೆಯಲ್ಲಿ ಗೊತ್ತಿರ್ತದೆ, ಇಲ್ಲಿ ಬೇರೆ ಜೀವಿಗಳು ಬಂದು ಸೇರಿದೆ, ನನಗೆ ಜೀವಕ್ಕೆ ತೊಂದರೆ ಉಂಟು. ಇಷ್ಟನ್ನು ಅದು ಗ್ರಹಿಸಿಕೊಂಡು ಅದು ರಿಯಾಕ್ಟ್ ಮಾಡಿಕೊಂಡು ನಿಂತಿತ್ತು. ಮತ್ತೆ ನಾವು ಹಿಡಿದು ಟಾಸ್ಕ್ ಮಾಡಿದೆವು, ತಂದೆವು. ಇದು ಒಂದು. ಇನ್ನು ಅವುಗಳು ಯಾವಾಗ ವೈಲೆಂಟ್ ಆಗಿರ್ಬೋದು, ಯಾವಾಗ ಪದೇ ಪದೇ ನಿಮ್ಮ ಮನೆಯ ಪರಿಸರದಲ್ಲಿ ಬರ್ಬೋದು, ಇದಕ್ಕೆ ಸಹ ಸಮಯ ಕಾಲ ಅವಕಾಶ ಇದೆ. ನೋಡಿ, ಇಷ್ಟರವರೆಗೆ ನಾನು ಒಂದು ಅವುಗಳ ಜೀವನ ಕ್ರಮ, ಸಾಮಾನ್ಯವಾಗಿ ನಾಗರ ಹಾವು ನಮಗೆ ಎಲ್ಲರಿಗೂ ಕಾಣುವಂಥದ್ದು, ಬಾಧಿಸುವಂಥದ್ದು, ತೊಂದರೆ ಕೊಡಲಿಕ್ಕೆ ಬರುವುದಂತ ಎರಡು ರೀತಿ ಉಂಟು. ಒಂದು ಪೂಜೆ ಉಂಟು, ಆರಾಧನೆ ಉಂಟು, ಒಂದು ಗೊಂದಲ ಉಂಟು. ಇವುಗಳ ಒಂದು ಜೀವನ ಹೇಳ್ತೇನೆ ನಾನು. ನಾಗರ ಹಾವು ತಾಯಿ ಮೊಟ್ಟೆ ಇಟ್ಟು ಹೋಗುವ ಅಲ್ಲಿಂದ ಆರಂಭ ಮಾಡ್ತಾನೆ. ತಾಯಿ ಮೊಟ್ಟೆ ಇಟ್ಟು ಹೊರಟು ಹೋಗ್ತಾಳೆ. ಒಂದು ದಿವಸ, ಒಂದು 4-5-6 ದಿವಸಗಳು, 7-8 ದಿವಸಗಳು ಶರೀರದ ಸುಸ್ತು ಆರಿಸುವಷ್ಟರವರೆಗೆ ಅವಳಲ್ಲಿ ಸ್ಟೇ ಇರ್ತಾಳೆ ಆ ಜಾಗದಲ್ಲಿ. ನಂತರ ಅವಳಿಗೆ ಗೊತ್ತಿರ್ತದೆ, ಆ ಮೊಟ್ಟೆ ಇಡುವ ಜಾಗವನ್ನು ಅವುಗಳು ಸ್ಪಷ್ಟವಾಗಿ ಹುಡುಕ್ತವೆ. ಇಲ್ಲಿ ನೀರುಗಳು ಏರದ ಜಾಗ, ನೀರು ಬಂದರೆ ಕೊಳೆತು ಹೋಗ್ತದೆ, ಅದಕ್ಕೆ ಅಂತ ಮಣ್ಣಿನ ಬಿಲಗಳು, ಇವುಗಳನ್ನು ಹುಡುಕಿ ಹೋಗಿ ಆರಾಮದಲ್ಲಿ ಅಲ್ಲಿ ಮೊಟ್ಟೆ ಇಟ್ಟು 1-6 ದಿವಸಗಳು ತಂಗಿ ಅಲ್ಲಿಂದ ಅವುಗಳು ಹೊರಟು ಹೋಗ್ತದೆ. ನಂತರ ಅವುಗಳಲ್ಲಿ ಇರುವುದಿಲ್ಲ. ಯಾಕೆ ಇರುವುದಿಲ್ಲ? ಅವುಗಳು ಮೊಟ್ಟೆ ಇಟ್ಟು ಯಾಕೆ ಅವುಗಳನ್ನು ಕಾಯುವುದಿಲ್ಲ? ಅಥವಾ ಕಾವು ಕೊಡುವ ಪ್ರಶ್ನೆ ಉಂಟಾ? ಇಲ್ಲ. ಸ್ವಜಾತಿ ಭಕ್ಷಕ ಆಗಿರ್ತದೆ. ಅವುಗಳು ಸ್ವಜಾತಿ ಭಕ್ಷಕ. ಅದಕ್ಕೋಸ್ಕರ ತನ್ನ ಮರಿಗಳಲ್ಲಿ ಹುಟ್ಟಿ ಹೊರಗೆ ಬಂದ ತಕ್ಷಣ ಅದು ತಿಂದು ಬಿಡ್ತದೆ. ಅದಕ್ಕೆ ಆಹಾರದ ತೀವ್ರತೆ ಬಾಧಿಸ್ತದೆ, ತಿಂತದೆ. ನೋಡಿ, ಪರಿಸರವೇ ಅದನ್ನು ನೈಸರ್ಗಿಕವಾಗಿ ಅದನ್ನು ನಿಸರ್ಗವೇ ದೂರ ಮಾಡಿ. ಯಾವ ಜೀವಿಗಳು ತಾಯಿ ಮಕ್ಕಳು ಒಟ್ಟಿಗೆ ಇದ್ರೆ ಈ ಒಂದು ವರ್ಗಗಳು ತಾಯಿ ಮಕ್ಕಳು ಒಟ್ಟಿಗೆ ಇಲ್ಲ, ಇರಲಿಕ್ಕೆ ಸಾಧ್ಯವೇ ಇಲ್ಲ, ಇರುವುದೂ ಇಲ್ಲ. ಆಯ್ತಾ? ಆದರೆ ಬಹಳ ಅಪೂರ್ವಗಳಲ್ಲಿ ಹೆಬ್ಬಾವುಗಳು, ಅವುಗಳು ಸಾಮಾನ್ಯವಾಗಿ ಒಂದೇ ಕಡೆಯಲ್ಲಿ ವಾಸ್ತವ ಇರೋದು. ಅಲ್ಲಿ ಮೊಟ್ಟೆ ಇಟ್ಟರೆ ಅಲ್ಲಿ ಈ ತಾಯಿ ಮೊಟ್ಟೆಯನ್ನು ರಕ್ಷಣೆ ಮಾಡೋದಲ್ಲ, ಆ ಜಾಗದಲ್ಲಿ ಸ್ಪೇಸ್ ಎಲ್ಲ ಇದ್ರೆ ಅಲ್ಲಿ ಮೊಟ್ಟೆ ಇಡಬಹುದು. ಈ ತಾಯಿ ಕೂಡ ಅಲ್ಲಿ ಇರಬಹುದು. ನಮಗೆ ಅಂಥದ್ದು ಸಿಕ್ಕಿದೆ. ವರ್ಷಗಟ್ಟಲೆ ಸಹ ಅಲ್ಲಿ ಇರ್ತದೆ, ಹೊರಟು ಹೋಗೋದಿಲ್ಲ. ಬೆಳೆದ ಮರಿಗಳು ಸುಮಾರು ಒಂದು 8 ಅಡಿ ಬೆಳೆದ ಮರಿಗಳು, ಒಂದು ತಾಯಿ, ಒಟ್ಟು 6 ಜನ ನಮಗೆ ಸಿಕ್ಕಿದ್ದು ನಮ್ಮ ದಾಖಲೆ. ಇದು ನಮ್ಮ ಉಳ್ಳಾಲ ವಲಯದಲ್ಲಿ 6 ಜನ ಒಟ್ಟಿಗೆ, 5 ಮಕ್ಕಳು, ಈ ಒಂದು ತಾಯಿ. ಎಲ್ಲ ಮರದ ಬೊಡ್ಡಗಳನ್ನು ಮಣ್ಣು ಸೇರಿಸಿ ಹಾಕಿದ್ರು. ದೊಡ್ಡ ಆಲದ ಮರದ ಬೇರು ಬುಡ ಮೈದಾನದ ಮಧ್ಯದಲ್ಲಿ ಜಾಗ ಲೆವೆಲ್ ಮಾಡಿ, ಇದನ್ನು ತೆಗಿಲಿಲ್ಲ. ನಂತರ ಕ್ರಮೇಣ ಯಾರೋ ಒಬ್ಬ ಬಂದು ಅದನ್ನು ಮತ್ತೆ ನೀವು ಅಲ್ಲಿಂದ ತೆರವು ಮಾಡಬೇಕು. ಆಗ JCB ಹಾಕುವಾಗ ಒಂದು ಹೆಬ್ಬಾವು ಕಂಡಿತು. ಕಾಲ್ ಬಂತು ನನಗೆ, ಬಂದು ಹೋಗಿ ಹೇಳಿದೆ JCB ಬೇರೆ ವೈಟ್ಲ ಅಪಜಿ. ಎಸ್, JCB ಹಾಕಿ ತೆರವು ಮಾಡ್ತಾ ನೋಡುವ ಇನ್ನೂ ರಾಶಿ ಉಂಟು. ಹಾಗೆ ನಮಗೆ ಒಂದು ಸಂದರ್ಭ ಹಾಗೆ ಸಿಕ್ಕಿತು. ಹಾಗೆ ಹೆಬ್ಬಾವುಗಳು ಸಾಮಾನ್ಯವಾಗಿ ಹಾಗೆ ಇರಬಹುದು, ಉಳಿದವುಗಳು ಇರುವುದಿಲ್ಲ. ಹಾಗೆ ಮರಿ ಸುಮಾರು 56-58 ದಿನಗಳಾಗುವಾಗ ಈ ಮೊಟ್ಟೆ ಒಡೆಯುತ್ತದೆ ಪರಿಸರದ ಬಿಸಿಗೆ. ಯಾಕೆ ಹೇಳಿ? ಅವುಗಳು ಶೀತ ರಕ್ತ ಪ್ರಾಣಿ, ವಾತಾವರಣದ ಬಿಸಿ ಅದಕ್ಕೆ ಜಾಸ್ತಿ ಬಿಸಿ ಸಾಕಾಗ್ತದೆ. ಆರಾಮದಲ್ಲಿ ಎಲ್ಲ ಮೊಟ್ಟೆಗಳು, ಒಂದು ಬಲಿಷ್ಠ ನಾಗರ ಹಾವು ಸುಮಾರು ಒಂದು 8, 10, 12, 13 ವರ್ಷಗಳು ಪ್ರಾಯದ ಅಂಥ ಒಂದು ಸ್ಥಿತಿಯಲ್ಲಿದ್ದರೆ, ಒಳ್ಳೆ ಮೇಟಿಂಗ್ ಕೂಡ ಆಗಿದ್ದರೆ ಸುಮಾರು 5-7 ಸಲ ಅದು ಮೇಟಿಂಗ್ ಆಗಬೇಕು, ಒಂದು ಹುಡುಗ. ಅಷ್ಟುಗಳು ಆಗಿ ಬಲಿಷ್ಠ ಆರೋಗ್ಯವಂತರಾದರೆ ಸುಮಾರು 35-40 ಮೊಟ್ಟೆಗಳ ಹತ್ತಿರ 40+ ಇಡುದು ಸಹ ಉಂಟು. ಸಾಮಾನ್ಯ ಅಂತ ಒಂದು 35 ಮೊಟ್ಟೆಗಳನ್ನು ಅದು ಇಟ್ಟಿರ್ತದೆ. ಹಾಗೆ ಅದನ್ನು ಲೆಕ್ಕ ನಾವು ಹೇಳಿದ್ರೆ ಸಹ ಕೂಡ ಇಷ್ಟೇ ಅಂತಲ್ಲ, ಅದರ ಆರೋಗ್ಯ ಅದರ ಪ್ರಾಯವನ್ನು ಅನುಸರಿಸಿ ವ್ಯತ್ಯಾಸ ಇರ್ತದೆ ಅದರಲ್ಲಿ. ಮೊಟ್ಟೆ ಇಟ್ಟು ಆ ತಾಯಿ ಅಲ್ಲಿಂದ ಹೊರಟು ಹೋಗ್ತದೆ. ಹೊರಟು ಹೋಗಿ ಅದೇ ಮೊಟ್ಟೆ ಮರಿ ಬಂದ ನಂತರ ಅವುಗಳು ಸಹ ಹಾಗೆ 10, 12, 13, 14 ದಿವಸಗಳ ತನಕ ಅವುಗಳ ಕಣ್ಣಿನ ಸಿಪ್ಪೆ ಎಲ್ಲ ಹೋಗ್ಬೇಕು, ಶರೀರದ ಸಿಪ್ಪೆ ಸುಲಿಬೇಕು. ಅವುಗಳು ಫಸ್ಟಿಗೆ ಅದು ಸಿಪ್ಪೆ ಸುಲಿ, ಆಗ ಅವುಗಳಿಗೆ ದೃಷ್ಟಿ ಗೋಚರ ಆಗ್ತದೆ. ಆ ಸಂದರ್ಭದಲ್ಲಿ ಅವುಗಳು ಯಾತ್ರೆಗೆ ಹೊರಡ್ತದೆ. ಯಾವಾಗ ಮನುಷ್ಯನನ್ನು ಅಥವಾ ಒಂದು ಜೀವಿಯನ್ನು ಅಟ್ಯಾಕ್ ಮಾಡಲಿಕ್ಕೆ, ಕಚ್ಚಲಿಕ್ಕೆ ಅದು ಪ್ರಚೋದನೆ ಆಗ್ತದೆ ಅಂತ ಹೇಳಿದ್ರೆ, ಸುಮಾರು ನನಗೆ ನನ್ನ ಪ್ರಾಯೋಗಿಕ ಒಂದು
ಇಲ್ಲಿ ಬೈಟ್ ಇದೆ ನನ್ನ ಹತ್ರ. ಇದು 13ನೇ ದಿವಸ ಬೈಟ್ ಮಾಡಿದ್ದು. ಇದು ನನ್ನ ಪ್ರಾಯೋಗ, ಇದು ಎಕ್ಸ್ಪೆರಿಮೆಂಟ್ ಬೈಟ್ ನಂದು. ಎಷ್ಟು ದಿವಸದಲ್ಲಿ ಅವುಗಳು ಜೋರು ಆಗ್ತವೆ, ಎಷ್ಟು ದಿವಸದಲ್ಲಿ ಕಚ್ಚಲಿಕ್ಕೆ ಅದು ಆರಂಭ ಮಾಡ್ತದೆ ಅನ್ನೋದನ್ನು ನನಗೆ ಗೊತ್ತಾದದಲ್ಲಿ 13ನೇ ದಿವಸ ನನ್ನ ಕೈಗೆ ಕಚ್ಚಿಕೊಟ್ಟಿದೆ. ಆದರೆ ಅಲ್ಲಿ ಕೂಡ ಅದಕ್ಕೆ ವಿಷ ಉಂಟು, ನಾನು ಸಾಯ್ತೇನೆ, ಎಲ್ಲ ಸಹ ಸ್ಪಷ್ಟತೆ. ಬಟ್ ಪ್ರಮಾಣ ತುಂಬ ತುಂಬ ಕಡಿಮೆ ಇರ್ತದೆ, ವಿಷದ ಪ್ರಮಾಣ ಕಡಿಮೆ ಇರ್ತದೆ. ಇಷ್ಟು ಒಂದು ವ್ಯತ್ಯಾಸ. ಅಲ್ಲಿಂದ ಅವುಗಳು ಯಾತ್ರೆ ಹೊರಡ್ತದೆ. ಹೊರಟ್ರೆ ಎಲ್ಲರೂ 8 ದಿಕ್ಕುಗಳಿಗೆ ಪಾಲಾಗಿ ಹೋದರು. ಸರಿ, ಒಡ ಹುಟ್ಟು ಸಹ ಗೊತ್ತಿಲ್ಲ, ಅಕ್ಕ ತಂಗಿ ಅಣ್ಣ ತಮ್ಮಿ ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸುಮಾರು 5.5-6 ವರ್ಷಗಳ ಹತ್ತಿರ ಆಗುವಾಗ ಅವುಗಳು ಅಡಲ್ಟ್ ವಯಸ್ಸಿಗೆ ಬಂದವು, ಇನ್ನು ಸಂತಾನೋತ್ಪತ್ತಿ ಆಗಬೇಕು. ಆಗ ಅದುಗಳು ಹೊರಡುವುದು, ಸೇರುವುದು ಒಂದು ಏರಿಯಾ, ಒಂದು ಗುಡ್ಡದ ಜಾಗ, ಪರಿಸರದ ಜಾಗ. ಅದು ಯಾರು ಹೇಳಿಕೊಡೋದು ಬೇಡ. ಅವುಗಳ ಪೂರ್ವಜರಲ್ಲಿ ಬಂದು ಮಿಲನ ಹೊಂದಿ ಹೋದ ಕಾಲಘಟ್ಟದಲ್ಲಿ ಆ ಜಾಗವನ್ನು ಇವುಗಳು ಆಯ್ಕೆ ಮಾಡ್ತವೆ. ಇಟ್ಸ್ ಕಾಲ್ಡ್ ಟೆರಿಟೋರಿಯಲ್. ಅವುಗಳದ್ದು ಒಂದು ಲಿವಿಂಗ್ ಝೋನ್ ಅಂತ ಇರ್ತದೆ. ಅಲ್ಲಿ ಅವುಗಳು ಪ್ರಚೋದನೆಗೊಳಗಾಗ್ತದೆ, ಆ ಏರಿಯಾವನ್ನು ಹೋಗಿ ಬಾಧಿಸ್ತದೆ. ಎಲ್ಲರೂ ಅಲ್ಲಿ ಹೋಗ್ಬೇಕಂತ ಇಲ್ಲ. ಇನ್ನು ಹತ್ತಿರದ ಪ್ರದೇಶದಲ್ಲಿ ಅವರಿಗೆ ಇನ್ನೊಂದು ಸ್ವಲ್ಪ ಬೇರೆ ಜಾಗ ಸಿಕ್ಕಿತ್ತು ಅಂತ ಹೇಳಿದ್ರೆ ಅವರು ಅಲ್ಲಿ ಹೋಗ್ಬೋದು, ಅಥವಾ ಇನ್ನೊಂದು ಜಾಗ. ಆದರೆ ಕೂಡ ಅವರು ಆ ಒಂದು ಭೂಮಿಯನ್ನು, ಆ ಒಂದು ಏರಿಯಾವನ್ನು ಪ್ರಚೋದನೆ ಆಗಬಹುದು, ತುಂಬ ಸಾಧ್ಯತೆಗಳಿದೆ, ಆಗ್ತಾ ಇದೆ. ಹಾಗೆ ಅಲ್ಲಿ ಹೋಗಿ ಒಂದು ಯಾವುದೋ ಒಂದು ಸಂಖ್ಯೆಗಳು, ಅದಿಷ್ಟೇ ಒಂದೇ ಗಂಡು ಒಂದೇ ಹೆಣ್ಣು ಬರಬೇಕಂತ ಇಲ್ಲ. ನೋಡಿ, ಇಲ್ಲಿ ಕೂಡ ಮನುಷ್ಯನ ಜಾತಿ ಏನು ಮಾಡ್ತದೆ, ಒಂದು ಮದುವೆ ಆಗಬೇಕಾದ್ರೆ ಹುಡುಗ ಹುಡುಕೋದು, ಹುಡುಗಿ ಹುಡುಕೋದು, ಆಯ್ಕೆ ಮಾಡಿಕೊಳ್ಳೋದು ಅಂತ ಒಂದು ಪ್ರಕ್ರಿಯೆ. ಮನುಷ್ಯ ಬುದ್ಧಿಜೀವಿ ಅಲ್ಲ, ಅವನಿಗೆ ಹೊಂದುವಂಥದ್ದು ಅಂತ. ಆದರೆ ಇಲ್ಲಿ ಏನು, ಯಾರು ಸಮರ್ಥರಿದ್ದಾರೆ ಅವರನ್ನು ಆಯ್ಕೆ ಮಾಡೋದು. ಇಲ್ಲಿ ಹುಡುಗ ಪೆಟ್ಟು ಮಾಡಬೇಕು, ಹುಡುಗಿ ಪೆಟ್ಟು ಮಾಡಬೇಕು. ಅವರವರು ಪೆಟ್ಟು ಮಾಡಿ ಅದರಲ್ಲಿ ಯಾರು ಉಳಿತಾರೆ ಅವರು ಒಂದು ಹುಡುಗನನ್ನು ಹುಡುಗಿಯನ್ನು ಅವರು ಆಯ್ಕೆ ಮಾಡಬೇಕು. ಉಳಿದವರು ಅಲ್ಲಿಂದ ಹೊರಟು ಹೋಗ್ಬೇಕು. ಅವರು ಇನ್ನೊಂದು ಜಾಗವನ್ನು ಆಯ್ಕೆ ಮಾಡಿಕೊಳ್ತಾರೆ ಅಲ್ಲಿಂದ. ಇವರು ಆ ಪ್ರದೇಶದಲ್ಲಿ ಇದ್ದುಕೊಂಡು ಸುಮಾರು 2 ತಿಂಗಳುಗಳ ಕಾಲ, ಸುಮಾರು 45-50-55 ದಿವಸಗಳ ಕಾಲ ಆ ಏರಿಯಾದಲ್ಲಿ ಇರ್ತದೆ. ಒಂದು ವೇಳೆ ನಿಮ್ಮ ಮನೆ ಅಲ್ಲಿ ಹತ್ತಿರದ ಪ್ರದೇಶದಲ್ಲಿ ಇದ್ದಿದ್ರೆ ಆಹಾರಕ್ಕೋಸ್ಕರ ಅಲ್ಲಿಗೆ ಪದೇ ಪದೇ ಬರ್ತದೆ. ಹಾವುಗಳು ಪದೇ ಪದೇ ಬರುವ ಒಂದು ಕಾಲಘಟ್ಟ ಅದಾಗಿರ್ತದೆ, ಹಸಿವಿರುತ್ತದೆ, ಅಲ್ಲಿ ಬಂದು ಆಹಾರ. ಇನ್ನು ಇವುಗಳು ಮಿಲನ ಹೊಂದಬೇಕಾದ್ರೆ ಕೂಡ ಇಬ್ಬರು ಸಹ ಸೇರಿ ಒಂದೇ ರೂಮಲ್ಲಿ ಒಂದೇ ಬಿಲದಲ್ಲಿ ಇರುವುದಿಲ್ಲ. ಹುಡುಗನ ಜಾಗ ಬೇರೆ, ಹುಡುಗಿಯ ಜಾಗ ಬೇರೆ. ಮರು ದಿವಸದ ಅವರ ಈ ಕಾಲಘಟ್ಟದಲ್ಲಿ ಬಂದು ಹತ್ತಿರ ಬಂದು ಸೇರೋದು, ಅದು ಒಂದು ಬೇರೆ ಒಂದು ಬಿಲ, ಅದನ್ನು ಆಯ್ಕೆ ಮಾಡಿರ್ತವೆ, ಅಲ್ಲಿ ಬಂದು ಸೇರೋದು. ಉಳಿದ ಜೀವಿಗಳಿಗೆ ಹಾಗಲ್ಲ, ಒಟ್ಟು ಗುಂಪಲ್ಲಿ ಇರ್ತದೆ, ಹಾಗೆಲ್ಲ ಇರ್ತದೆ. ಬಟ್ ಇವುಗಳು ಹಾಗೆ ರೆಸ್ಟ್ ಮಾಡೋದು ಬೇರೆ ಬೇರೆ ಜಾಗದಲ್ಲಿ, ಮಿಲನ ಮಾಡಲಿಕ್ಕೆ ಒಂದು ಜಾಗ. ಇನ್ನೂ ಕೂಡ ಉಂಟು ನೋಡಿ ಅಲ್ಲಿ ಸ್ಪಷ್ಟತೆ. ಇಬ್ಬರು ನಿಂತು ತಾಡನ ಮಾಡೋದು ನಾನು ನೋಡಿದ್ದೇನೆ, ಕೇರಿ ಒಟ್ಟಿಗೆ ನಾನು ನೋಡಿದ್ದೇನೆ, ಅವು ರಡ್ಡಲ ಎಡ್ಡಂತನ ಇದೆಲ್ಲ ಹೇಳಿಕೊಳ್ಳೋದೆಲ್ಲ ಉಂಟು. ಇಲ್ಲ, ಮೀಟಿಂಗ್ ಅಥವಾ ಮಿಲನ ಆಗಬೇಕಾದ್ರೆ ಅವುಗಳು ನೆಲದಲ್ಲಿ ಮಲಗಿದ ಕಂಡೀಷನಲ್ಲೇ ಇರಬೇಕು. ಇಬ್ಬರು ಟೆಸ್ಟ್ ಅಂತ ಹೇಳಿದ್ರೆ ಸುತ್ತು ಬಳಸಿಕೊಂಡೇ ಇರಬೇಕು. ಅವುಗಳಿಗೆ ಯಾಕೆ ಬೇರೆ ಯಾವುದೇ ಅಂಗಾಂಗಗಳು ಇಲ್ಲ, ಅದಕ್ಕೋಸ್ಕರ ಅವುಗಳು ಸುತ್ತು ಬಳಸಿಕೊಂಡು ಇರಬೇಕು. ಇದು ಇಷ್ಟು ಸ್ಪಷ್ಟತೆ ಅವುಗಳ ಮಿಲನ ಪ್ರಕ್ರಿಯೆ. ಇನ್ನು ಅದೇ ಹಂತದಲ್ಲಿ ಒಟ್ಟಿಗೆ ಬರುವಂಥದ್ದು ನಿಮ್ಮ ಇದು ಏನು ಹೇಳ್ತೇವೆ, ಕೇರೆ ಹೊಟ್ಟಿಗೆ ಅದು ಹುಟ್ಟಿದೆ. ನೀವು ಸಹ ಕೇಳಿದಿರ್ಬೋದು, ಕೇರೆ ಹೊಟ್ಟಿಗೆ. ಅವು ಕೇರಿಗೆ ಹುಟ್ಟಿನ ಎಂಜಿನ, ಅವು ಕಪ್ಪು ಉಂಟು, ಕಡು ಬಣ್ಣ ಇದೆ, ಕಪ್ಪು ಇದೆ, ಅದು ಕೇರಿಗೆ ಹುಟ್ಟಿನ. ನಾವು ಒಂದು ಚೂರು ಕೂಡ ಆಲೋಚನೆಯನ್ನು ಮಾಡಲಿಲ್ಲ, ನಮ್ಮ ಬಂಧುಗಳು ಸಹ ನಮ್ಮ ಜನಗಳು ಸಹ ತಿಳ್ಕೊ ಇಲ್ಲ ಅದು ಕೇರೆಗೆ ಹುಟ್ಟಿನ. ಯಾಕೆ ಹಾಗೆ ಹೇಳಿದ್ರು? ವರ್ಣ ನೋಡಿ. ನಾಗರ ಹಾವು ಹಳದಿ ವರ್ಣದಲ್ಲೇ ಇರಬೇಕು, ಚಿನ್ನದ ವರ್ಣದಲ್ಲೇ ಇರಬೇಕಂತ ಯಾರು ಹೇಳಿದ್ದು? ಗೊತ್ತಿಲ್ಲ. ತಿಳ್ಕೊಂಡು ಬಂದದ್ದು ನಾವು ಅದು ಹಾಗೆ ಇರಬೇಕು. ಶುದ್ಧ ತಪ್ಪು. ಸುಮಾರು ದಕ್ಷಿಣ ಭಾರತದಲ್ಲಿ 13 ವರ್ಣಗಳನ್ನು ಮೀರಿಸಿ ನಾಗರ ಹಾವುಗಳಿದ್ದಾವೆ. ಕಪ್ಪು ಕರಿವರ್ಣದಿಂದ ಹಿಡಿದು ಇನ್ನು ಹಳದಿವರೆಗೆ ಸಹ ಇದೆ. ಆದರೆ ತೀಕ್ಷ್ಣ ಸ್ವರೂಪದ ಕರಿವರ್ಣ ನಮ್ಮಲ್ಲಿ ಕಮ್ಮಿ, ಒಂಥರ ಗ್ರೇ ಕಲರ್, ಡಾರ್ಕ್ ಗ್ರೇ ಕಲರ್ ಅಲ್ಲಿ ಬರ್ತದೆ. ಇಷ್ಟನ್ನು ನಮ್ಮಲ್ಲಿ ಬಣ್ಣಗಳನ್ನು ಕಾಣಬಹುದು. ಅದೇ ಉತ್ತರ ಭಾರತ ಸೈಡ್ಗೆಲ್ಲ ಇನ್ನು ನಾವು ಹೋಗುದಿದ್ರೆ ಅಲ್ಲಿ ಕಡು ಕೆಂಪು ವರ್ಣದ್ದು, ಕಪ್ಪು ಕರಿ ಕಪ್ಪು, ಬರೀ ನಾಗರ ಹಾವುಗಳು ಮಾತ್ರ. ಇನ್ನು ಕರಿವರ್ಣ ಇರುವುದು ಕರಿನಾಗರ, ಕೃಷ್ಣ ಸರ್ಪ, ಕಾಳಿಂಗ ಸರ್ಪನಿಗೆ ಮಾತ್ರ. ಆದರೆ ಅವುಗಳು ಗಾತ್ರದಲ್ಲಿ ತುಂಬ ದೊಡ್ಡದಿರ್ತದೆ, ಅವುಗಳ ಶರೀರದಲ್ಲಿ ಬ್ಯಾಂಡ್ ಇರುತ್ತದೆ. ಇನ್ನು ಕೂಡ ವಾಸ್ತವ್ಯ ಕೂಡ ಈ ಹಾವಿನದ್ದು ನಮ್ಮ ದಕ್ಷಿಣ ಕರಾವಳಿ ತೀರದಲ್ಲಿ ಕಾಳಿಂಗಗಳು ಬದುಕುವುದೇ ಇಲ್ಲ. ಯಾಕೆ? ಅವುಗಳು ಉಷ್ಣವಲಯದಿಂದ, ಇದು ಉಷ್ಣವಲಯ ನಮ್ಮದು, ಅವು ಶೀತವಲಯಗಳಲ್ಲಿ ಅತ್ಯಂತ ಶೀತ ಅಲ್ಲ, ಆದರೆ ಕೂಡ ಸುಮಾರು ಒಂದು 22-24 ಡಿಗ್ರಿ 25 ಡಿಗ್ರಿಗಿಂತ ಕಡಿಮೆ ವಾತಾವರಣದಲ್ಲಿ ಮಾತ್ರ
ಇರಲು ಇಚ್ಛೆ ಮಾಡ್ತದೆ, ಅಲ್ಲಿ ಬದುಕ್ತದೆ ಆರಾಮವಾಗಿ. ಇಲ್ಲಿ ನಾವು ಬಂದರೆ ಎಂಕ್ಲ ಮಲಟ್ಟು ಕಾಳಿಂಗ ಉಂಡು, ಸುಮ್ಮನೆ ಎಂತೆಲ್ಲ ನಾವು ಅಪಪ್ರಚಾರ ಮಾಡಿಕೊಳ್ಳೋದು ಅವು ನೋಡಿದವೆಲ್ಲ. ಇನ್ನು ಕೆಲವರು ಹೇಳಿದ್ರೆ ನಮ್ಮಲ್ಲಿ ಪಂಜು ಭಾರಿ ಪ್ರಾಯದ ಉಂಡು ಗಡ್ಡ ಮೀಸೆ ಬೈದಲ್ಲ, ನನಗೆ ಗಡ್ಡ ಮೀಸೆ ಬರ್ಬೋದು ಹೊರತು ಹಾವಿಗೆ ಗಡ್ಡ ಮೀಸೆ ಬಂದಿದೆ ಅಂತ ಹೇಳಿಕೊಂಡು ಹೇಳುವವರು ಕೂಡ ನನ್ನಲ್ಲಿ ಹೇಳಿದವರಿದ್ದಾರೆ. ಅವು ಏರೆಗಳ ತೂರತೆ ಕುಜಿ ಮತ್ತೆ ಹೇಗೆ ಬಂಡೇನೆ ಯಾರಿಗೆ ಕಾಣಲಿಕ್ಕೆ ಸಿಕ್ಕದಿದ್ರೆ ನೋಡಿ, ಈ ಕಲ್ಪನೆಗಳು ಈ ಭ್ರಮೆಗಳಲ್ಲಿ ನಮ್ಮನ್ನು ಸಿಕ್ಕಿಸಿ ನೆಕ್ಸ್ಟ್ ಜನರೇಷನ್ ಅನ್ನು ನಾವು ಮೋಸ ಮಾಡೋದು ಶುದ್ಧ ತಪ್ಪು. ಇಲ್ಲ ಅಂಥದ್ದು ಗಡ್ಡ ಜುಟ್ಟು ಬಂದುಕೊಂಡು ಇಲ್ಲವೇ ಇಲ್ಲ. ಅದು ಮ್ಯಾಕ್ಸಿಮಮ್ ಪರಿಸರದಲ್ಲಿದ್ದರೆ ಒಂದು 22-24 ವರ್ಷಗಳು ಬದುಕಬಹುದು. ಇನ್ನು ಅಲ್ಲಿ ಕೂಡ ಅವುಗಳ ಬಹಳ ದುರಂತದ ದಿವಸ ಯಾವುದು ಅಂದರೆ ಸಿಪ್ಪೆ, ಸ್ಕಿನ್ ಶೆಡ್ ಟೈಮ್. ಆಗ ಅವುಗಳಿಗೆ ಕಣ್ಣು ಕಾಣೋದಿಲ್ಲ. ಕಣ್ಣು ಕಂಡ್ರೆ ಕೂಡ ಅವುಗಳಿಗೆ ನೆರಳು ಸ್ವರೂಪ ಮಾತ್ರ ಕಾಣೋದು. ಸರಿ, ಅಲ್ಲಿ ಕೂಡ ನಾವು ಹೇಳಿದ್ದೇವೆ ನೆರಳು ಬೀಳಬಾರದು ಹಾವಿಗೆ. ಯಾಕೆ ನೆರಳು ಬೀಳಬಾರ್ದಂತ? ಅವುಗಳಿಗೆ ಕಾಣೋದೇ ನೆರಳು. ಸರಿ, ವರ್ಣ ಕಾಣೋದಿಲ್ಲ, ಬಣ್ಣ ಕಾಣೋದಿಲ್ಲ, ಅಂತರ ಕಾಣೋದಿಲ್ಲ. ಇನ್ನು ನಾವು ಇಷ್ಟೇ ದೂರ ಇದ್ದೇವೆ ಅದು ಕೂಡ ಗೊತ್ತಿಲ್ಲ. ಆದುದರಿಂದ ನಾವುಗಳು ಹಾವುಗಳಿಂದ ಯಾವಾಗಲೂ ಸೇಫ್ ಇರ್ತೇವೆ. ಯಾಕೆ, ಈಗ ನೀವು ನನ್ನಿಂದ ಒಂದು 3 ಫೀಟ್ ದೂರ ಇದ್ದೀರಿ, ಹಾವು ಇಲ್ಲಿ ಉಂಟು, ಅದಕ್ಕೆ ನೀವು 3 ಫೀಟಲ್ಲೇ ಇದ್ದೀರಂತ ಅದಕ್ಕೆ ಗೊತ್ತಿಲ್ಲ. ನಾನು ಈಗ ಒಂದು ಹಾರಿದ್ರೆ 3 ಫೀಟ್ ಎಟಕ್ಬಹುದು, ಅದಕ್ಕೆ ಗೊತ್ತಿಲ್ಲ. ನನ್ನ ಎದುರು ಯಾವುದೋ ಒಂದು ಜೀವಿ ಉಂಟಂತ ಅದಕ್ಕೆ ಗೊತ್ತುಂಟು, ಆದರೆ ಇಷ್ಟೇ ದೂರ ಅಂತ ಗೊತ್ತಿಲ್ಲ. ಅದು ನಾವು ಸೇಫ್ ಇರ್ತೇವೆ. ಇಷ್ಟು ಇವುಗಳ ಒಂದು ನೈಸರ್ಗಿಕ ಗುಣಗಳು. ಅಲ್ಲಿಂದ ಸಂತಾನ ಆಗ್ತದೆ, ಮತ್ತೆ ಪುನಃ ಅಲ್ಲಿಂದ ಹೊರಟೋಗ್ತದೆ. ಇನ್ನೀಗ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ ಈ ತಿಂಗಳುಗಳು ಮಿಲನ ಕ್ರಿಯೆ. ಈಗ ಅವುಗಳು ತನ್ನ ಸಂಗಾತಿಯನ್ನು ಆಯ್ಕೆ ಮಾಡೋದು, ಹುಡುಕುವುದು, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಿಮಗೆ ಸಿಕ್ಕುವುದು, ಮನೆಗಳಲ್ಲಿ ಬಂದು ಕಾದು ಕೂತುಕೊಳ್ಳೋದು ಆಹಾರಕ್ಕೋಸ್ಕರ ಮಾತ್ರ. ನಿಮ್ಮ ಮೇಲೆ ದ್ವೇಷದಲ್ಲೆಲ್ಲ. ಯಾವಾಗ ನನಗೆ ಇವ ಅಲ್ಲಿಂದ ಹೋದ ನಾನು ತಿಂದೆ, ಇಷ್ಟಕ್ಕೆ ಕಾಯ್ತದೆ. ಸರ್, ಹಾಗಿದ್ರೆ ನೀವು ಒಂದು 2-3 ಮಿತ್ಗಳನ್ನು ಈಗ ಡಿಬಂಕ್ ಮಾಡಿದ್ರಿ. ಒಂದು ಹಾವಿನ ದ್ವೇಷ 12 ವರ್ಷ ಹೇಳುವಂಥದ್ದು ಸುಳ್ಳು ಅಂತ ನೀವು ಹೇಳಿಕೊಟ್ರಿ. ಇನ್ನೊಂದು ಹಾವು ಹೆಡೆ ಎತ್ತುವಂಥದ್ದು ಏನಿದ್ರು ಕೂಡ ತನ್ನ ಆತ್ಮರಕ್ಷಣೆಗೆ ಮಾತ್ರ ಹೇಳುವುದನ್ನು ನೀವು ಸ್ಪಷ್ಟಪಡಿಸಿದ್ರಿ. ಖಂಡಿತ. ಈಗ ಇನ್ನೊಂದು ಕಡೆ ನೋಡಿದರೆ ಬಹಳಷ್ಟು ಕಡೆಯಲ್ಲಿ ಈ ಹಾವಿನ ದ್ವೇಷ 12 ವರ್ಷ ಹೇಳುವಂಥ ಸ್ಟೇಟ್ಮೆಂಟನ್ನು ಇಟ್ಕೊಂಡೆ ಈ ನಾಗಿಣಿಯ ರೂಪವನ್ನು ಕೊಟ್ಟುಕೊಂಡು ಧಾರಾವಾಹಿಯಲ್ಲೆಲ್ಲ ನಾವು ಮಾಡುವಂಥದ್ದು ನೋಡಿದ್ದೇವೆ. ಈ ರೀತಿ ಎಲ್ಲ ನೋಡ್ತೇವೆ. ತಮ್ಮ ಪ್ರಕಾರ ನಾಗಿಣಿ ಹೇಳುವಂಥ ಒಂದು ಕಲ್ಪನೆ ಏನಿದೆಯೋ ಅದು ಎಷ್ಟು ಸತ್ಯ, ಎಷ್ಟು ಮಿಥ್ಯ? ಈಗ ನಾನು ಜೈವಿಕ ಜೀವಿಯ ಸ್ವರೂಪವನ್ನು ಹೇಳಿದ್ದೇನೆ ಹೊರತು, ಇನ್ನೀಗ ನಾವು ಈ ಕಡೆಗೆ ಬರುವ ಈ ಆರಾಧನೆ ಮತ್ತು ನಮ್ಮ ಕಲ್ಪನೆ ಮತ್ತು ಪುರಾಣಗಳು ಇಂಥ ವಿಚಾರಗಳೆಲ್ಲ ಇನ್ನು ಬಹಳಷ್ಟು ಹೊಂದಿಕೊಂಡು ಅದಕ್ಕೆ ಪೂರಕವಾಗಿದೆ. ಈಗ ನೀವು ಕೇಳಿದ ಪ್ರಶ್ನೆ, ನಾಗಿಣಿ ಇದ್ದಾಳ? ಹೆಣ್ಣನ್ನು ನಾಗಿಣಿ ಅಂತ ಅರ್ಥೈಸಿಕೊಂಡಿದ್ದಾರೆ, ಹೆಣ್ಣು ನಾಗಿಣಿ ಅಂತ ಹೇಳಿ. ಇಲ್ಲಿ ಇಷ್ಟು ಸ್ಪಷ್ಟ ಆಗ್ತದೆ. ಬಹಳ ಬಹಳ ಪುರಾತನ ಕಾಲಘಟ್ಟಗಳಲ್ಲಿ ಹಾವುಗಳು ತನ್ನ ಶರೀರ ಸ್ವರೂಪವನ್ನು ಬದಲು ಮಾಡಿಕೊಳ್ಳುವುದು. ಇವತ್ತು ಕೂಡ ನೋಡಿ, ಸರ್ಪ ಅಂದ್ರೆ ಏನರ್ಥ? ಸ್ವರೂಪವನ್ನು ಬದಲು ಮಾಡಿಕೊಳ್ಳುವುದೇ ಸರ್ಪ. ಈ 2 ವಿನ್ಯಾಸಗಳಿಗೆ, ಕಾಳಿಂಗ ಸರ್ಪ ಮತ್ತು ನಾಗರಹಾವು, ಇದನ್ನು ಎರಡನ್ನು ಮಾತ್ರ ನಾವು ಸರ್ಪ ಜಾತಿಗೆ ಹೇಳಿದ್ದೇವೆ, ಸರ್ಪ ಅಂತ ಹೆಸರಿಟ್ಟಿದ್ದೇವೆ. ಸ್ವರೂಪವನ್ನು ಬದಲು ಮಾಡೋದು ಅವು 2ಗಳು ಮಾತ್ರ. ಉಳಿದನ್ನು ಯಾವುದೇ ಹಾವುಗಳು ಸ್ವರೂಪವನ್ನು ಬದಲು ಮಾಡುವುದಿಲ್ಲ. ಇದರಲ್ಲಿ ನಾಗರಹಾವಲ್ಲಿ ಗಂಡು ಮತ್ತು ಹೆಣ್ಣು 2 ಇದ್ದಾವೆ. ಇನ್ನು ಕಾಳಿಂಗಕ್ಕೆ ಹೋದ್ರೆ ಅಲ್ಲಿ ಕೂಡ ಅವುಗಳು 2 ಇದ್ದಾವೆ. ಸಂತಾನೋತ್ಪತ್ತಿ ಆಗಬೇಕು, ಇಲ್ಲಿ ಕೂಡ ಸಂತಾನೋತ್ಪತ್ತಿ ಆಗಬೇಕು. ಪುರಾಣ ಕಾಲಘಟ್ಟಗಳಲ್ಲಿ ಇನ್ನು ನಾಗಮಣಿ ಇತ್ತು. ಅವುಗಳು ಈಗ ನಮ್ಮವರ ಪ್ರತೀತಿ ಏನಂತ ಹೇಳಿದ್ರೆ, ಅದನ್ನು ನೀರು ಕುಡಿಯುವಾಗ ಅಥವಾ ಜಲಕ್ರೀಡೆ ಆಡುವಾಗ ಅದು ಒದ್ದೆ ಆಗಬಾರದು, ಅದನ್ನು ಮೇಲೆ ಇಟ್ಟು ಅದು ನೀರಿಗೆ ಇಳಿಯುತ್ತದೆ. ಇಂಥದ್ದನ್ನೆಲ್ಲವನ್ನೆಲ್ಲ ನಾವು ತುಂಬ ಕೇಳಿ ತಿಳ್ಕೊಂಡಿದೆ. ಇದನ್ನು ನಮ್ಮ ಕಾಲ್ಪನಿಕ ಕಥೆಗಳಲ್ಲಿ ಉಪಯೋಗ ಮಾಡುವಾಗ ಇಂಥ ಒಂದು ಕಟ್ಟುಕತೆ, ಕಳ್ಳ ಕಥೆಗಳನ್ನು ನಾವು ಉಪಯೋಗ ಮಾಡಿಕೊಂಡಿದ್ದೇವೆ. ಇದು ಯಾಕೆ? ನನ್ನ ಸಂಪಾದನೆಗೆ. ಸರಿ, ನಾನು ಧಾರಾವಾಹಿ ಮಾಡೋದು, ನಾನು ಅದರಲ್ಲಿ ಅಭಿನಯ, ನನ್ನ ಸಂಪಾದನೆ. ಜನಗಳನ್ನು ಒಂದು ಆ ಪುರಾಣ ಭಾಗದ ನಂಬಿಕೆಯಲ್ಲಿ ಮಾತ್ರ ಮಾಡಿ ಇಟ್ಟದ್ದು. ನಿಜ ಸ್ವರೂಪದಲ್ಲಿ ಏನಂತ ಕೇಳಿದ್ರೆ ಆ ಬರೆದ ಕಥೆಗಾರನಿಗೆ ಸಹ ಗೊತ್ತಿರ್ಲಿಕ್ಕಿಲ್ಲ, ಅದು ಏನಂತ ಗೊತ್ತಿಲ್ಲ. ಎಲ್ಲರೂ ಅದನ್ನು ಒಪ್ಪಿಕೊಂಡು ಅದನ್ನು ಅಲೌಡ್ ಮಾಡಿದ್ದಾರೆ. ನಾನು ಹೇಳುವುದು, ಇದನ್ನು ನಾವು ಮೊದಲು ನಿಷೇಧ ಕೂಡ ಮಾಡಬೇಕು. ಇಂಥ ಸುಳ್ಳು ಕಲ್ಪನೆಗಳನ್ನು ಮಾಡೋದು, ನಂಬಿಕೆ ಮತ್ತು ಆರಾಧನೆ, ಅದಕ್ಕೆ ಯಾರೂ ತೊಂದರೆ ಮಾಡಬಾರದು. ಸರಿ, ಯಾವುದೋ ಒಂದು ವ್ಯಕ್ತಿಗೆ ಒಂದು ಇರುವೆ ಇಷ್ಟ ಆಗಿರ್ಬೋದು, ಇರುವೆಯನ್ನು ಆರಾಧನೆ ಮಾಡ್ತೇನೆ ನಾನು, ಎಸ್, ಎಲ್ಲ ಉಡ್ಡೆ, ಅದಕ್ಕೆ ನೀವು ಅವನಿಗೆ ಅವಕಾಶ ಕೊಡಿ. ಅವನಿಗೆ ಆ ಇರುವೆ ಕೂಡ ಒಂದು ಶ್ರೇಷ್ಠ ಕಂಡಿರ್ಬೋದು, ತಪ್ಪಲ್ಲ. ಆದರೆ ಅಪಪ್ರಚಾರ ಮತ್ತು ಆ ಅಜ್ಞಾನದ ವಿಚಾರಗಳುಂಟು ನೋಡಿ, ಅದು ತಪ್ಪು. ಹಾವನ್ನು ಆರಾಧನೆ ಮಾಡಿ, ತಪ್ಪಲ್ಲ.
ಒಂದು ಹುಲಿಯನ್ನೇ ಆರಾಧನೆ ಮಾಡಿ, ದೇವಿ ಹುಲಿ ಮೇಲೆ ಕೂತ್ಕೊಂಡಿದ್ದಾಳೆ. ಈಗ ನಾವು ಈ ಪುರಾಣ ಭಾಗಗಳಲ್ಲಿ ಬರೋ ಸಿಂಹದ ಮೇಲೆ ಕೂತ್ಕೊಂಡಿದ್ದಾಳೆ. ಇನ್ನು ಅವುಗಳೆಲ್ಲವೂ ಮಾಂಸಾಹಾರಿ ಪ್ರಾಣಿಗಳು, ಕ್ರೂರ ಪ್ರಾಣಿಗಳು. ಏನು ತೋರಿಸಿದ್ದಾರೆ? ಆ ಕ್ರೂರ ಪ್ರಾಣಿಗಳು ಕೂಡ ದೇವರ ಶಕ್ತಿಯಲ್ಲಿ ಸಾಧು, ಅವುಗಳನ್ನೇನು ಮಾಡೋದಿಲ್ಲ, ಇಂಥದೆಲ್ಲ ಇಟ್ಟುಕೊಂಡಿದ್ದಾರೆ. ಹಾವುಗಳನ್ನು ಶರೀರದಲ್ಲಿ ಉಪಯೋಗ ಮಾಡಿದ್ದಾರೆ, ಕುತ್ತಿಗೆಯಲ್ಲಿ ಕಟ್ಟಿಕೊಂಡಿದ್ದಾರೆ. ನಮ್ಮ ಪುರಾಣ ಭಾಗದ ಇದರಲ್ಲೆಲ್ಲ ಏನು ತಪ್ಪಲ್ಲ. ಯಾಕೆ ಹೀಗೆ ಆಗಿದೆ ಅಂತೆ ಆ ಕಾಲದಲ್ಲಿ. ಅದನ್ನು ಇವತ್ತು ಮನುಷ್ಯ ಕಳ್ಳತನ ಮಾಡಿ ಅದನ್ನು ಸುಳ್ಳು ಹೇಳಿ ಅಪಪ್ರಚಾರ ಮಾಡುವುದು ಅಪರಾಧ. ಇದು ಅಪರಾಧ ಆಗ್ತದೆ. ಯಾಕೆಂತ ಒಂದು ಹಾವನ್ನು ಹಿಡಿದು ಕೊಂದು ಹಾಕಿ ನೀವು ಸಿಕ್ಕಿಬಿದ್ದರೆ ಕೂಡ ಅಪರಾಧವೇ. ವನ್ಯಜೀವಿಗಳನ್ನು ಯಾರನ್ನು ಕೊಲ್ಲುವ ಹಾಗಿಲ್ಲ. 7 ವರ್ಷದ ಸಜ್ಜೆ ನಿಮಗೆ ಕನಿಷ್ಠಾವಧಿಯಲ್ಲಿ ಇರ್ತದೆ. ಇಂಥದನ್ನೆಲ್ಲ ಬಹಳಷ್ಟು ನಾವು ಸ್ಟ್ರಿಕ್ಟ್ ಮಾಡಿಕೊಂಡಿದ್ದೇವೆ. ಈಗ ನಾನು ಹೇಳುದು, ಇಂಥ ಈ ಸುಳ್ಳು ಕಥೆಗಳನ್ನು ಹೇಳದಲ್ಲಿ ಸಮಾಜದ ಜನಾಂಗಗಳನ್ನು ಇದು ತಪ್ಪು ದಾರಿಗೆ ಕೊಂಡೊಯ್ಯುವಾಗ ಅದನ್ನು ನಿಷೇಧ ಮಾಡಬೇಕು. ಇದು ತಪ್ಪು. ಆರಾಧನೆ ಮಾಡುವವನ ಭಾವ ಬೇರೆ ಇರ್ತದೆ, ಅವನಿಗೆ ಭಯಭಕ್ತಿಗಳಿರುತ್ತದೆ. ಅವ ಆರಾಧನೆ ಮಾಡಿಕೊಳ್ಳಿ, ಯಾವ ಸ್ಥಿತಿಯಲ್ಲಿ ಸಹ ಆರಾಧನೆ ಮಾಡಿಕೊಳ್ಳಿ. ಆದರೆ ಇದನ್ನು ಕಮರ್ಷಿಯಲ್ ಆಗಿ ಉಪಯೋಗ ಮಾಡುವುದು, ಈ ಸುಳ್ಳು ಸೂಚನೆಗಳನ್ನು ಕೊಡೋದು, ಅದರಲ್ಲಿ ನಿಲ್ಲಬೇಕು. ಇದು ನಾನು ಅದಕ್ಕೆ ತುಂಬ ವಿರೋಧಿ ಇದ್ದೇನೆ. ಸರಿ ಸರಿ. ಇದೇ ರೀತಿ ನಾವೇನಾದ್ರು ನೋಡಿದ್ರೆ, ಈಗ ನೀವು ಫುಲ್ ಟೈಮ್ ಆಗಿ ಇದರ ಯಾವುದು ಈ ಹಾವುಗಳ ರಕ್ಷಣೆಗೆ, ಉರಗಜೀವಿಗಳ ರಕ್ಷಣೆಗೆ ಅಂತ ಇರುವವರು, ನಿಮಗೆ ಬೆಳಿಗ್ಗೆ ರಾತ್ರಿ ಅಂತ ಇಲ್ಲದೆ ಫೋನ್ ಬರ್ತದೆ, ನೀವು ಆಗ ಹೋಗ್ಬೇಕಾಗ್ತದೆ. ಹೌದು. ಇವತ್ತಿನ ತನಕ ಉರಗಗಳನ್ನ ರಕ್ಷಣೆ ಮಾಡಬೇಕಾದ್ರೆ ನಿಮಗೆ ಕಚ್ಚಿದಂತ ಪರಿಸ್ಥಿತಿ ಬಂದಿದೆಯಾ? ಹೇಗೆ? ಖಂಡಿತ ಬಂದಿದೆ, ಬಂದೇ ಬರ್ತದೆ. ನಾವು ಯಾವುದೇ ಒಂದು ಕ್ಷೇತ್ರಗಳಲ್ಲಿ ಇಳಿದು ಕೆಲಸ ಮಾಡಬೇಕಾದ್ರೆ ಅದರದೇ ಆದ ಬಾಧ್ಯತೆಗಳನ್ನು ಕೂಡ ಹೊಂದಿರ್ತೇವೆ. ಅದಕ್ಕೆ ನಾವು ಸಿದ್ಧರಿರಲೇಬೇಕಾಗ್ತದೆ. ನನಗೆ ಅತ್ಯಂತ ತೀಕ್ಷ್ಣ ಸ್ವರೂಪದಲ್ಲಿ ಬಾಧಿಸಿದ್ದು ಸುಮಾರು ಈಗ 9 ವರ್ಷಗಳು ಕಳೆಯಿತು. 13 ವರ್ಷದ ಒಂದು ಹೆಣ್ಣಾವು. ಅದು ಕೂಡ ಮಧ್ಯಾಹ್ನ ನಾವು ಹೋಗಿ ಅಲ್ಲಿ ಆ ಜಾಗವನ್ನು ಟ್ರೇಸ್ ಮಾಡಿ, ಇದು ಮತ್ತೆ ಪುನಃ ಭೂಮಿಯ ಅಡಿಯಲ್ಲೇ ಬಿಲದ ಒಳಗೆ ಹೋಗಿತ್ತು. ಅಲ್ಲಿ ಕೋಳಿದ್ದು ಗೂಡನ್ನು ಮೇಲೆ ಇಟ್ಟಿದ್ರು, ಅಡಿಯಲ್ಲಿ ಜಾಗ ಇರಲಿಲ್ಲ. ಸಂಜೆ ಮತ್ತೆ ಪುನಃ ನೋಡೋದು ಅಲ್ಲೇ ತಲೆ ಹಾಕ್ತಿತ್ತು. ಹಾಗೆ ನಾವು ಹೋಗಿ ಮತ್ತೆ ಗೂಡನ್ನೆಲ್ಲ ಅಲ್ಲಿಂದ ಶಿಫ್ಟ್ ಮಾಡಿ ಕಟ್ಟಿಂಗ್ ಮಾಡಿ ತೆಗೆದೆವು. ನೋಡಿ, ಈ ಕಟ್ಟಿಂಗ್ ಮಾಡಿದಾಗ ಅಥವಾ ನಾವಲ್ಲಿ ಮಾಡಿದ ಅಷ್ಟು ಕೆಲಸಗಳು ಅದಕ್ಕೆ ತುಂಬ ಗಡಿಬಿಡಿಯಾಗಿದೆ, ಹೆದರಿಕೆ ಆಗಿದೆ. ಅದು ವೈಲೆಂಟ್ ಅಲ್ಲೇ ಇತ್ತು. ಹುಡುಗಿ ಆದದ್ದಕ್ಕೆ ಇನ್ನೂ ಸಹ ತೀಕ್ಷ್ಣ ಸ್ವರೂಪದಲ್ಲಿತ್ತು ಅದು. ನನಗೆ ಆಗ ಕೂಡ ಅದರದ್ದು ಅಷ್ಟು ಮಾಹಿತಿ ಕೂಡ ಇಲ್ಲ ಆ ಕಾಲಘಟ್ಟದಲ್ಲಿ. ಸುಮಾರು ಒಂದು 13 ವರ್ಷವನ್ನು ಸೂಚಿಸ್ತದೆ. ಈಗ ನಾನೆಲ್ಲ ನೋಡಿ ಗಮನಿಸಿ, ಈಗ ಕೂಡ ನನಗೆ ಅವಳದ್ದು ಆ ಫೋಟೋ ಎಲ್ಲ ಇಟ್ಟುಕೊಂಡಿದ್ದೇನೆ, ವಿಡಿಯೋ ಎಲ್ಲ ಇಟ್ಟುಕೊಂಡಿದ್ದೇನೆ. ಬ್ಯಾಗಿನ ಒಳಗೆ ಹಾಕಿಬಿಟ್ಟು ಬ್ಯಾಗಿನ ಒಳಗಡೆಯಿಂದಲೇ ಅವಳ ಅಮ್ಕೆ ನನ್ನನ್ನು ಕಚ್ಚಿದ ಅಂತ ಹೇಳಿದ್ರೆ ತೀಕ್ಷ್ಣ ಸ್ವರೂಪದ ಗಾಯ ಆಗಿದೆ ನನಗೆ. ನನ್ನ ಕೈ ಇವತ್ತು ಪೂರ್ತಿ ಇಷ್ಟು ಭಾಗ ಕೂಡ ಕಂಡ್ರೆ ನೋಡಿ, ಎಲ್ಲಿ ನಿಮಗೆ ಗೊತ್ತಾಗ್ತದೆ. ಇದು ಇಷ್ಟು ಕಟ್ಟಿಂಗ್ ಆಗಿದೆ. ಇಲ್ಲಿ ಕಚ್ಚಿಕೊಂಡದ್ದು ನೋಡಿ, ಈ ಭಾಗದಲ್ಲಿ ಕಚ್ಚಿಕೊಂಡದ್ದು. ಇಲ್ಲಿಂದ ಇದೆಲ್ಲ ವಿಷ ಏರಿ ಹೋದದ್ದು, ಇಷ್ಟು ಜಾಗವನ್ನು ವಿಷ ಆವರಿಸಿದೆ. ಇದೆಲ್ಲ ಕಟ್ಟಿಂಗ್ ಮಾಡಿ ತೆಗೆದು ಹೊಸ ಮಾಂಸ ಹಾಕಿ ಇದೆಲ್ಲ ಡ್ಯಾಮೇಜ್ ಆಗಿದೆ. ಇಷ್ಟು ಕೂಡ ಇದು ತೀಕ್ಷ್ಣ ಸ್ವರೂಪದ ಹಾವುಗಳು 2 ವಿಧಾನದಲ್ಲಿ ಕಡಿಯುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಬೇಕು ನಾವು. ಒಂದು ಹೀಗೆ ನೋಡಿಕೊಂಡು ಬೀಸಿ ಹೊಡೆದು ಬಿಡ್ತದೆ. ಇನ್ನು ಎರಡನೇದು ಸರಿಯಾದ ಅದಕ್ಕೆ ಅನುಕೂಲ ಸಿಕ್ಕಿದ್ರೆ ಅಮುಕಿ ಇಟ್ಟುಕೊಳ್ತಾರೆ. ಇಟ್ಸ್ ಬೈಟ್ ಆ್ಯಂಡ್ ಕ್ಯಾಚ್. ಈ ಕ್ಯಾಚ್ ಮಾಡೋದು ತುಂಬ ಸಿವಿಯರ್ ಆಗ್ತದೆ, ಯಾಕೆಂದರೆ ವೆನಮನ್ನು ತುಂಬ ಇಂಜೆಕ್ಟ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅದಕ್ಕೆ. ಅದು ಈ ರೀತಿಯಲ್ಲಿ ಆದದ್ದು. ಇನ್ನು ಕಟ್ಟಿ ಹಾಕೋದು ಕೂಡ ನೋಡಿ, ಯಾವುದೇ ರೀತಿಯಲ್ಲಿ ಸಂದರ್ಭದಲ್ಲಿ ಹಾವುಗಳು ಕಚ್ಚಿಸಿಕೊಂಡ್ರೆ ದಯವಿಟ್ಟು ಕಟ್ಟಿ ಹಾಕಬೇಡಿ ಆ ಜಾಗವನ್ನು. ಯಾಕೆ? ಬಂದ ವೆನಮ್ ಏನಿರ್ತದೆ ನಾವಲ್ಲಿ ಕಟ್ಟಿ ಬ್ಲಾಕ್ ಮಾಡಿದರೆ ನಮ್ಮ ರಕ್ತ ಸಂಚಾರ ಕೂಡ ಒಮ್ಮೆಗೆ ಆ ಭಾಗದ್ದು ಮಾತ್ರ ನಿಲ್ತದೆ, ಶರೀರದ ರಕ್ತ ಸಂಚಾರ ನಿಲ್ಲುವುದಿಲ್ಲ, ತುಂಬ ಬಾಧೆ ಕೊಡ್ತದೆ. ವೆನಮ್ ವಿತ್ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಆಗದೇ ಇದ್ರೆ ಒಳಗಿನ ಮಾಂಸಪೇಶಿಗಳು ಎಲ್ಲ ಕೊಳೆತು ಹೋಗ್ತದೆ. ಈಗ ನನಗೆ ಆದದ್ದು ನೋಡಿ, ಇಲ್ಲಿ ಮಾಂಸ ಹಾಕ್ಲಿಕ್ಕೆ ಸಿಕ್ಕಿತ್ತು ನೋಡಿ, ಇಷ್ಟು ಜಾಗ ಮಾಂಸ ಹೊಟ್ಟೆಯಿಂದ ಹಾಕ್ಲಿಕ್ಕೆ ಸಿಕ್ಕಿತ್ತು. ಇದು ಅಷ್ಟು ಕೊಳೆತೋಯ್ತು ಒಳಗಡೆಯಿಂದ, ಬೇರೆ ಪೀಸನ್ನು ತಂದಲ್ಲಿ ಇಡ್ಲಿಕ್ಕೆ ಆಯಿತು. ಇದೆಲ್ಲ ಅಷ್ಟು ಬಾಧಿಸ್ತದೆ. ಕಟ್ಟಿ ಹಾಕೋದು ಶುದ್ಧ ತಪ್ಪಾಗಿರ್ತದೆ. ಯಾವ ಕಾರಣಕ್ಕೂ ನಿಮ್ಮ ರಕ್ತ ಸಂಚಾರ ನಿಲ್ಲುವುದಿಲ್ಲ. ರಕ್ತ ಸಂಚಾರ ಆಗ್ತಾ ಇರ್ತದೆ, ಸತ್ರೆ ಮಾತ್ರ ರಕ್ತ ಸಂಚಾರ ನಿಲ್ತದೆ. ಅದಕ್ಕೋಸ್ಕರ ನಾವು ಕಟ್ಟಿ ಹಾಕಿ ಏನೂ ಪ್ರಯೋಜನ ಇಲ್ಲ, ಕೊಳೆತು ಹೋಗ್ತದೆ ಜಾಸ್ತಿ. ಏನು ಮಾಡಬೇಕಾಗಾದ್ರೆ, ಜಲಧಾರೆ ನೀರನ್ನು ಹುಯ್ದು ಕೈ ಇಟ್ಟುಕೊಂಡು ಅಥವಾ ಆ ಜಾಗವನ್ನು ಇಟ್ಟು ಚೆನ್ನಾಗಿ ಹಿಸುಕಿ ಸುಮಾರು 5, 6, 7 ನಿಮಿಷಗಳ ಕಾಲ ನೀವು ತೊಳೆಯಿರಿ. ತುಂಬ ನಿಮಗೆ ಅದರಿಂದ ಪ್ರಯೋಜನ ಉಂಟು. ಯಾಕೆ? ಅಷ್ಟು ಜಾಗ ಕೊಳೆತು ಹೋಗೋದು ತುಂಬ ಕಡಿಮೆ ಆಗಿರ್ತದೆ. ಉದಾಹರಣೆಗೆ ನೋಡಿ, ನನ್ನದು ಇದು ಒಂದು ಬೆರಳು ನೋಡಿ, ಈ ಬೆರಳು ಕಚ್ಚಿದೆ, 2 ಹಲ್ಲುಗಳು ತಾಗಿದೆ. ನಾನೇನು ಮಾಡಿದೆ, ಆಗ ನನಗೆ ಸ್ಪಷ್ಟ ನೀರು ಸುರಿದು ಚೆನ್ನಾಗಿ ಹಿಸುಕಿ ತೊಳೆದು ನಂತರ ನಾನು ಈ ಹಾವನ್ನು ಇದನ್ನೆಲ್ಲ ಇಟ್ಕೊಂಡು ಹಾಸ್ಪಿಟಲ್ ಹೋದೆ. ಅಡ್ಮಿಟ್ ಆಯ್ತು.
ಹೋದ ತಕ್ಷಣ ಡಾಕ್ಟರ್ ಹೇಳಿದ್ರು, ಇಲ್ಲ ಈ ಬೆರಳು ತೆಗಿಬೇಕು ನಿಮಗೆ, ಇಲ್ಲದ್ರೆ ಅದು ಉಳಿದ ಬೆರಳುಗಳಿಗೆ ತೊಂದರೆ ಆಗ್ತದೆ. ವಿಷಯ ಕರೆಕ್ಟ್ ಇದೆ, ಉಳಿದ ಬೆರಳುಗಳಿಗೆ ತೊಂದರೆ ಆಗ್ತದೆ. ಆದರೆ ಯಾವ ಸ್ವರೂಪದಲ್ಲಿ ನನಗೆ ಆ ವೆನಮ್ ಶರೀರದೊಳಗೆ ಬಂದಿದೆ ಅಂತ ಗೊತ್ತಿಲ್ಲ. ಆದರೆ ಅವರ ನಾಲೆಜ್ ಅಂತ ಹಾಗೆ ಅವರು ಮೊದಲು ಇಲ್ಲ ಬೆರಳನ್ನು ತೆಗೆಯುವ, ಇಲ್ಲದ್ರೆ ನಿಮಗೆ ಉಳಿದ ಬೆರಳು ಹೋಗ್ತದೆ. ಇಲ್ಲ ಸರ್, ನನಗೆ ನನ್ನ ಹತ್ರ ಸಮಯ ಉಂಟು, ನಾನು ಕಾಯ್ತೇನೆ, ಐ ಹ್ಯಾವ್ ಎ ಲಾಟ್ ಆಫ್ ಟೈಮ್ ಅಂತೇಳಿ ನಾನು ಕಾದೆ. 2-3 ದಿವಸದಲ್ಲಿ ನಾನು ಡಿಸ್ಚಾರ್ಜ್ ಆಗಿ ಹೋದೆ. ನೋಡಿ, ನನ್ನ ಬೆರಳು ಉಳಿಯಿತು, ಎಲ್ಲ ಕೆಲಸಗಳು ಆಗ್ತದೆ, ಬಗ್ತದೆ, ಎಲ್ಲ ಆಗ್ತದೆ. ಈಗ ಒಂದು ವೇಳೆ ತೆಗೆದು ಹೋಗಿದ್ರೆ ನನಗೆ ಒಂದು ಬೆರಳು ನಷ್ಟ ಆಗ್ತದೆ. ನಮ್ಮ ಅಜ್ಞಾನದಲ್ಲಿ ಅದು ಡಾಕ್ಟರ್ ನನ್ನ ಜೀವ ಉಳಿಸಬೇಕನ್ನೋ ಕಲ್ಪನೆಯಲ್ಲಿ ಹೇಳಿದ್ದಿರಬಹುದು. ಆದರೆ ಅವರದ್ದು ಸಹ ನಾಲೆಜ್ ಅದು ಏನಂತ ಗೊತ್ತಿಲ್ಲ, ಅಷ್ಟು ಏನಾಗಿದೆ ಅಂತ ಅವರದ್ದು ಡೌಟ್, ಅವರು ಸೇಫರ್ ಸೈಡ್ ಹೋಗ್ತಾರೆ. ಹಾಗೆ ಇಲ್ಲ, ಇದನ್ನು ಹೇಳೋದು ನಾವು ಏನು, ಇದನ್ನು ಸಹ ಹಾಗೆ ಸರಿ ನೀರು ಹಾಕಿ ಚೆನ್ನಾಗಿ ತೊಳೆಯಿರಿ, ಆಗ ಬಂದ ವೆನಮ್ನ ಅಂಶ ತುಂಬ ಕಡಿಮೆ ಆಗಿರ್ತದೆ, ಬಾಧೆ ಕಡಿಮೆ ಆಗ್ತದೆ. ಆದರೆ ಜೀವ ಉಳಿಯುತ್ತದೆ ಅನ್ನೋದನ್ನು ತಪ್ಪು ತಿಳ್ಕೊಳ್ಬೇಡಿ. ಜೀವ ಉಳಿತದೆ ಅನ್ನೋದು ಗ್ಯಾರಂಟಿ ಅಲ್ಲ. ಅದರಲ್ಲಿ ಮದ್ದು ಮೆಡಿಸಿನ್ ಆಗಲೇಬೇಕು. ಆ ಶರೀರಕ್ಕೆ ಆಗುವಂಥ ಗಾಯಗಳು, ಅನಾಹುತಗಳು, ಕೊಳೆತೋಗೋದು ಇವುಗಳು ಕಡಿಮೆ ಆಗ್ತದೆ. ಇಮಿಡಿಯೇಟ್ ಎಫೆಕ್ಟ್ಗಳನ್ನು ಹಿಂದೆ ಮಾಡಬಹುದು, ಖಂಡಿತ ಮಾಡಬಹುದು. ಜೀವ ಹೋಗುವುದನ್ನು ಕೂಡ ಹಾವು ಕಚ್ಚಿದ್ರೆ ಜೀವ ಹೋಗ್ಬೇಕಂತೋದಿಲ್ಲ, ಜೀವ ಹೋಗ್ಲೇಬೇಕು ಅನ್ನೋದು ಶುದ್ಧ ಸುಳ್ಳು. ನಾಟಿ ವೈದ್ಯ ಪದ್ಧತಿಯಿಂದಲೇ ಬದುಕಿಸಿದವರಿದ್ದಾರೆ, ಬದುಕಿ ಬಂದು ಬೇರೆ ಬೇರೆ ಕಷಾಯ ಮೂಲಿಕೆಗಳು ಇದರಿಂದೆಲ್ಲ ಗಾಯ ಶುದ್ಧಿ ಮಾಡಿ ಅಂತೆಲ್ಲ ಮಾಡಿ ಬದುಕಲಿಕ್ಕೆ ಹಾಗೆ ಆಗ್ತದೆ. ಅದು ಇನ್ನೊಂದು ವಿಚಾರ. ಹಾಗೆ ಇಷ್ಟು ಈ ಒಂದು ಹಂತದ ವಿಚಾರಗಳು. ಸರ್, ಈಗ ನಮ್ಮ ಮನೆಯಲ್ಲಿ ಏನಾದರೂ ಹಾವು ಬಂತು ಅಂತಂದರೆ ನಾವು ನಿಮ್ಮಂಥ ವರ್ಗ ತಜ್ಞರಿಗೆ ಫೋನ್ ಮಾಡಬೇಕು ಹೇಳುವಂಥದ್ದು ಈಗ ಸದ್ಯಕ್ಕೆ ಹೆಚ್ಚು ಎಲ್ಲರಿಗೂ ಗೊತ್ತಿದೆ, ಪ್ರಚಲಿತ. ಆದರೆ ನೀವು ಬರುವ ತನಕ ಏನು ಮಾಡಬೇಕು, ನೀವು ಬಂದ ಮೇಲೆ ನಿಮ್ಮ ಸ್ಟೆಪ್ಸ್ ಏನೆಲ್ಲ ಇರ್ತದೆ, ನೀವು ಅದನ್ನು ಯಾವ ರೀತಿ ಕ್ಯಾಚ್ ಮಾಡ್ತೀರಿ, ಕ್ಯಾಚ್ ಮಾಡಿದ ನಂತರ ಏನಾಗ್ತದೆ ಹೇಳೋದನ್ನು ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳಿ. ಖಂಡಿತವಾಗಿ ಭಾಳ ಒಳ್ಳೆಯದೇ ಇದು ಅಂತ. ಸಾಮಾನ್ಯವಾಗಿ ಮನೆಯೊಳಗೆ ಹಾವು ಬಂದರೆ ನೋಡಿ, ಮನೆಯ ಒಳಭಾಗಗಳು, ನಾವು ವಾಸ್ತವ ಇರುವಂಥ ಕೋಣೆಗಳು, ಓಡಾಡುವ ಕೋಣೆಗಳು, ಮುಖ್ಯವಾಗಿ ಕಿಚನ್ ಈ ಹಾವುಗಳಿಗೆ ಒಂದು ಸೂಕ್ತ. ಯಾಕೆ? ಸ್ವಲ್ಪ ಬಿಸಿ ವಾತಾವರಣ ಇರ್ತದೆ, ಒಂದು ಅದನ್ನು ಆಯ್ಕೆ ಮಾಡಿಕೊಳ್ಳುತ್ತದೆ. ಇನ್ನು ಎರಡನೇದಾಗಿ ಸೌದೆಗಳು, ಒಲೆಗಳು, ಕಟ್ಟಿಗೆಗಳು, ವಸ್ತುಗಳು ಅಲ್ಲಿ ಇದ್ದೇ ಇರ್ತದೆ. ಇಲಿಗಳ ಎಲ್ಲ ಅಲ್ಲಿ ವಾಸ್ತವ್ಯಗಳು ಇರ್ತದೆ. ಆಗ ಇಂಥ ಜಾಗಗಳನ್ನದು ಬೇಗ ಆ ಜಾಗವನ್ನು ಆಕರ್ಷಣೆ ಮಾಡಿಕೊಂಡು ಅಲ್ಲಿ ಇರ್ತವೆ. ಇನ್ನು ಈ ಹಂಚಿನ ಮಾಡುಗಳು ಇದ್ದಲ್ಲಿ ಕೂಡ ನಮಗೆ ತುಂಬ ಬಾಧೆ ಅಂತ ಹೇಳಿದ್ರೆ ಬೆಡ್ರೂಮ್ಗಳು, ಅಲ್ಲಿ ಸಹ ಕೋಣೆ ಇರ್ತದೆ, ವಸ್ತುಗಳನ್ನೆಲ್ಲ ಟೆಟ್ಟೆಲ್ಲ ಇಟ್ಟಿರ್ತಾರೆ, ಸಣ್ಣ ಕೋಣೆಗಳು. ಸಾಮಾನ್ಯ ನಮ್ಮ ಹಳ್ಳಿ ಮನೆಗಳಲ್ಲೆಲ್ಲ ಅಂಥ ಸ್ಥಿತಿಗಳಲ್ಲಿ ಇರ್ತದೆ. ಈ ಮಡಿಕೆ ಹಾಕಿ ಬೆಡ್ಶೀಟ್ಗಳು, ಹಾಸಿಗಳು, ದಿಂಬುಗಳು ಇದನ್ನೆಲ್ಲ ಇಟ್ಟಿರ್ತೇವೆ. ಈ ಕೆಲವು ಸಲ ಏನಾಗ್ತದೆ, ನೆಂಟರು ಬಂದರೆ ಉಪಯೋಗ ಮಾಡುವಂತಹ ಕೆಲವು ವಸ್ತುಗಳಿರ್ತದೆ, ಅಪೂರ್ವದಲ್ಲಿ ಅಪರೂಪ. ಇದು ಬಹಳಷ್ಟು ನಮಗೆ ತೊಂದರೆ ಕೊಡುತ್ತದೆ. ಎಲ್ಲಿ ಅಂತ ಹೇಳಿದ್ರೆ ಕೆರೆ ಹಾವುಗಳು. ನಮ್ಮ ಮಾಡಿನಲ್ಲಿ ಓಡಾಡೋದು ಕೆರೆ ಹಾವುಗಳು ಓಡಾಡ್ತದೆ. ಇದು ಮೊಟ್ಟೆ ಇಟ್ಟು ಹೋಗ್ತದೆ, ಸರಿ, ಮನೆ ಒಳಗಡೆ ಮೊಟ್ಟೆ ಇಡ್ತದೆ. ಯಾವುದು? ಈ ಕೆರೆ ಹಾವುಗಳು. ಸಾಮಾನ್ಯ ಅದಕ್ಕೆ ಪೇಪರ್ ಮತ್ತೆ ನಿಮ್ಮ ಅಂತರದ್ದಿಗಳು, ಇದು ರಟ್ಟಿನ ಬಾಕ್ಸ್ಗಳು, ಇಂಥದ್ದೆಲ್ಲ ಸಿಕ್ಕಿದ್ರೆ ಸಾಕು. ಹಳೆ ಬಟ್ಟೆಗಳು, ಇಂಥದ್ದೆಲ್ಲ ನೀವು ಮುಟ್ಟದೆ ಇದ್ದರೆ ಅವುಗಳಲ್ಲಿ ಕೆರೆ ಹಾವು ಮೊಟ್ಟೆ ಇಡ್ತದೆ. ಗಮನಿಸ್ಬೋದು, ಸಾಮಾನ್ಯ ಮನೆಯವರು ಕೆರೆ ಹಾವಿನ ಮೊಟ್ಟೆ ಅಷ್ಟೇ ಇರ್ತದೆ. ಒಂದು ಸುಮಾರು 8ರಿಂದ 12, 14, 16 ಮೊಟ್ಟೆ ಮ್ಯಾಕ್ಸಿಮಮ್. ಒಳ್ಳೆ ನಮ್ಮ ಹೆಬ್ಬೆರಳಿನ ಗಾತ್ರದಲ್ಲಿ ಇರ್ತದೆ, ಒಳ್ಳೆ ಗಟ್ಟಿ ಇರ್ತದೆ. ಈಗ ಸಹ ನನ್ನಲ್ಲಿ ಸುಮಾರು 12 ಮೊಟ್ಟೆ ಉಂಟು. ಮೊನ್ನೆ ಒಂದು ಮನೆಯನ್ನು ಅವರೇನ ಮಾಡುವಾಗ ಮನೆಯ ಪಂಚಾಂಗದ ಅಡಿಯಲ್ಲಿ ಇತ್ತು, ಹಾಗೆ ತಂದು ಸೇಫ್ ಮಾಡಿ ಇಟ್ಟಿದ್ದೇನೆ. ಇನ್ನು ಅದು ಮರಿ ಆಗಬೇಕು, ಮರಿಯಾಗಿ ಬಿಡಲಿಕ್ಕೆ ಅದನ್ನು. ಹಾಗೆ ಈ ಮನೆ ಇಂಥ ರೂಮ್ಗಳಲ್ಲೆಲ್ಲ ಆಕಸ್ಮಿಕವಾಗಿ ನಮಗೆ ಹಾವುಗಳು ಕಾಣಲಿಕ್ಕೆ ಸಿಗ್ತದೆ. ಎಷ್ಟೋ ಪ್ರಮೇಯಗಳು ಬಂದಿದೆ. ನೀವು ಹಾವುಗಳನ್ನು ಕಂಡ ತಕ್ಷಣ ಆ ಕೋಣೆಯನ್ನು ಬಂದ್ ಮಾಡಿಬಿಡಿ. ಯಾಕೆ ಅಂತ ಹೇಳಿದ್ರೆ ಅದು ಹೊರಟು ಬರುವಾಗ ನೀವು ಅಲ್ಲಿಂದ ಹೊರಟು ಹೆದರಿ ಗಾಬರಿಯಾಗಿ ಓಡಿ ಹೋಗ್ತೀರಿ, ಅದು ಎಲ್ಲಿಗೆ ಹೋಗಿದೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಗಮನಿಸಿ ಇಟ್ಟುಕೊಳ್ಳಿ. ಬಾಗಿಲನ್ನು ಭದ್ರತೆ ಮಾಡಿದ್ರೆ ಭದ್ರತೆ ಮಾಡಿಬಿಡಿ, ಯಾರಿಗಾದ್ರೂ ಕಾಲ್ ಮಾಡಿಕೊಳ್ಳಿ. ಅಷ್ಟರವರೆಗೆ ಸಹ ನಿಮಗೆ, ಅಥವಾ ಅಲ್ಲಿ ಬಾಗಿಲು ಭದ್ರತೆಗೆ ಅವಕಾಶ ಇಲ್ಲ ಅನ್ನೋದಿದ್ರೆ ಕೂಡ ನೀವು ಆರಾಮದಲ್ಲಿ ಒಂದು ದೂರದಲ್ಲಿ ಒಂದು ಟಾರ್ಚ್, ಬೆಳಕು ಇಂಥದ್ದೆಲ್ಲ ಕತ್ತಲಿದ್ರೆ ಅದನ್ನು ನೋಡಿಕೊಂಡು ನಿಲ್ಲಿ. ನೀವು ನೋಡಿಕೊಂಡು ನಿಂತರೆ ಅವುಗಳು ಅಲ್ಲಾಡುವುದಿಲ್ಲ, ಅವುಗಳಲ್ಲೇ ಒದಗಿ ಕೂತಿರ್ತದೆ. ನಾನು ಆಗಲೇ ಹೇಳಿದೆ, ಅವುಗಳು ತುಂಬ ಹೆದರಿ ಇರ್ತವೆ. ಸೈಲೆಂಟ್ ಆಗಿ ಇನ್ನು ಯಾರು ಇಲ್ಲ ಅಂತ ಗಮನಿಸಿದ್ರೆ ಮಾತ್ರ ಅದು ಹೊರಟೋಗುತ್ತೆ, ಇಲ್ಲಾಂದ್ರೆ ಹೊರಟು ಹೋಗುದಿಲ್ಲ. ಹಾಗೆ ಅಲ್ಲಿ ಜನ ನಿಂತ್ಕೊಂಡು ಗಮನಿಸ್ತಾ ಇರಬೇಕು. ನಾವು ಫಸ್ಟ್ ಹೇಳೋದು ಗಮನಿಸ್ತಾ ಇರಬೇಕು. ಯಾವ ಹಾವಂತ ಬೇಡ ನಿಮಗೆ, ಅದು ವಿಷ ಇಲ್ಲದ ಬೇಡ, ಬಟ್ ಹಾವಂತ ನಿಮಗೆ ಕನ್ಫರ್ಮ್ ಆಗಿದೆ, ಇನ್ನು ಸ್ಪಷ್ಟ ಗೊತ್ತುಂಟು ಅದು ಒಂದು ಕೆರೆ ಹಾವು, ಸ್ಪಷ್ಟ ಗೊತ್ತುಂಟು. ಎಸ್, ಬಾಗಿಲೆಲ್ಲ ತೆರೆದು. ಈಗ ಅದು ಕಚ್ಚಿದ್ರೆ ಸಹ ಏನಾಗುದಿಲ್ಲ, ನೀವು ಕಚ್ಚಿಸ್ಲಿಕ್ಕೆ ಹೋಗಬೇಡಿ. ಒಂದು ಉದ್ದದ ಕೋಲು ಏನಾದರೂ ತಂದು ಅದರ ಶರೀರಕ್ಕೆ ಬಡಿಬೇಡಿ, ನೆಲಕ್ಕೆ ಮೆಲ್ಲ ಕುಟ್ಟಿ, ಅದರ ಎದುರು ಬದಿ ವಿರುದ್ಧ ಬದಿ ಅದಕ್ಕೆ ಹೋಗಲು ಅನುಕೂಲ ಮಾಡಿಕೊಂಡು ಅದನ್ನು ನೀವು ಹೊರಗೆ ಅಟ್ಟಿಸಿ ಬಿಡಿ.
ಅದನ್ನು ಸುಲಭದಲ್ಲಿ ಮಾಡ. ನೀವು ಬೇಕಿದ್ರೆ ರಕ್ಷಣೆಗೆ ಅಲ್ಲಿ ಕಾಟ್ ಇತ್ತು, ಬೆಡ್ಡಿನ ಮೇಲೆ ನಿಲ್ಲಿ, ಅಲ್ಲೆಲ್ಲ ನಿಂತುಕೊಂಡು ಇದನ್ನು ಮಾಡಿದ್ರೆ ಅದು ಕೂಡಲೇ ಜಾಗ ಅಂತ ಸಿಕ್ಕಿದ್ರೆ ಅದು ಹೊರಟು ಹೋಗ್ತದೆ. ಹಾಗೆ ಮಾಡು. ಇನ್ನು ಗುರ್ತ ಸಿಕ್ಲಿಲ್ಲ, ಮುಟ್ಟಬೇಡಿ, ದಯಮಾಡಿ ಮುಟ್ಟಬೇಡಿ. ಗುರ್ತ ಸಿಕ್ಲಿಲ್ಲ ಅಂತ ಹೇಳಿದ್ರೆ ಹಾವುಗಳಿಗೆ ಮುಟ್ಟಬೇಡಿ. ಯಾಕೆ ಅಂತ ಹೇಳಿದ್ರೆ ಅದು ಇನ್ನು ಯಾವ ಸ್ಥಿತಿ ಇದೆ ಅಂತ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಹಾಗೆ ಇರಲಿ, ಅಷ್ಟು ಜಾಗ್ರತೆ. ನಾವುಗಳು ಬಂದರೆ ಕೂಡ ಏನು ಮಾಡೋದು, ಎಲ್ಲಿ ಈಗ ನೋಡಿ ನಮ್ಮ ಅನುಭವಗಳು, ಒಂದು ಹಾವನಿಗೆ ಶರೀರ ನೋಡಿದ ತಕ್ಷಣ ಗುರ್ತ ಸಿಗ್ತದೆ, ಇದು ಇಂಥದೇ ಜಾತಿ, ಏನು ತೊಂದರೆ ಇಲ್ಲ, ನೇರವಾಗಿ ಕೈ ಹಾಕ್ಬಹುದು. ಎಲ್ಲ ನಾಗರ ಹಾವು ಆದರೂ ಕೂಡ ಈಗ ನಾವುಗಳು ಕೈ ಹಾಕುವಂತ ರೀತಿ ಅದು ಬೇರೆ. ನಾವುಗಳು ಅದನ್ನು ತುಂಬಾ ಗಮನಿಸಿಕೊಂಡು ತುಂಬಾ ಜಾಗ್ರತೆಯಲ್ಲಿ ಕೈ ಹಾಕಿ ತೆಗೆಯುವುದು ಅಂತದ್ದು ಇರ್ತದೆ ಸಾಮಾನ್ಯ. ಆದ್ರೆ ನಮ್ಮಲ್ಲಿ ಕೂಡ ನಮ್ಮ ನಿಯಮಗಳು ಹೇಳುತ್ತದೆ ಅದನ್ನು ಕೊಕ್ಕೆ ಅಥವಾ ಹುಕ್ಕು ಅದನ್ನು ಹಾಕಿ ನೀವು ಉಪಯೋಗಿಸಿ, ಅದನ್ನು ಹಾಕಿಕೊಂಡೇ ನೀವು ಕೆಲಸ ಮಾಡಿ ಅಂತೆಲ್ಲ ಹೇಳ್ತದೆ. ಎಸ್, ನಾವು ಆ ರೀತಿಯಲ್ಲಿ ನಾವು ಸಹ ನಮ್ಮ ಶರೀರ ನಮ್ಮ ಜೀವದ ಜಾಗ್ರತೆ ಮಾಡಿಕೊಂಡು ಆರಾಮದಲ್ಲಿ ಅಲ್ಲಿಂದ ಎತ್ತಿ ಕೂಡಲೇ ಹೊರಗೆ ಬರಲಿಕ್ಕೆ ಅನುಕೂಲ ಅಂತ ಇದ್ದರೆ ನಾವು ಹೊರಗಡೆ ಓಪನ್ ಜಾಗಕ್ಕೆ ಬಂದು ಅಲ್ಲಿ ಅದನ್ನು ಇದು ಚೀಲಗಳಲ್ಲಿ ಡಬ್ಬಗಳಲ್ಲಿ ಏನಾದರೂ ಜಾಗ್ರತೆಯಲ್ಲಿ ತುಂಬಿಸಿಕೊಂಡು ಹೊರಟು ಹೋಗೋದು. ಈಗ ನನ್ನ ಭಾಗಕ್ಕೆ ಬಂದದ್ದು ಹಾಗೆ, ನನ್ನದು ಸಾಮಾನ್ಯವಾಗಿ ನಮ್ಮ ರಕ್ಷಿತ ಅರಣ್ಯಗಳು, ಒಳ್ಳೆ ರಕ್ಷಿತ ಅರಣ್ಯಗಳಿದೆ, ಅಲ್ಲಿಗೆ ಹೋಗಿ ಅದನ್ನು ಕೂಡಲೇ ಬಿಟ್ಟು ಬಿಡಬೇಕು. ಅಥವಾ ನಾನು ಏನು ಗಮನಿಸ್ತೇನೆ ಅಂತ ಹೇಳಿದ್ರೆ, ಇವುಗಳಿಗೆ ಆಹಾರದ ಕೊರತೆ ಅಂತ ಇದ್ರೆ ಒಂದು ದಿವಸದ ಮಟ್ಟಿಗೆ ಎಲ್ಲ ನಾನು ಇಟ್ಟುಕೊಂಡು ಅವುಗಳಿಗೆ ಆಹಾರ ಫೀಡ್ ಮಾಡ್ತೇನೆ. ನೋಡಿ, ನಾಗರಹಾವನ್ನು ಬಹಳ ಸುಲಭದಲ್ಲಿ ಆಹಾರ ಫೀಡ್ ಮಾಡ್ಬೋದು. ಚಿಕನ್ ಪೀಸ್ ಕೊಡ್ಬೋದು ಸುಲಭದಲ್ಲಿ, ಅದು ಬಹಳ ಇಷ್ಟಪಟ್ಟು ತಿಂತದೆ ಚಿಕನ್ ಪೀಸನ್ನು. ಇನ್ನು ಮೊಟ್ಟೆಗಳು ಸಹ ತಿಂತವೆ, ಆದರೆ ಅಂಗಡಿಯಲ್ಲಿ ನಮಗೆ ಸಿಗುವಂಥ ಈಗನೇ ಮೊಟ್ಟೆಗಳುಂಟು ನೋಡಿ, ಅದನ್ನು ಅದಷ್ಟು ಇಷ್ಟಪಡೋದಿಲ್ಲ. ಊರಿನ ಕೋಳಿಯ, ನಾಟಿ ಕೋಳಿಯ ಮೊಟ್ಟೆಗಳಾದರೆ ಅದನ್ನು ತುಂಬ ಇಷ್ಟಪಡ್ತದೆ. ಅದಕ್ಕೆ ಅನುಕೂಲ ಆಗಬೇಕೇನು, ನೀವು ಎದುರು ನಿಂತುಕೊಂಡು ತಿನ್ನು ಅಂತ ಹೇಳಿದ್ರೆ ಅದು ತಿನ್ನೋದಿಲ್ಲ. ಅದು ತುಂಬ ಹೈಡ್ ಆಗಿದ್ದುಕೊಂಡು ಇನ್ನಲ್ಲಿ ಯಾರಿಲ್ಲ ಅಂತ ಕನ್ಫರ್ಮ್ ಆಗಿ ಆಗ ಅದನ್ನು ಭಕ್ಷಣೆ ಮಾಡ್ತದೆ. ಹಾಗೆ ಆಹಾರ ತಿಂದ ನಂತರ ನಾನು ಎಲ್ಲಾದರೂ ಬಿಡ್ತೇನೆ ಅಂತ ಹೇಳಿದ್ರೆ ನನಗೆ ಬೇಸರ ಆಗೋದು ಇಷ್ಟೇ, ಅವುಗಳ ಹಸಿವೆ ಎಲ್ಲಿ ಉಂಟು. ಅದು ಇನ್ನೊಂದು ಮನೆಗೆ, ಈಗ ನಿಮ್ಮ ಮನೆಗೆ ಬಂದದ್ದು ಅದು ಹಸಿವೆಗೆ, ನಿಮ್ಮನ್ನು ಪೀಡಿಸಲಿಕ್ಕೆ ಬಂದದ್ದಲ್ಲ, ಅದು ಇದು ದೋಷ ಕೊಡ್ಲಿಕ್ಕೆ ಬಂದದ್ದು ಅಲ್ಲ. ಆದರೆ ನೀವು ಅಲ್ಲಿ ಇಟ್ಟುಕೊಳ್ಳೋ ಹಾಗಿಲ್ಲ, ಯಾರ ಮನೆಯಲ್ಲಿ ಸಹ ಅವುಗಳನ್ನು ಉಳಿಸಿಕೊಳ್ಳುವಂಥದ್ದು ಪ್ರೀತಿಯ ಪ್ರಾಣಿ ಜೀವಿ ಕೂಡ ಅಲ್ಲ ಅದು. ಅದಕ್ಕೋಸ್ಕರ ಮತ್ತೆ ನಮ್ಮಲ್ಲಿ ಬಂದ ನಂತರ ಅದಕ್ಕೆ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಅಲ್ಲಿ ಆಹಾರವನ್ನು ಫೀಡ್ ಮಾಡಿ 1 ದಿವಸ 2 ದಿವಸ ನಂತರ ತಗೊಂಡೋಗಿ ಅವುಗಳ, ಅದು ಸಹ ನೋಡಿ, ನನಗೆ ಹಾವು ಹಿಡಿಯುವುದು ತುಂಬ ಸುಲಭ, ಏನು ಕಷ್ಟ ಅಲ್ಲ. ಆದರೆ ಅವುಗಳನ್ನು ಬಿಡುವುದು, ಪರಿಸರದಲ್ಲಿ ರಿಲೀಸ್ ಮಾಡುವುದು, ಅವು ತುಂಬ ಕಷ್ಟ ನನಗೆ. ಯಾಕೆ, ನಾನು ಮೊನ್ನೆಯಲ್ಲಿ ಬಿಟ್ಟಿದ್ದೇನೆ, ಅದಕ್ಕಿಂತ ಮೊನ್ನೆಯಲ್ಲಿ ಬಿಟ್ಟಿದ್ದೇನೆ, ಎಲ್ಲರನ್ನು ಒಂದೇ ಕಾಡಿನಲ್ಲಿ ತಗೊಂಡೋಗಿ ಬಿಡಲಿಕ್ಕೆ ಬರೋದಿಲ್ಲ. ಅವುಗಳಿಗೆ ಆಹಾರದ ಕೊರತೆ ಆಗ್ತದೆ, ಇನ್ನು ಟೆರಿಟೋರಿಯಲ್ ಫೈಟಿಂಗ್ ಹೋಗ್ತವೆ ಅವುಗಳು, ಇಂಥದ್ದು. ಇನ್ನು ಅವುಗಳಲ್ಲಿ ನೋಡಿ ಸ್ವಜಾತಿ ಭಕ್ಷ್ಯ ಹೇಳಿದೆ, ಇನ್ನು ಸ್ವಲ್ಪ ಸಣ್ಣವರು ಸಿಕ್ಕಿದ್ರೆ ಈ ದೊಡ್ಡವರು ನುಂಗಿ ಬಿಡ್ತಾರೆ, ಹೀಗೆಲ್ಲ ಅವುಗಳು ತಿಂದು ಬಿಡೋದು, ಅದು ಪರಿಸರವೇ. ಆದರೆ ಅವಕಾಶ ನಾನು ಮಾಡಿಕೊಟ್ಟಾಗೆ ಆಗ್ತದೆ ಅಂತ ಒಂದು ಕಲ್ಪನೆಯಲ್ಲಿ ಅದನ್ನು ಬೇರೆ ಬೇರೆ ಝೋನ್ಗಳಿಗೆ, ಬೇರೆ ಬೇರೆ ಏರಿಯಾಗಳಿಗೆ ಅದನ್ನು ಬಿಟ್ಟು ಬಿಡೋದು ಇಷ್ಟ. ಇನ್ನು ಕೂಡ ಇಲ್ಲಿ ಒಂದು ಸ್ಪಷ್ಟತೆ, ಈ ಇಷ್ಟು ವರ್ಷಗಳಲ್ಲಿ ನಾನು ಹಾವನ್ನು ಹಿಡಿಬೇಕಾದ್ರೆ ಕೂಡ ನಾನು ವಿಡಿಯೋ ಮಾಡೋದು, ಅಪ್ಲೋಡ್ ಮಾಡೋದು, ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡೋದು ಇಲ್ಲ, ನನಗೆ ಅವಶ್ಯಕತೆ ಇಲ್ಲ. ನನಗೆ ಇರುವುದೇನಂತ ಹೇಳಿದ್ರೆ ಇವುಗಳ ಮಾಹಿತಿಯನ್ನು ಆ ಮನೆಯಲ್ಲಿ, ಈಗ ನಾನು ಯಾವ ಮನೆಗೆ ಹೋದೆ ಅಲ್ಲಿ ಒಂದಷ್ಟು ಜನ ಸೇರಿಸಿ ನಾನೊಂದು 1/2-3/4 ಗಂಟೆ ಇವರ ಹತ್ರಕ್ಕೆ ಮಾತಾಡ್ತೇನೆ, ಈ ವಿಚಾರಗಳನ್ನು ತಿಳಿಸ್ತೇನೆ. ಅಷ್ಟನ್ನು ಮಾಡಿ ಬರುವುದೇ ಹೊರತು ನಾನು ಈ ವಿಡಿಯೋವನ್ನು ಮಾಡಿ ಇದನ್ನು ಮಾಡಲಿಕ್ಕೆ ನಾನು ತಯಾರಿಲ್ಲ. ಇವತ್ತು ಕೂಡ ನಾನು ಉಪಯೋಗ ಮಾಡೋದು ಕೀಪ್ಯಾಡ್ಸ್ ಅಲ್ಲ. ಹಾಗೆ ಇಷ್ಟು ಅದರದ್ದು ಆ ಕಾರ್ಯಭಾಗ. ನೀವು ಕರೆದರೆ ಹೋಗಿ ಅಲ್ಲಿಂದ ತಗೊಂಡು ಕಾಡಿಗೆ ರಿಲೀಸ್ ಮಾಡುವ. ಸರ್, ಕೊನೆಯದಾಗಿ ಕಟ್ಟ ಕಡೆ ಒಂದು ಪ್ರಶ್ನೆ ಇದೆ, ಜಸ್ಟ್ ಒಂದು 1 ವರ್ಡ್ ಸರ್, ಎಸ್ ಆರ್ ನೋ ಟೈಪ್ ಅಲ್ಲಿ. ಹೆಚ್ಚಾಗಿ ನಾವು ನಾಗಾರಾಧನೆ ಮಾಡಬೇಕಾದ್ರೆ ನಾಗಬನದಲ್ಲಿ ಹೋಗಿ ಹಾಲನ್ನು ಅರ್ಪಿಸೋದಿದೆ. ಹಾಗಂತ ಹೊರಗಡೆಯಿಂದ ನಾಗರ ಹಾವು ಸಿಕ್ಕಿದಾಗ ಅದಕ್ಕೆ ಹಾಲನ್ನು ಎರೆದು ಅದು ಹಾಲು ಕುಡಿತದ ಅಂತ ಹೇಳುವಂಥದ್ದು ನೋಡುವಂಥ ಒಂದು ಕ್ಯೂರಿಯಾಸಿಟಿ ತುಂಬ ಜನಕ್ಕೆ ಇರ್ತದೆ. ಹಾಗಾಗಿ ನಿಮ್ಮಲ್ಲಿರುವಂಥ ಒಂದು ಸಣ್ಣ ಪ್ರಶ್ನೆ ಏನು ಅಂತಂದ್ರೆ, ಇದು ಎಸ್ ಆರ್ ನೋ ಟೈಪ್ನ ಪ್ರಶ್ನೆ, ನಾಗರ ಹಾವು ಹಾಲೆರೆದ್ರೆ ಹಾಲು ಕುಡಿತದ? ಕುಡಿಯುವುದಿಲ್ಲ. ಓಕೆ, ಸೊ ಕುಡಿಯುವುದಿಲ್ಲ, ಬಲವಂತದಲ್ಲಿ ಕುಡಿಸಬಹುದು. ಓಕೆ, ಬಲವಂತದಲ್ಲಿ ಕುಡಿಸಬಹುದು. ಓಕೆ, ಸರಿ ಸರ್. ಹಾಗಾಗಿ ಇಷ್ಟು ಹೊತ್ತು ನಮ್ಮ ಜೊತೆಗೆ ಇದ್ದುಕೊಂಡು ಉರಗ ರಕ್ಷಣೆ ಅನ್ನುವಂಥದ್ದು ಯಾಕೆ ಮುಖ್ಯ, ಉರಗ ರಕ್ಷಕನ ಇಂಪಾರ್ಟೆನ್ಸ್ ಏನು, ಅದೇ ರೀತಿ ನೀವು ಏನು ಹೇಳ್ತೇವೆ, ಒಂದು ಅನುಭವಿಸುವಂಥ ಕಷ್ಟಗಳಿರ್ಬೋದು ಅಥವಾ ನಿಮ್ಮ ಇವತ್ತಿನ ತನಕದ ಅನುಭವಗಳಿರ್ಬೋದು, ಇದಿಷ್ಟನ್ನು ಕೂಡ ನಮ್ಮ ಜೊತೆಗೆ ಹೆಚ್ಚು ಕಡಿಮೆ 1 ಗಂಟೆಗಳ ಕಾಲ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಹಾಗಾಗಿ ಇದಕ್ಕೋಸ್ಕರ, ನಿಮ್ಮ ಸಮಯಕ್ಕೋಸ್ಕರ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿ ಇನ್ನಷ್ಟು ನಿಮ್ಮಿಂದ ಹಲವಾರು ಉರಗಗಳು, ಕೇವಲ ಹಾವುಗಳು ಅಂತಲ್ಲ, ಯಾವುದೇ ಪ್ರಾಣಿಗಳಾಗಿರ್ಬೋದು, ಇನ್ನಷ್ಟು ರಕ್ಷಣೆ ಆಗಲಿ, ಇನ್ನಷ್ಟು ಅವುಗಳು ಬದುಕಿಕೊಂಡು
ನಮ್ಮ ಈ ಪರಿಸರ ಏನಿದೆಯೋ ಅದರಲ್ಲಿರುವಂಥ ಈ ವೈವಿಧ್ಯವನ್ನು ಉಳಿಸ್ಲಿಕ್ಕೆ ಇನ್ನಷ್ಟು ಸಹಕಾರಿಯಾಗಲಿ ಅನ್ನುವಂಥ ಆಶಯ ನಮ್ಮದು ಸರ್. ಇಷ್ಟೊತ್ತು ತಮ್ಮ ಸಮಯವನ್ನು ನಮಗೋಸ್ಕರ ಮೀಸಲಿಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಇಲ್ಲಿ ಕೂಡ ನನ್ನದು ಕೂಡ ನಿಮ್ಮ ಒಂದು ಅದರಲ್ಲಿ ಪ್ರಶ್ನೆ ಮತ್ತು ಧನ್ಯತಾ ಭಾವ ಎರಡುಗಳು ಕೂಡ ಅಡಗಿದೆ. ನಾನು ಈ ಕಾರ್ಯಕ್ಕೆ ಹೊರಡುವಾಗ ಕೂಡ ನನಗೆ ಭಾಳಷ್ಟು ಸಂಕಟಗಳು, ಮಾನಸಿಕ ಹಿಂಸೆಗಳು, ಅಪವಾದಗಳು ಇವುಗಳೆಲ್ಲ ನಾನು ಬಾಧಿಸಿದ್ದೇನೆ, ನನಗೆ ನಾಟಿದೆ, ನನಗೆ ಎಲ್ಲ ಆಗಿದೆ. ಇಲ್ಲಿ ಈ ಆರಾಧನೆ ಇಲ್ಲಿ ಆಗ ನೀವು ಕೇಳಿದ ಪ್ರಶ್ನೆ ನಾನು ಮತ್ತೆ ಸ್ಪಷ್ಟತೆ ಮಾಡಬೇಕು. ನನಗೆ ಹಾಲನ್ನು ಅದಕ್ಕೆ ಬಲವಂತಾಗಿ ಕುಡಿಸಿದರೆ ಅದು ಕುಡಿಯುತ್ತದೆ, ಕುಡಿದರೆ ಅದರ ಆರೋಗ್ಯ ಹಾಳಾಗ್ತದೆ. ಅದು 1 ವಾರಗಳಲ್ಲಿ 7-8 ದಿವಸಗಳಲ್ಲೆಲ್ಲ ತುಂಬವಾಗಿ ಅಸ್ವಸ್ಥತೆಯನ್ನು ಬಾಧಿಸಬಹುದು, ಸತ್ತು ಹೋಗ್ಬಹುದು. ಹಾಲು ಅದಕ್ಕೆ ನಿಷಿದ್ಧ ಆಗಿರ್ತದೆ. ಹಾಲು ಅದು ಯಾಕೆ ಪ್ಯೂರ್ ನಾನ್ ವೆಜ್ ಜೀವಿ, ಮಾಂಸಾಹಾರಿ ಶಾಕಾಹಾರಿ ಪ್ರಾಣಿ. ಅದು ಶಾಕಾಹಾರಿ ಅಲ್ಲ ಮಾಂಸಾಹಾರಿ ಶಾಕಾಹಾರಿ ಅಲ್ಲ, ಮಾಂಸಾಹಾರಿ ಪ್ರಾಣಿ. ಅದು ಯಾವ ಕಾರಣಕ್ಕೂ ನೀವು ಕೊಟ್ಟಂತ ಇನ್ನೊಂದು ಕೂಡ ಅಲ್ಲಿ ಪ್ರತೀತಿ ಉಂಟು. ಅಂಗಳದಲ್ಲಿ ಅನಾನಸು ನಡಬೇಡಿ, ಅಲ್ಲಿಗೆ ಬರ್ತದೆ. ಲಿಂಬೆಹಣ್ಣು ನಡಬೇಡಿ, ಅಲ್ಲಿಗೆ ಬರ್ತದೆ. ಸಂಪಿಗೆ ಹೂವು ನಡಬೇಡಿ, ಅಲ್ಲಿಗೆ ಬರ್ತದೆ. ನೀವು ಕೇಳಿರ್ಬೋದು, ನನಗೆ ಗೊತ್ತಿಲ್ಲ, ಜನಗಳೆಲ್ಲರ ಭಾವನೆಗಳಿದೆ. ಇಲ್ಲ, ಅವುಗಳಿಗೆ ಮೂಗಿನಲ್ಲಿ ಆಘ್ರಾಣಿಸುವ ಯಾವುದೇ ಶಕ್ತಿಗಳಿಲ್ಲ, ಕಣ್ಣಿನಲ್ಲಿ ನೋಡುವಂಥ ನೋಟ ದೃಷ್ಟಿ ಅಂತರಗಳು ಇಲ್ಲ, ಕಿವಿ ಅನ್ನುವ ಅಂಗ ಇಲ್ಲ, ಕಣ್ಣು ರೆಪ್ಪೆ ಮುಚ್ಚಿಸಿ ವಿಶ್ರಾಂತಿ ಪಡೆಯಲಿಕ್ಕೆ ಇಲ್ಲ. ಇದೆಲ್ಲವನ್ನು ಇಲ್ಲದ ಸ್ಥಿತಿಯಲ್ಲಿ ಕೂಡ ನಾವು ಒಂದು ಮನುಷ್ಯನ ಕಲ್ಪನೆ ಮಾಡಿಕೊಂಡು ಅವುಗಳನ್ನು ನಂಬಿಕೊಂಡಿದ್ದೇವೆ. ಅದು ಕೂಡ ಶುದ್ಧ ತಪ್ಪು. ಇನ್ನು ಆರಾಧನೆಗೆ ಬಂದರೆ ಕೂಡ ನಾವು ಅದು ನಮ್ಮ ಕುಟುಂಬದ ನಾಗ, ನಮ್ಮ ದೈವದ ಕಟ್ಟೆಯ ನಾಗ, ದೇವಸ್ಥಾನದ ನಾಗ. ಸರಿ, ಇಲ್ಲಿ ಒಂದು ಪ್ರಶ್ನೆಯನ್ನು ನಾನು ವೀಕ್ಷಕರಿಗೆ ಹೇಳಬೇಕಾಗ್ತದೆ. ನಾಗ ಯಾರು, ಸರ್ಪ ಯಾರು? ಇದು ನನಗೆ ಅತ್ಯಂತ ತೀಕ್ಷ್ಣ ಸ್ವರೂಪವಾಗಿ ನೀವು ಬಾಧಿಸುವಂತ, ನೀವು ಇದನ್ನು ಎಲ್ಲರ ಗಮನಕ್ಕೆ ತರುವಂತ ವಿಚಾರ ಆಗಿರ್ತದೆ. ನಾವು ಗೊಂದಲದಲ್ಲಿರೋದು ಅಲ್ಲಿ. ನಾಗ ಯಾರು, ಸರ್ಪ ಯಾರು? ನಾಗಬನ ಅಲ್ಲಿ ನಾಗ ಪ್ರತಿಷ್ಠೆ ಆಗಿರ್ತದೆ. ಅದಕ್ಕೆ ಒಂದು ಸೇವೆ ಅಂತ ಹೇಳಿದ್ರೆ ತಂಬಿಲ ಸೇವೆ, ನಾಗ ತಂಬಿಲ, ಅದು ಅತ್ಯಂತ ಶ್ರೇಷ್ಠ ಸೇವೆ ಅದಕ್ಕೆ. ಇನ್ನು ನಾಗಬೀದಿ, ಈ ನಾಗಬೀದಿ ಯಾವುದು? ನಾನು ಹೇಳಿದೆ, ಮಿಲನ ಪ್ರಕ್ರಿಯೆಯನ್ನು ಮಾಡಿ ಹೋದಂಥ ಗುಡ್ಡದ ಪರಿಸರದ ಜಾಗಗಳು ನಾಗಬೀದಿ ಆಗಿರುತ್ತದೆ, ಮಿಲನ ಹೊಂದಿದ ಜಾಗ. ಆದರೆ ಮಿಲನ ಹೊಂದಿದ್ದಲ್ಲಿ ಎಲ್ಲ ಈ ಸರ್ಪ ಸಂಕುಲಗಳು ಒಂದು ಅಲ್ಲಿ ಮಿಲನ ಹೊಂದೋದು. ಅವುಗಳು ನಾಗಬೀದಿಯಾಗಿ ಪರಿವರ್ತನೆ ಮಾಡಿ ನಮ್ಮನ್ನು ಕಲ್ಪಿಸುವುದು ಒಂದು. ಈಗ ನಾವಾಗಲೇ ಹೇಳಿದೆ, ಯಾರು ದೋಷದ ಬಗ್ಗೆ ಕೂಡ ನೀವೊಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸಹ ಉತ್ತರ ಇದರಲ್ಲಿ ಮಾಡ್ತಾರೆ. ನಾಗಮಂಡಲ, ಇದೆಲ್ಲ ನಾಗನ ಹೆಸರಲ್ಲಿ ಸಂಬಂಧಪಟ್ಟು ಬಂತು. ಒಂದು ವಿಚಾರ, ಮನೆಗೆ ಬಂದು ಅಲ್ಲಿ ಒಂದು ನಾಗರ ಹಾವು ಸತ್ತು ಹೋದ್ರೆ ಅಲ್ಲಿ ಒಂದು ಕರ್ಮಭಾಗ ಆಗಬೇಕು. ಯಾವುದು ಹೇಳಿ ನಿಮ್ಮ ಗಮನದಲ್ಲಿದ್ದರೆ? ಸತ್ತು ಹೋದ ನಂತರ ಸರ್ಪ ಸಂಸ್ಕಾರ ಆಗಬೇಕು. ನೀವು ಯಾಕೆ ನಾಗ ಸಂಸ್ಕಾರ ಹೇಳಿಲ್ಲ? ನಮ್ಮ ನಾಗಬನದಲ್ಲಿ ನಾಗ ಪ್ರತಿಷ್ಠೆ ಉಂಟು ಹೇಳಿದ್ರಿ, ಸರ್ಪ ಪ್ರತಿಷ್ಠೆ ಉಂಟಂತ ಯಾಕೆ ಹೇಳಲಿಲ್ಲ? ಮನೆಗೆ ಬಂದು ಹೆಡೆ ಎತ್ತಿಕೊಂಡಲ್ಲಿ ನಿಂತ್ರೆ ಅಯ್ಯೋ ನಮ್ಮ ಕುಟುಂಬದ್ದಾಗಿರ್ಬೋದು, ನಮ್ಮ ಸಾನದ್ದಾಗಿರ್ಬೋದು, ನಮ್ಮ ಬನದ್ದಾಗಿರ್ಬೋದು, ನಮ್ಮ ಜಾಗದ್ದಾಗಿರ್ಬೋದು, ಎಲ್ಲ ಕಲ್ಪನೆಗಳು ಆ ನಾಗರಾವಿನ ಮೇಲೆ ನಮಗೆ ಸೂಚನೆ ಬರ್ತದೆ. ನಾವು ಅದನ್ನೆಲ್ಲ ಬಿಂಬಿಸ್ತೇವೆ, ಒದ್ದಾಡ್ತೇವೆ ನಾವು. ನೀವು ಯಾಕೆ ಇದನ್ನು ಹೇಳಲಿಲ್ಲ? ಅಲ್ಲಿ ನಾಗ ಸಂಸ್ಕಾರ ಅಂತ ಯಾಕೆ ಹೇಳಲಿಲ್ಲ? ಸರ್ಪ ಸಂಸ್ಕಾರ ಹೇಳಿದಿರಿ. ಇಲ್ಲಿ ಒಂದು ಸಣ್ಣ ವ್ಯತ್ಯಾಸ ಇಷ್ಟೇ, ಶರೀರ ಸ್ವರೂಪನಾಗಿ ಸರ್ಪ ಇರುವುದು ನಾಗ ಆತ್ಮವನ್ನು ನೆಲೆಸಲಿಕ್ಕೆ. ನಾಗ ಆತ್ಮವನ್ನು ನೆಲೆಸುವುದು ಸರ್ಪ ಶರೀರದಲ್ಲಿ. ಈಗ ನಮ್ಮ ಹಿಂದೂ ಆರಾಧನೆ ಪದ್ಧತಿಯಲ್ಲಿ ನಮ್ಮ ದೇವರುಗಳಿಗೆಲ್ಲ ಸ್ವರೂಪಗಳಿದೆ. ಆದ್ರೆ ಇಲ್ಲಿ ನಾಗನಿಗೆ ಯಾವ ಸ್ವರೂಪ ಕೊಟ್ಟಿದ್ದೇವೆ? ಹಾವಿನ ಸರ್ಪ ಸ್ವರೂಪ ಕೊಟ್ಟಿದ್ದೇವೆ. ಅದಕ್ಕೋಸ್ಕರ ಆ ಸರ್ಪಕ್ಕೆ ಅತ್ಯಂತ ಮಹತ್ವ. ಅವನ ಆತ್ಮವನ್ನು ಪ್ರತಿಷ್ಠೆ ಮಾಡೋದು, ದೇವರನ್ನು ಪರಮಾತ್ಮನನ್ನು ಪ್ರತಿಷ್ಠೆ ಮಾಡೋದು. ಅಲ್ಲಿ ಪ್ರತಿಷ್ಠೆ ಮಾಡೋದು ಅಂತ ಒಂದು ಉದ್ದೇಶ ಇಟ್ಟುಕೊಂಡ್ರೆ ಆ ಆತ್ಮವನ್ನು ನೆಲೆಸೋದು ಶರೀರ. ಇದು ಇಲ್ಲಿ ಒಂದು ಸಣ್ಣ ವ್ಯತ್ಯಾಸ. ಸರಿ, ಆದರೆ ಬಂದ ಸರ್ಪವೇ ಆಗಿರ್ತದೆ, ಮಾಂಸಾಹಾರಿ ಆಗಿರ್ತದೆ. ಆರಾಧನೆ ಮಾಡೋದು ನಾಗನನ್ನಾಗಿರ್ತದೆ. ಅಲ್ಲಿ ನೀವು ಹಾಲು ಏರಿ, ಸಿಯಾಳು ಏರಿ, ಅಭಿಷೇಕ ಮಾಡಿ ಎಲ್ಲ ಮಾಡಿ ಪರಮಾತ್ಮನಿಗೆ ಆಗ್ಬೋದು ಸರ್. ಆರಾಧನೆ ಹಾಗೂ ವಿಜ್ಞಾನದ ಬಗ್ಗೆ ಕೂಡ ತಾವಿಲ್ಲಿ ಕೊನೆಯಲ್ಲಿ ಹೇಳಿದ್ದೀರಿ. ಹಾಗಾಗಿ ಮತ್ತೊಮ್ಮೆ ಅದಕ್ಕೆ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಯಾಕಂದರೆ ಆರಾಧನೆಯಲ್ಲಿರುವಂಥ ಮಹತ್ವ ಹಾಗೂ ನಿಜ ಜೀವನದಲ್ಲಿರುವಂಥ ಗೊಂದಲದ ಬಗ್ಗೆ ಕೂಡ ತಾವು ಹೇಳಿದ್ದೀರಿ. ಮತ್ತೊಮ್ಮೆ ಅದಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದುಕೊಂಡು ಉರಗದ ಬಗ್ಗೆ ಹಾಗೂ ಉರಗ ರಕ್ಷಣೆಯಲ್ಲಿ ಅವರ ಜೀವನದ ಬಗ್ಗೆ ನಮ್ಮ ಜೊತೆಗೆ ಸ್ನೇಕ್ ದಿಲೀಪ್ ಅವರು ಹಂಚಿಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಇನ್ನಷ್ಟು ಮಾಹಿತಿಗಳಿಗಾಗಿ ನೋಡ್ತಾರೆ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ.